ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಸ್ ವಿ ಪಿ ಆಫೀಷಿಯಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ವರ್ಧನ್ ಬಾಲು. ಇವತ್ತಿನ ನಮ್ಮ ಗೆಲುವಿನ ಪಯಣ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಶ್ರೀಯುತ ರವೀಶ್ ಅವರು ಬಂದಿದ್ದಾರೆ. ಒಳ್ಳೆ ಬರಹಗಾರರು ಹಾಗೂ ಜೊತೆಗೆ ಈಸ್ ಅ ಇವೆಂಟ್ ಆರ್ಗನೈಸರ್ ಆಲ್ಸೋ. ಸೊ ಹಲವಾರು ಕಾರ್ಯಕ್ರಮ ನೀಡುತ್ತಾ ಎಲ್ಲರಿಗೂ ಒಂದು ಅವಕಾಶವನ್ನು ನೀಡುತ್ತಾ ಬಂದಂತಹ ಒಂದು ವ್ಯಕ್ತಿ. ಸೊ ನಮ್ಮ ಎಸ್ ಪಿ ಆಫೀಷಿಯಲ್ ಚಾನಲ್ಗೆ ಅವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ ಬಯಸೋಣ. ನಮಸ್ಕಾರ ರವೀಶ್ ಅವರೇ. ಸರ್ ನಮಸ್ತೆ ಸರ್, ನಿಮಗೂ ಸುಸ್ವಾಗತ. ಥ್ಯಾಂಕ್ ಯು ಸರ್. ನಿಮ್ಮ ಸ್ಟುಡಿಯೋ ನೋಡಿ ನಮಗೆ ತುಂಬಾ ಇಷ್ಟ ಆಯ್ತು. ಆ Okay. ಪೋರ್ಟ್ಗಳು ಇದಾವಲ್ಲ, ಹಾ. ನಮ್ಮ ರಾಜ್ಕುಮಾರ್ ಫೋಟೋ ಆಗಿರ್ಬೋದು, ದಿಗ್ಗಜರು. ಜಾನಕಿ ಫೋಟೋ ಆಗಿರ್ಬೋದು, ಓಕೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರ ಫೋಟೋ ಆಗಿರ್ಬೋದು, ಎಲ್ಲಾ Yes. ಫೋಟೋ ನೋಡಿ ನಮಗೆ ತುಂಬಾ ಇಷ್ಟ ಆಯ್ತು. ಎಲ್ಲ ನೋಡಿದ ತಕ್ಷಣ ತುಂಬಾ ಚೆನ್ನಾಗಿದೆ. ಒಳ್ಳೆ ಸ್ಟುಡಿಯೋಗೆ ಬಂದಿದ್ದೀನಿ ನಾನು. ಒಳ್ಳೆ ಒಂದು ಇದಕ್ಕೂ ನಾನು ಚೆನ್ನಾಗಿದ್ದೀನಿ ಅನ್ನೋ ಒಂದು ಭಾವನೆ ಬಂತು. ಎಸ್ ಎಸ್ ಎಸ್. ಮೊದ್ಲಿಗೆ ನಾನು ಹೇಳ್ಬೇಕಂದ್ರೆ ಫಸ್ಟ್ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ, ಧನ್ಯವಾದಗಳು ಹೇಳ್ತೀನಿ. ನಂತರ ನಮ್ಮ ತಂದೆ ತಾಯಿಗಳು ಹೇಳ್ತೀನಿ. ಈಗ ನಾನು ಇಲ್ಲಿ ಬರ್ಬೇಕಂದ್ರೆ ನಮ್ಮ ತಂದೆ ತಾಯಿ ಮಾಡಿದಂತ ಪುಣ್ಯ, ಮಾಡಿದಂತ ಪುಣ್ಯ, ಅವ್ರ ಪುಣ್ಯದಿಂದ ನಾವೇನು ಮಾಡಿ ಸಾಧ್ಯ. ಮೊದಲು ಯಾರೇ ಆಗಿರ್ಲಿ ಸರ್, ನಾನು ಹೇಳೋದಿಷ್ಟೇ, ನಮ್ Yes. ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಫಸ್ಟ್ ಮೇನ್ ಮುಖ್ಯವಾಗಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಈಗ ನಾನು ಚಿಕ್ಕ ವಯಸ್ಸಿಗೆ ನನ್ನ ತಂದೆ ತಾಯಿನ ಕಳ್ಕೊಂಡೆ. ಆ ಅನುಭವ ನನಗೆ ಆಯ್ತು. ಈ ತಂದೆ ತಾಯಿ ಇದ್ರೆ ಯಾವ ರೀತಿ ನಾನು ಇವಾಗ ನೋಡಿ, ಒಂದು ಮನೆಗೆ ಹಿರಿಯರಿಲ್ಲ ಅಂದ್ರೆ ಏನಾಗುತ್ತಂದ್ರೆ ಸೋಮಾರಿತನ ಆಗ್ಬಿಡ್ತೀವಿ. ಬಿಡು ನಾಳೆ ಮಾಡ್ಕೊಳ್ಳೋಣ, ನಾನ್ ಮಾಡ್ಕೊಳ್ಳೋಣ, ಒಂದು 10 ಗಂಟೆಗೆ ಇದಾರ, 5 ಗಂಟೆಗೆ ಇದಾರ, ಒಂದು ಮನೋಭಾವನೆ ಬರ್ತೈತೆ ಮನೆಯಲ್ಲಿ. ಹಿರಿಯರಿಲ್ಲ ಅಂದ್ರೆ, ಹಿರಿಯರು ಇರ್ಬೇಕು ಮನೆಯಾಗೆ. ಹೌದೌದೌದು, ಹಿರಿಯರು ಇರ್ಬೇಕು ಮನೆಯಾಗೆ. ಒಬ್ರು ಹಿರಿಯರ ತನ ಒಬ್ರು ಇರ್ಬೇಕು. ಅವ್ರು ಎಷ್ಟು ಏಜ್ ಆಗಿರ್ಲಿ, ತಂದೆ ತಾಯಿ ಆಗ್ಲಿ, ಅತ್ತೆ ಆಗಿರ್ಲಿ, ಮಾವ ಆಗಿರ್ಲಿ, ಯಾರೇ ಆಗಿರ್ಲಿ, ಒಂದು ಹಿರಿಯತನ ಅನ್ನೋ ಒಂದು ತಲೆ ಇದ್ರೆ ಒಂದು ಕುಟುಂಬಕ್ಕೆ ಒಂದು ಸೂಕ್ತ. ನಿಜ ನಿಜ. ನನ್ನ ಅನುಭವದಾಗೆ ಅವರ ಮಾರ್ಗದರ್ಶನ ಹೌದು, ಚೆನ್ನಾಗಿರುತ್ತೆ. ಅವ್ರ ಮಾರ್ಗದರ್ಶನ ಬೇಕೇ ಬೇಕು, ಹಿರಿಯರ ಮಾರ್ಗದರ್ಶನ ಬೇಕೇ ಬೇಕು. ಒಬ್ಬ ವ್ಯಕ್ತಿ ಮೇಲೆ ಹೋಗ್ತಿದ್ದಾನೆ ಅಂದ್ರೆ ನಿಜ ಅವ್ರ ಹಿರಿಯರ ಮಾರ್ಗದರ್ಶನ ಬೇಕೇ ಬೇಕು. ಅಲ್ವಾ? ಇಲ್ಲ ಅಂದ್ರೆ ಆಗ ಅವ್ನ ಮೇಲಕ್ಕೆ ಆಗಲ್ಲ ನಿಜ ಸರ್. ನಿಜ ನಿಜ ನಿಜ. ಸೊ ಮೊದಲಿಗೆ ನಿಮ್ಮ ಕಡೆಯಿಂದ ಅಂತ ತಿಳ್ಕೊಳ್ಳೋಣ. ನಿಮ್ಮ ಹುಟ್ಟೂರು, ನಿಮ್ಮ ತಂದೆ ತಾಯಿ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸಿ. ಸರ್ ನನ್ನ ಹುಟ್ಟೂರು ಸಂತೂರು ಲೆಕ್ಕಿಹಳ್ಳಿ, ಹೊಸದುರ್ಗ ತಾಲೂಕು ಲೆಕ್ಕಿಹಳ್ಳಿ. ಓಕೆ. ಬೆಳೆದವ ನಾವು ಅಲ್ಲಿ. ನಮ್ಮ ತಂದೆ ಮೈನ್ಸಿಗೆ ಹೋಗಿ, ಗುಡ್ಡ ಅಂತ ಇದೆ ಸರ್, ಅಲ್ಲಿ ಮೈನ್ಸ್ ಇದ್ ಮಾಡ್ತಾರೆ, ಮೈನ್ಸಿಗೆ ಹೋಗೋರು. ಮೈನ್ಸ್ ಲೆಕ್ಕಿಹಳ್ಳಿ ಅಂತ ಇದೆ, ಲೆಕ್ಕಿಹಳ್ಳಿ ಮೈನ್ಸ್, ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್, ಚಿತ್ರದುರ್ಗ ಡಿಸ್ಟಿಕ್. ಮೈನ್ಸಿಗೆ ಹೋಗೋರು. ಆಮೇಲೆ ಅಲ್ಲಿ ವೇದ ಸಿಮೆಂಟ್ ಫ್ಯಾಕ್ಟ್ರಿ ಅಂತ ಓಪನ್ ಆಯ್ತು. ಆಮೇಲೆ ಫ್ಯಾಕ್ಟ್ರಿ ಸೇರ್ಕೊಂಡ್ರು ನಮ್ಮ ತಂದೆಯವರು, ಫ್ಯಾಕ್ಟ್ರಿ ಸೇರ್ಕೊಂಡ್ರು. ನಾನು ಹುಟ್ಟಿದ ಮೇಲೆ, ಇಲ್ಲ ನಮ್ಮ ತಂಗಿ ಹುಟ್ಟಿದ ಮೇಲೆ ಫ್ಯಾಕ್ಟ್ರಿಗೆ ಕೆಲಸ. ಪುಷ್ಪಲತಾ ಅಂತ ನಮ್ಮ ತಂಗಿ ಹೆಸರು, ನಮ್ಮ ಪಲ್ಲವಿ ಅಂತ. ಅವರು ಹುಟ್ಟಿದ ಮೇಲೆ ಅವರಿಗೆ ಇದು ವೇದ ಸಿಮೆಂಟ್ ಫ್ಯಾಕ್ಟ್ರಿ ಕೆಲಸ ಸಿಕ್ತು. ಅಲ್ಲಿಂದ ಒಂದ್ ಸ್ವಲ್ಪ ನಮ್ಮ ತಂದೆಯವರಿಗೆ ಒಂದು ಕಷ್ಟ ಅನ್ನೋದು ಒಂದ್ ಸ್ವಲ್ಪ ಬಗೆಹರಿತಾ ಬಂತು. ನಮ್ಮ ತಾಯಿ ಏನ್ ಮಾಡ್ತಾರೆ, ನಮ್ಮ ಬಟ್ಟೆ ಹೊಲಿಯೋದು. ಅವಾಗ ಆಗಿನ ಕಾಲದಾಗ ಏನಾದ್ರೆ, ಒಂದ್ ಬಟ್ಟೆ ಹೊಲಿದ್ರೆ, ಒಂದ್ ಜಾಕೆಟ್ ಬಟ್ಟೆ ಹೊಲಿದ್ರೆ, ಆ ಒಂದು ಆಗಿನ ಕಾಲದಾಗ ಒಂದ್ ಜಾಕೆಟ್ ಬಟ್ಟೆ ಹೊಲಿದ್ರೆ ಮನೆಗಳಿಗೆ ತರಕಾರಿ ಬೆಳೆ, ತುಂಬಾ ತರಕಾರಿ ಬೆಳಿತಾರೆ. ಹಸುಗಳ ಮಜ್ಜಿಗೆ ಇಸ್ಕೊಂಡ್ಬರ್ತಿದ್ವು, ಹಾಲು ಇಸ್ಕೊಂಡ್ಬರೋದು. ಆಮೇಲೆ ಬದನೆಕಾಯಿ, ಟೊಮಾಟೊ, ಈ ಬೆಳೆದಂತ ಬೆಳೆಗಳನ್ನ ಕೊಡೋರು. ಹಳ್ಳಿ ಕಡೆ ಎಲ್ಲ ದುಡ್ಡು ಕೊಡ್ತಿದಿಲ್ಲ ಬಟ್ಟೆಗಳಿಗೆ. ಅವಾಗೆಲ್ಲ ಏನ್ ಮಾಡೋರು, ಒಂದು ಇವಾಗ ನಮ್ಮ ಮನೆಗೆ ಏನ್ ಬೆಳೀತಾ ಅದನ್ನು ತಗೊಳೋದು ಇಸ್ಕೊಳೋದು ಮಾಡ್ತಾ ಇದ್ವು ನಾವು. ಹೌದು, ಎಕ್ಸ್ಚೇಂಜ್ ಆ ತರ ಇತ್ತು. ಒಂದ್ ಬಟ್ಟೆ ಹೊಲ್ಕೊಟ್ರೆ ಬದನೆಕಾಯಿ ಕೊಡೋರು, ಇಲ್ಲ ಟೊಮೆಟೊ ಹಣ್ಣು ಕೊಡೋರು, ಇಲ್ಲ ಹಾಲು ಕೊಡೋರು. ಆ ತರ ಇತ್ತು. ಆ ರೀತಿ ನಮ್ ಬಂದಂತ ನಮ್ದು ಕುಟುಂಬ ಸರ್. ಇವಾಗ ಏನ್, ಇವಾಗ 2,000 ರೂಪಾಯಿ, 2,500, 3,000 ಜಾಕೆಟ್ ಏನ್ ತಗೊಂತಾರ. ಆ ಕಾಲದಾಗ ಆತರ ಇದ್ದಿದ್ರೆ ನಾವು ಇವತ್ತು ನಾವು ಶ್ರೀಮಂತ ಆಗ್ತಿದ್ವು. ಅದೇ ಶ್ರೀಮಂತ ಆಗ್ತಿದ್ವು. ಆದ್ರೆ ಲೆವೆಲೇ ಬೇರೆ, ಚೇಂಜ್ ಆಗೋದು. ಬಡತನ ಅನ್ನೋದು ಇರ್ತಿರ್ಲಿಲ್ಲ. ನಾನು ಬಡತನ ನೀಗಿದ್ದಂದ್ರೆ ನಾನು ಮದುವೆ ಆದ್ಮೇಲೆ, ಮದುವೆ ಆಗಿ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ನಾನು ಮತ್ತೆ ನನ್ನ ಹೆಂಡತಿ ಜೊತೆಯಲ್ಲಿ. ಇವತ್ತು ನನ್ನ ಹೆಂಡತಿ ಅಂದ್ರೆ ಯಾವ ರೀತಿ ಅಂದ್ರೆ ಮುತ್ತಿನಂತ ಹೆಂಡತಿ ಹೇಳ್ಬೇಕಂದ್ರೆ. ಅವರು ಒಂದು ಮೇಕಪ್ಗಾಗ್ಲಿ ದುಡ್ಡು ಖರ್ಚು ಮಾಡಲ್ಲ, ಒಂದು ಬಟ್ಟೆಗಾಗ್ಲಿ ಖರ್ಚು ಮಾಡಲ್ಲ. ಇವತ್ತುವರೆಗೂ ಅವ್ರು ಏನಂತ ಅವ್ರು ಹೇಳಿರೋದು, ಎಲ್ಲರಂತೆ ನಾನು ಆಗ್ಬೇಕು, ಎಲ್ಲರಂತೆ ನಾವ್ ಇರ್ಬೇಕು. 4 ಜನ ನಮ್ಮನ್ನ ಇವಾಗ ನಿಮ್ಮನ್ನ ದೂರ ಇಟ್ಟಿದ್ದಾರೆ, ನೀವು ಅಲ್ಲ ಅವ್ರಂತೆ ಬೆಳಿಬೇಕು. ಚಾಲೆಂಜ್ ನಾವು ಚಾಲೆಂಜ್ ಆಗಿ ತಗೊಬೇಕು. ನಾವೇನು ಖರ್ಚು ಮಾಡೋದು, ಒಂದು ಸ್ಟ್ಯಾಂಡರ್ಡ್ ಹೋಟ್ಲಿಗೆ ಹೋದಾಗ್ಲಿ ಏನು ಬೇಡ, ಏನ್ ಹೋಗ್ಬೇಕು, ಮನ್ಯಾಗ ಮಾಡ್ಕೊಂಡ್ಬಿಡ. ಅದೇ ಊಟನ ಮನ್ಯಾಗ ಊಟ ಮಾಡೋಣ, ಸೇವಿಂಗ್ ಬೇಕಾ. ಚೆನ್ನಾಗ್ ಆದಾಗ ಬೇಕಾದ್ರೆ ನಾವ್ ಹೋಗೋಣ, ಎಲ್ಲರಂತೆ ಹೋಗೋಣ ಅಂತ ಹೇಳಿ
ಇವತ್ತಿಗೆ ನಾವು ಮದುವೆ ಆಗಿ ಹಾಸಿಗೆ ಇದ್ದಷ್ಟು ಹೌದು ಇವಾಗ ಮದುವೆ ಆಗಿ 23 ವರ್ಷ ಆಯ್ತು ಸರ್. 23 ವರ್ಷ ಆದ್ಮೇಲೆ ಇವಾಗ ಮನೆ ನನ್ನದೇ ಆದ ಒಂದು ಕನಸು ನಿಲಯ ಅಂತ ಒಂದು ಮನೆನೂ ಕಟ್ಸಿದ್ವಿ ಸರ್. ಕನಸು ನಿಲಯ ಅಂತಲೇ ನನ್ನ ಸಾಧನೆಗೆ ತಕ್ಕಂತೆ ನನ್ನ ಕನಸು ನಿಲಯ ಅಂತ ಹಾಕಿದೀನಿ. ಮತ್ತೆ ನನ್ನ ಕನ್ನಡ ಸೇವೆಗೋಸ್ಕರ ನನ್ನ ಮನೆ ಮುಂದೆ ಕನ್ನಡ ಧ್ವಜಸ್ತಂಭನು ನಿಲ್ಸಿದೀನಿ. ಅದ್ಭುತ. ಪ್ರತಿದಿನನೂ ನಮ್ಮ ಮನೆ ಮುಂದೆ ಕನ್ನಡ ಧ್ವಜ ಬಾವುಟ ಹಾರ್ತಾ ಇರುತ್ತೆ. ಮತ್ತೆ ನಮ್ಮ ಮನೆ ಮುಂದೆ ಮುಂಭಾಗದಲ್ಲೇ ಗೋಡೆಗೆ ಗ್ಲಾಸಿನಲ್ಲಿ 8 ಜನ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಕವಿಗಳ ಫೋಟೋನ ಗ್ಲಾಸ್ನಾಗ ಹಾಕ್ಸ್ಬಿಟ್ಟು ಪ್ರತಿಯೊಬ್ರು ನೋಡ್ಬೇಕು. ಅಲ್ಲಿ ಓಡಾಡೋರು ಎಲ್ಲರಿಗೂ ಗೊತ್ತಾಗ್ಬೇಕು ಇದು ಕನ್ನಡಾಭಿಮಾನ ಮನೆ, ಕನ್ನಡಿಗರ ಮನೆ ಅಂತ ಒಂದು ಮನೋಭಾವನೆಯಿಂದ ಇಟ್ಕೊಂಡು ಮನೆ ಮುಂದೆ ಎಲ್ಲಾರ್ಗು ಫೋಟೋ ಹಾಕ್ಸಿದೀನಿ. ಗ್ಲಾಸ್ ಮಲ್ಲಿ ಮಾಡ್ಸಿರೋದು. ನಿಮ್ಗೆ ದರಾ ಬೇಂದ್ರೆ ಅಂದ್ರೆ ಬಹಳ ಇಷ್ಟ ಅಂತ. ಹೌದು, ದರಾ ಬೇಂದ್ರೆ ತುಂಬಾ ಇಷ್ಟ. ಅವ್ರದ್ದು ಫೋಟೋ ಇದೆ. ಮತ್ತೆ ನಮ್ಮ ರಾಜ್ಕುಮಾರ್ದು ಫೋಟೋ ಇದೆ, ಕುವೆಂಪು ಅವ್ರದ್ದೆ. ಮತ್ತೆ ರಾಜ್ಕುಮಾರ್ ಫೋಟೋ ಸಮೇತ ಸೇರಿಸಿದೆ. ಅವ್ರೊಳಗಡೆ 8 ಜನದೊಳಗಡೆ ಅವ್ರ 8 ಜನ ಇದೊಳಗಡೆ ನಮ್ಮ ರಾಜ್ಕುಮಾರ್ದು ಇದೆ. ಫಿಲಂ ಫೀಲ್ಡ್ ಅವ್ರು ಎತ್ತಿದ ಕೈ. ಇವಾಗಿನ ಬಿಟ್ಬಿಡಿ, ನಾವು ಅದನ್ನ ಏನು ಹೇಳಕ್ ಹೋಗಲ್ಲ. ರಾಜ್ಕುಮಾರ್ ಅಂದ್ರೆ ರಾಜ್ಕುಮಾರೇ. ಅವ್ರ ಲೆವೆಲ್ ಯಾರು ರೀಚ್ ಆಗಲ್ಲ, ಟಚ್ ಆಗಕ್ಕಾಗಲ್ಲ. ಅವ್ರ ರಾಜ್ಕುಮಾರ್ ಗಾಯಕರಾಗಿ, ಒಬ್ಬ ಆಕ್ಟರ್ ಆಗಿ, ಮತ್ತೆ ಒಳ್ಳೆ ವ್ಯಕ್ತಿತ್ವ ಬೆಳೆಸ್ಕೊಂಡು ಅದು ಬಹಳ ಮುಖ್ಯ ಅಲ್ವಾ. ಫಸ್ಟ್ ನಮ್ಮ ತಂದೆ ತಾಯಿಗೆ ಮತ್ತು ನನ್ನ ಹೆಂಡತಿಗೆ, ನನ್ನ ಮಗುಗೆ ನಾನು ಕೃತಜ್ಞತೆ ಹೇಳ್ಬೇಕು ಸರ್. ಅವರಿಂದಲೇ ನಾನು ಇವತ್ತು ಸಾಧನೆ ಮಾಡಿರೋದು. ಏನೇ ಸಾಧನೆ ಮಾಡಿರೋದು ಅವರಿಂದಲೇ ನಾನು. ಸೊ ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸಿ ಸರ್. ವಿದ್ಯಾಭ್ಯಾಸ ಅಂದ್ರೆ ನಾ ಹೇಳಿದ್ನಲ್ಲ ಸರ್, ಬಡತನ ಇತ್ತು, ತುಂಬಾ ಬಡತನ ಇದ್ದಿದ್ದರಿಂದ ನನಗೆ ನಮ್ಮ ಮೇಟಿಕುರ್ಕಿ ಅಂತ ಇದೆ, ಮೇಟಿಕುರ್ಕಿ ಹಿರಿಯೂರ್ ಹತ್ರ ಮೇಟಿಕುರ್ಕಿ ಅಂತ ಇದೆ. ಆ ಮೇಟಿಕುರ್ಕಿಲಿ 2ನೇ ಕ್ಲಾಸಿಂದ 7ನೇ ಕ್ಲಾಸ್ ವರೆಗೂ ನಾನು ಅಲ್ಲಿ ಓದಿದ್ದು. ಅಲ್ಲಿ ನನ್ನ ಅನುಭವನ ನನಗೆ ಯಾವ ರೀತಿ ಬೆಳಿಬೇಕು ಅಂತ ಬೆಳೆಸಿದ್ದು ನಮ್ಮ ಪಾರತಜ್ಜಿ ಅಂತಿದೆ, ನಮ್ಮ ಅಜ್ಜಿ ಪಾರತಜ್ಜಿ ಅಂತಿದೆ. ಆ ಅಜ್ಜಿ ಇವತ್ತು ಇದೆ. ಅವ್ರಿಗೆ ನಾನು ಸನ್ಮಾನ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ನಾನು ಏನು ಕೊಡ್ಲಿಲ್ಲ ಅವರಿಗೆ. ಇವತ್ತು ನಾನು ಚೆನ್ನಾಗಿದ್ದೀನಿ. ಅವ್ರಿಗೆ ಏನಾದ್ರು ನಾನು ಅವ್ರಿಗೊಂದು ಸನ್ಮಾನ ಮಾಡ್ಬೇಕು, ಅವ್ರಿಗೆ ಏನಾದ್ರು ಒಂದು ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಆಗ್ತಾ ಇಲ್ಲ, ಇನ್ನ ಆಗಿಲ್ಲ. ಮಾಡ್ತೀನಿ, ಒಂದ್ ದಿವಸ ಅವ್ರಿಗೆ ಸನ್ಮಾನ ಮಾಡಿ ಮನೆ ಕಳಿಸಿ ಸನ್ಮಾನ ಮಾಡ್ತೀನಿ. ಅವ್ರು ಹೆಂಗಂದ್ರೆ, ಒಬ್ಬ ಮನುಷ್ಯ ಯಾವ ರೀತಿ ನಾವ್ ಬೆಳವಣಿಗೆ ಆಗ್ಬೇಕು, ಯಾವ ರೀತಿ ನಮ್ ಕೆಲಸ ನಾವೇ ಮಾಡ್ಕೊಬೇಕು ಅನ್ನೋದು ಬೆಳೆಸಿರು. ನೋಡಿ, ನಾನು ಚಿಕ್ಕ ವಯಸ್ಸಿಗೆ ಈಗಿನ ಮಕ್ಳಿಗೆ ಏನ್ ಮಾಡ್ತಾರೆ, ಏನ್ ಕೆಲಸ ಮಾಡ್ಸಲ್ಲ. ಅವಾಗ ನಮ್ಮ ಅಜ್ಜಿ ಪಾರತಜ್ಜಿ ಚಿಕ್ಕ ವಯಸ್ಸಿಗೆ ನನ್ನ ಬಟ್ಟೆ ನಾನೇ ಒಕ್ಕಣಂಗ್ ಮಾಡ್ತು. ತಿರ್ಗ ಒಂದು ಇಂಡಿಪೆಂಡೆಂಟ್ ಆಗಿ ಬೆಳಿಬೇಕು, ಹಿಂಗ್ ಬೆಳಿಬೇಕು ಅನ್ನೋ ಒಂದು ಇದ್ ಮಾಡಿರು. ಮತ್ತ ಅದ್ರ ಜೊತೆಗೆ ಇಂದುಶೇಖರ್ ಅಂತ ನಮ್ಮವರು, ಅದೇ ನಮ್ಮ ಪಾರತಜ್ಜಿ ಇದಾರಲ್ಲ, ಅವ್ರ ಮಗ ಇಂದುಶೇಖರ್ ಅಂತ, ಅವರು ಅಷ್ಟೇ. ಅವ್ರು ಯಾವ ರೀತಿ ಅಂದ್ರೆ ಓದು ಅಂತ ಯಾವಾಗ್ಲೂ ಓದ್ಸ ಇದ್ ಮಾಡೋರು. ನಾನು ಓದ್ತೇನೆ ಇಲ್ಲ, ನಾನ್ ಕಳ್ಳಾಟ ಆಡ್ತಿದ್ದೆ, ತುಂಬಾ ಕಳ್ಳಾಟ ಆಡ್ತಿದ್ದೆ. ಅವಾಗ ಕಳ್ಳಾಟ ಆಡ್ತಿದ್ದೆ, ಓಡೋಗ್ಬಿಡ್ತಿದ್ದೆ, ಎಲ್ಲ ತಪ್ಸ್ಕೊಂಡ್ ಹೋಗ್ಬಿಡ್ತಿದ್ದೆ, ಏನೋ ಕಾರಣ ಹೇಳ್ಬಿಟ್ಟು ಅದು ಓಡೋಗ್ಬಿಡ್ತಿದ್ದೆ. ಆವಾಗ ಆ ಮೈಂಡ್ ಮೈಂಡ್ ಇರ್ಲಿಲ್ಲ. ಇವಾಗ ಓದ್ಬೇಕು ಅನ್ಸುತ್ತೆ, ಆದ್ರೆ ಇದೆ ಗಾದೆ ಇದೆಯಲ್ಲ, ಅಲ್ಲಿದ್ದಾರೆ ಕಡ್ಲೆ ಇಲ್ಲ, ಕಡ್ಲಿದ್ದಾರೆ ಅಲ್ಲಿ ಇರಲ್ಲ ಅನ್ನೋ ಒಂದು ಇದಾಗ್ಬಿಟ್ಟಿದೆ. ಹಂಗೆ ಇದೆ. ಅವ್ರು ನಮ್ಮ ಮಾವರ್ನು ನೆನ್ಸ್ಕೊಬೇಕು. ಆಮೇಲೆ ಅವ್ರ ತಮ್ಮರಿದ್ದಾರೆ, ಬಾಬು ಅಂತ, ಅವರು ಅಷ್ಟೇ. ಅವರು ಯಾನ್ ಕೈ ಸಿಗುತ್ತ ಅದ್ರ ಹೊರ್ಬಿಡೋರು. ಓದ್ಲಿಲ್ಲ ಅಂದ್ರೆ ಪಕ್ಕ ಕುತ್ಕೊಳೋರು, ಹೇಳ್ಸಾರು, ಹೇಳು ಅನ್ನೋರು, ಮಗ್ಗಿ ಹೇಳೋನರು, ಊಟ ಹೇಳೋರು, ಮಗ್ಗಿ ಹೇಳ್ಸಾರು, ರಿವರ್ಸ್. ಅಯ್ಯೋ ಅಪ್ಪ, ಸಾಕು, ಎಷ್ಟೊತ್ತಿ ನಮ್ಮ ಮಾವ ಆ ಕಡೆಗೆ ಹೋಗತ್ತಪ್ಪ, ಎಲ್ಲಿ ಯಾರು ಕಳೆದ ಸಾಕು ಅಂತ ಕಾಯ್ತಾ ಇದ್ದೆ. ಇವತ್ತು ಅವ್ರು ನೆನ್ಸ್ಕೊಬೇಕು. ಅವ್ರು ಒಳ್ಳೆ ಚೆನ್ನಾಗಿ ನಾನು ವಿದ್ಯಾಭ್ಯಾಸ ಕೊಟ್ಟಾರೆ. ಎಜುಕೇಶನ್ ಬಹಳ ಮುಖ್ಯ. ಹಂಗಾಗಿ ಅವರು ತುಂಬಾ, ಅವ್ರದ್ದು ಎಣ್ಣೆ ಮಿಲ್ ಇತ್ತು, ಶ್ರೀಮಂತರಿದ್ರು, ಹಂಗೆ ಚೆನ್ನಾಗಿದ್ರು. ಅವ್ರು ವಿದ್ಯಾಭ್ಯಾಸ ನನಗೆ ಚೆನ್ನಾಗಿ ಕೊಟ್ಟವ್ರು. ಇವತ್ತು ನೆನ್ಸ್ಕೊಬೇಕಂದ್ರೆ ನಮ್ಮ ಹಿಂದೂ ಮಾಮಾರು ಮತ್ತೆ ಬಾಬು ಮಾಮಾರು, ನಮ್ಮ ಪಾರತಜ್ಜಿ 1ರಿಂದ 7th ಅವ್ರಿಗೆ ಇವತ್ತು ನೆನ್ಸ್ಕೊಂತ ಇದೀನಿ. ಅವ್ರನ್ನ ಇವತ್ತು ಮರ್ತಿಲ್ಲ, ನಾನು ಮರೆಯೋದಿಲ್ಲ. ನಮ್ ಜೀವ ಹೋದಾಗ್ಲೇ ಅವ್ರನ್ನ ನಾನು ಮರಿಬೇಕು ಅನ್ಸದ್ ನಾನು. ಹಂಗಾಗಿ ನಾನು ಅವ್ರನ್ನ ಮರೆಯಕ್ಕಾಗಲ್ಲ. ಮತ್ತೆ 2ನೇ ಅಜ್ಜಿ, ಇನ್ನೊಂದು ನಮ್ಮ ತಾಯಿಯರ ತಾಯಿ, ನಮ್ಮ ತಾಯಿಯರ ತಾಯಿ, ಅವ್ರ ಅಜ್ಜಿ ಆಶೀರ್ವಾದ. ನಾನು 7th ಸ್ಟ್ಯಾಂಡರ್ಡ್ ಮುಗಿದ ಮೇಲೆ ಮತ್ತೆ ಅಲ್ಲಿ ಸೇರ್ಸಿರು. ಬಡತನ ಇರೋದ್ರಿಂದ ಬೇರೆ ಇನ್ನೊಂದ್ ಮನೆಗೆ ಅವ್ರು ಏನಾಯ್ತು ಅಂದ್ರೆ, ಅವ್ರ ಸೊಸೆ ಬಂದ್ಬಿಟ್ರು. ಇಲ್ಲಿ ಸೊಸೆ ಬಂದ್ರಲ್ಲ, ರವಿ ಏನ್ ಮಾಡೋದು ಇವಾಗ ಅಂತ ಹೇಳಿ ಬೇರೆ ಕಡೆ ಆಯ್ತು, ಬೇರೆ ಕಡೆ ಹೋಗ್ತೀವಿ ಅಂತ ನಮ್ಮಮ್ಮ ತೋರ್ ಮನೆಗೆ ಬಿಟ್ರು. ಅಲ್ಲಿ ನಮ್ಮ ಅಜ್ಜಿ, ಅಲ್ಲೂ ಅಷ್ಟೇ, ನಮ್ಮ ಅಜ್ಜಿ 5 ಗಂಟೆಗೆ ಎಬ್ಬರ್ಸೋದು. 5 ಗಂಟೆಗೆ
ರವಿ ಎದಳು 8ನೇ ಕ್ಲಾಸ್ ಕಣೋ ನೀನು, 9ನೇ ಕ್ಲಾಸ್ ಕಣೋ, ಇವಾಗ 10ನೇ ಕ್ಲಾಸ್ ಕಣೋ, ಓದು ನಿಮ್ಗೆ ಎಚ್ಚರ ಎಚ್ಚರ ಮಾಡೋದು. ಹಾ ಆವಾಗ ಎದಾಸ ನಿಧಾನಕ್ಕೆ ನಮ್ಮ ತಾತ ಬೈಯೋದು, ಹಾ ಎದ್ದಿಲ್ಲ ಅವನು. ನಮ್ಮ ತಾತ ತುಂಬಾ ಸ್ಟ್ರಿಕ್ಟ್ ಯಪ್ಪ ಅಂದ್ರೆ ಓಹೋ. ಅಷ್ಟು. ಅವ್ರು ಊಟ ಕೂತ್ಕೊಂಡ್ರೆ ಹ್ಮ್ ಅವ್ರ ಪಕ್ಕದಾಗೆ ಕೂತ್ಕೊಳ್ಬೇಕು ನಮ್ಮ ಅಜ್ಜಿ. ಹ್ಮ್ ಆ ತರ ನಮ್ಮ ತಾತ ಇದ್ದಿದ್ದು. ನಾವು ಚಂದ್ರಣ್ಣ ಅಂತ ನಮ್ಮ ತಾತನ ಹೆಸರು. ನಮ್ಮ ಅಜ್ಜಿ ಶೋಭಾ ಗೆಜ್ಜೆ ಅಂತ. ಓಕೆ ತುಂಬಾ ಹಳತನ ಅಂದ ಇದು ತುಂಬಾ ಇದಿತ್ತು. Okay. ಹಂಗೆ ಬೆಳೆದಂತ ನಮ್ಮ ತಾತ ಅಜ್ಜಿಯ ಕೈಲಿ ನಾನು ಬೆಳೆದಂತಾನು. ಓಕೆ ಅವತ್ತಿನ ಕಾಲದಾಗೆ ನಾನು ನಮ್ಮ ತಾತ ಹುಣ್ಸೆಹಣ್ಣು ವ್ಯಾಪಾರ ಮಾಡೋದು. ಹುಣ್ಸೆಹಣ್ಣು ವ್ಯಾಪಾರ ಮಾಡೋದು. ಓಕೆ ಅವಾಗ ನಮ್ಮ ತಾತ ಹೇಳೋದು, ಹೇ ರವಿ, ಇಷ್ಟು ಮನೆ ನೀನ್ ಹುಣ್ಸೆಹಣ್ಣು ಹಾಕ್ ಬರ್ಬೇಕು, ಹಾಕ್ ಬಂದ್ ನೀನ್ ಓದ್ಬೇಕು, ಓದ್ಲೇಬೇಕು, ಓದಬೇಕು, ವಿತ್ ಕೆಲಸನೂ ಮಾಡ್ಬೇಕು. ಬಸವಣ್ಣವ್ರು ಹೇಳಿದ್ದಾರೆ, ಕಾಯಕವೇ ಕೈಲಾಸ, ಕಾಯಕನೂ ಮಾಡ್ಬೇಕು, ಓಕೆ ಓದ್ಬೇಕು. ಬರೇ ಓದೋದ್ರಿಂದ ಏನ್ ಉಪಯೋಗ ಇಲ್ಲ, ಅನುಭವ ಇಂಪಾರ್ಟೆಂಟ್. ಎಕ್ಸ್ಪೀರಿಯನ್ಸ್ ಅನುಭವ, ನಿನ್ಗೆ ಅನುಭವ ಇದ್ರೇನೆ ತಾನೆ. ಹೌದು. ಒಬ್ಬ ಮೆಕ್ಯಾನಿಕಲ್ ಅವ್ನು ಏನು ಓದಿರಲ್ಲ, ಅದು ಎಲ್ಲಾರು ರಿಪೇರಿ ಮಾಡ್ತಾನೆ. ಅದೇ ಒಬ್ಬ ಇಂಜಿನಿಯರಿಂಗ್ ಓದಿರ್ತಾನೆ, ಅವ್ನ್ ಮೆಕ್ಯಾನಿಕ್ ಸಾಮಾನ್ ಹೇಳಲ್ಲ, ಎಷ್ಟು ಓದಕ್ ಬರಲ್ಲ, ಗೊತ್ತಾಗಲ್ಲ. ಅದು ನಮ್ ತಾತ ಹೇಳೋದು. ಅವ್ ನಮ್ ತಾತರು ಬರೀ 7ನೇ ಕ್ಲಾಸ್ ಓದಿದ್ದು. 7ನೇ ಕ್ಲಾಸ್ ಓದ್ಬೇಕಾರೆ ಅವಾಗ್ಲೇ ಅವ್ರಿಗೆ ಬ್ಯಾಂಕ್ ಅಕೌಂಟ್ ಕ್ಯಾಶಿಯರ್ ಬಂದಿತ್ತು. ಬ್ಯಾಂಕ್ ಕೆಲ್ಸಕ್ಕೆ ಹೋಗ್ಲಿಲ್ಲ ಅವರು. ಆಗಿನ ಕಾಲ ಎಜುಕೇಶನ್ ಒಂದು ತುಂಬಾ ಚೆನ್ನಾಗಿತ್ತು. ಈಗಿನ ಎಜುಕೇಶನ್ ಗೆ ಒಂದ್ ಬ್ಯಾಂಕ್ ಮ್ಯಾನೇಜರ್ ಆಗ್ಬೇಕಂದ್ರೆ BCom MC ಎಲ್ಲ ಮಾಡ್ಬೇಕು. ಅವಾಗ 7ನೇ ಕ್ಲಾಸ್ ಹೋದ್ರೆ ಬ್ಯಾಂಕ್ ಮ್ಯಾನೇಜರ್ ಸಿಕ್ತಿತ್ತು. ಹಂಗಾಗಿ ಇರುತ್ತೆ. ನಮ್ ತಾತ ಅಜ್ಜರು ಒಂದು ನನಗೆ ಅನುಭವ ಎಜುಕೇಶನ್ ಆಗಿ ಅವರೆಲ್ಲರೂ ನಮ್ಗೆ ಸಹಾಯ ಮಾಡಿದ್ದಾರೆ. SSLC ಆಯ್ತು, SSLC ಫೇಲ್ ಆದೆ. SSLC ಫೇಲ್ ಆಗ್ಬಿಟ್ಟೆ, ಓದ್ಲಿಲ್ಲ, ತಲೆ ಹತ್ಲಿಲ್ಲ. ವಿದ್ಯೆ ತಲೆಗೆ ಹತ್ಲಿಲ್ಲ, ಫೇಲ್ ಆದೆ. 2 ಸಬ್ಜೆಕ್ಟ್ ಹೋಯ್ತು. ಫೇಲ್ ಆದ್ರೆ ಅಂತ ಧೈರ್ಯ ಕಳ್ಕೊಂಡ್ರ? ಇಲ್ಲ, ಎದೆ ಕಟ್ಕೊಂಡಿಲ್ಲ ನಾನು. ಗಟ್ಟಿ ಅನ್ಕೊಂಡು ದುಡಿಬೇಕು ಅನ್ನೋ ಒಂದು ಮನಸ್ಸಿತ್ತು. ಅದು ಮುಖ್ಯ, ದುಡಿಬೇಕು ಅಂತ ಮನಸ್ಸಿತ್ತು. ಬಿಕಾಸ್ ಅದು ಫೇಲ್ ಅಲ್ಲ, ಫೇಲ್ ಅಲ್ಲ. ಲಾಸ್ಟ್ ಬೆಂಚ್, ನಾವ್ ಏನ್ ಲಾಸ್ಟ್ ಬೆಂಚ್ ಇದೆ, ಇವತ್ತು ನಾನು ಫಸ್ಟ್ ಬೆಂಚ್ ಆಗಿದ್ದೀನಿ. ನಾನು ಇವತ್ತೇನು ನಾನು ಲಾಸ್ಟ್ ಆಗಿದ್ದೀನಿ, ಇವತ್ತು ಫಸ್ಟ್ ಬೆಂಚ್ ಆಗಿದ್ದೀನಿ. ಅದನ್ನ ಗೆಲುವಿನ ರೂಪದಲ್ಲಿ ನಾನು ತೋರ್ಸ್ಕೊಟ್ಟಿದ್ದೀನಿ, ಎಲ್ಲರಿಗೂ ನಾನು ತೋರಿಸಿದ್ದೀನಿ. ನಾನು ಫೇಲ್ ಆದ್ರೂ ಇವತ್ತು ನನ್ನ ಸ್ನೇಹಿತರು ಶಿಕ್ಷಕರಾಗಿದ್ದಾರೆ, ಒಳ್ಳೊಳ್ಳೆ ಕೆಲ್ಸಗಳಾಗಿದ್ದಾರೆ. ಅವ್ರು ಇವತ್ತು ನೆನ್ಸ್ಕೊಂತ, ರವಿ ನೀನ್ ಫೇಲ್ ಆದೆ ಆದ್ರೂ ನಾವು ನಿನ್ ಲೆವೆಲ್ ರೀಚ್ ಆಗಿಲ್ಲ ನಾನು ಅಂತ. ನಿಜವಾಗ್ಲು ಇವತ್ತು ನಿರಂಜನ ಮೂರ್ತಿ ಅಂತ ಇದಾರೆ, ಆಮೇಲೆ ಶಿವಣ್ಣ ಅಂತ ಇದ್ದಾರೆ. ಮಾತಾಡೋಣ. ನಮಸ್ಕಾರ. ನಮಸ್ಕಾರ ಜಯಮೋಹನ್ ರಾವ್, ಹೇಗಿದ್ದೀರಾ? ಎಸ್ ಸರ್, ನಮ್ಮೊಂದಿಗೆ ಇವತ್ತು ರವೀಶ್ ಅವರು ಇದ್ದಾರೆ. ಈಸ್ ಅ ಗ್ರೇಟ್ ರೈಟರ್. ಎಸ್, ರೈಟರ್ ಅಂಡ್ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ. ಎಸ್, ಅವರ ಒಂದು ಈ ಒಂದು ಕಾರ್ಯಗಳು ಮುಂದಿನ ದಿನಗಳಲ್ಲಿ ಇನ್ನೂ ಯಶಸ್ವಿ ಸಿಗಂತ ಪ್ರಾರ್ಥನೆ ಮಾಡ್ತೀನಿ. ನಾವು ಇದೇ ವರ್ಷ ಸೇಮ್ 2ನೇ ತಾರೀಕು ಹೋದ ವರ್ಷ ನಾನು ಅದೇ ಎಸ್ ಹೌದೌದು, ಗಾಂಧಿ ಜಯಂತಿ 2ನೇ ತಾರೀಕು ಅಕ್ಟೋಬರ್ 2ನೇ ತಾರೀಕು ಗಾಂಧಿ 150ನೇ ಎಪಿಸೋಡ್ ಅಲ್ಲಿ ಇದ್ದೆ. ಇವತ್ತು 190ನೇ ಎಪಿಸೋಡ್ ಅಲ್ಲಿ ಸಾಧಿಸಿದ್ದಾರೆ. ಅವರು ಈ ಮುಂದಿನ ದಿನಗಳಲ್ಲಿ ಹೆಚ್ಚು ಪುಟಗಳ ಬಗೆಯಲ್ಲಿ ಒಂದು ಹೆಚ್ಚಿನ ಕಾರ್ಯಕ್ರಮ ಅವರ ಒಂದು ಏನು ಉದ್ದೇಶ ಇದೆ ಖಂಡಿತ ನೆರವೇರಲಿ ಅಂತ ದೇವರ ಪ್ರಾರ್ಥನೆ ಮಾಡ್ತಾರೆ. ಮಾತಾಡಿ ಸರ್. ನಮಸ್ತೆ ಸರ್. ಹೋದ ವರ್ಷ ಇದೇ ಚೀಟಲ್ಲಿ ನಿಮ್ ಚೀಟಲ್ಲಿ ನಾವು ಕೂತ್ಕೊಂಡಿದ್ದೆ ಸರ್. ಹೌದಾ ಸರ್? ಸರ್, ನಮ್ದು ಏನಂದ್ರೆ, ನಮ್ಮದೇ ಆದ ಒಂದು ಸಂಸ್ಥೆ ಇದೆ ಸರ್, ವಿಶ್ವ ಕನ್ನಡ ಕಲಾ ಸಂಸ್ಥೆ ಅಂತ ಇದೆ. ಆ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ನಾನು. ಸತತವಾಗಿ 7 ವರ್ಷದಿಂದ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ದೊಡ್ಡ ಸಮ್ಮೇಳನ ಎಲ್ಲ ಮಾಡ್ತಾ ಇದ್ದೀನಿ. ಯಾರ ಹತ್ರನು ನಾನು ಉಚಿತವಾಗಿ, ಪ್ರತಿಯೊಬ್ಬರಿಗೂ ಉಚಿತವಾಗಿ ಅವಾರ್ಡ್ಗಳು ಕೊಡ್ತಾ ಬರ್ತಾ ಇದ್ದೀನಿ. ಮೊನ್ನೆ 5ನೇ ಸಾಹಿತ್ಯ ಸಮ್ಮೇಳನದಾಗ ಒಂದು GK ವಿಕಿಲಿ ಸಮ್ಮೇಳನ ಮಾಡಿದಾಗ ಸಿಂಹರ್ ಅವಾರ್ಡು ಮತ್ತೆ ಲೋಕೇಶ್ ಅವಾರ್ಡ್ ನ ಹೆಸರಲ್ಲಿ 100 ಜನ ಕಲಾವಿದರಿಗೆ ನಾನು ಸನ್ಮಾನ ಮಾಡಿದೆ. ಗಿರಿಜಾ ಮೇಡಮ್ ಬಂದಿದ್ರು ಆ ಕಾರ್ಯಕ್ರಮಕ್ಕೆ. ನಮ್ ಗಿರಿಜಾ ಮೇಡಮ್ ಬಂದು ಎಲ್ಲರಿಗೂ ಒಂದು ಅವಾರ್ಡ್ ಕೊಟ್ಟು ಎಲ್ಲರಿಗೂ ಆಶೀರ್ವಾದ ಮಾಡಿ ಹೋದ್ರು ಸರ್. ನಮ್ಮ ಆಫೀಸ್ ಚಿಕ್ಕಬಳ್ಳಾಪುರ ಸರ್, ಬೆಂಗಳೂರು ಚಿಕ್ಕಬಳ್ಳಾಪುರ ಹತ್ರ ಆಚಾರ್ಯ ಕಾಲೇಜ್ ಅಂತ ಇದೆ ಸರ್. ಆಚಾರ್ಯ ಕಾಲೇಜ್ ಹಿಂಭಾಗನ ನಮ್ಮ ಮನೆ ಇದೆ ಸರ್, ಅಲ್ಲಿದೆ ಸರ್ ಮನೆ. ಸರ್, ನಮ್ಮ ಸಂಸ್ಥೆಯ ಉದ್ದೇಶ ಅಂದ್ರೆ ನಮ್ಮ ನಡೆಗೆ ಪರಿವರ್ತನೆ ಕಡೆಗೆ ಅಂತ ಇದೆ ಸರ್. ನಮ್ಮ ನಡೆಗೆ ಪರಿವರ್ತನೆ ಕಡೆಗೆ ಲೆಕ್ಕ ಹಾಕಳಿ. ನಾವು ಪ್ರತಿಯೊಬ್ಬರ ಸಂಘ ಸಂಸ್ಥೆಗಳು ಏನ್ ಮಾಡ್ತಾರೆ ಅದನ್ನ ನಾವು ಫಾಲೋ ಮಾಡಲ್ಲ. ನಾನು ನನ್ನದೇ ಒಂದು ರೀತಿ ಫಾಲೋ ಮಾಡ್ತೀನಿ, ವಿಭಿನ್ನ ರೀತಿ. ನಮ್ಮ ನಡೆಗೆ ಪರಿವರ್ತನೆ, ನಾನು ಏನೇ ಮಾಡಿದ್ರು ಪರಿವರ್ತನೆ ಆಗ್ಬೇಕು.
ನಾವು ಮಾಡಿದ್ ನೋಡಿ ಬೇರೆಯವ್ರು ಮಾಡ್ಬೇಕೆ ಹೊರತು ಅವ್ರು ಮಾಡಿದ್ದು ನಾವು ಮಾಡಲ್ಲ ನಾನು. ಖಂಡಿತ. ಇವಾಗ ನೋಡಿ ನಮ್ದು ಅದೇ ತರನೇ ಸರ್ವಿಸ್ ಸೋಷಿಯಲ್ ಬಂದಿದೆ. ಮ್ಯಾಟ್ರಿಮೋನಿ ಫ್ರೀಯಾಗಿ ನಡೆಸ್ತಾ ಇದೀವಿ. ಮಕ್ಕಳಿಗೆ ಬುಕ್ಸ್ ಎಲ್ಲ ಕೊಡ್ತಾ ಇರ್ತೀವಿ ಊರಲ್ಲಿ. ನಮ್ದು ಒಂದೇ ಒಂದು ಕ್ಯಾಲೆಂಡರ್ ಬೇರೆ ನಾವು ಮಾಡಿದ್ವಿ. ಯಾವುದೇ ಒಂದು ದಿನಾಂಕಕ್ಕೆ ಕ್ಯಾಲೆಂಡರ್ ಟೈಮ್ ಇರುತ್ತೆ, ಅದನ್ನ ವಾರನ ಹೇಳ್ತೀವಿ. ಅದು ಒಂದು ಫಾರ್ಮ್ ಇದೆ ಆಯ್ತಾ. ಆಮೇಲೆ ಪಾದಯಾತ್ರೆಗಳು ಏನೇನೋ ಸರ್ವಿಸ್ ಸೋಷಿಯಲ್ ಸರ್ವಿಸ್ ಎಲ್ಲ ಮಾಡ್ಕೊಂಡಿದೀವಿ. ನಮ್ ಸಾರ್ ನಮಗೂ ಕರೆದು ಒಂದು ಪರಿಚಯ ಮಾಡಿಸ್ಕೊಟ್ರು ಜನಗಳಿಗೆ. ನೋಡಿ ಒಳ್ಳೆ ವೇದಿಕೆ ಸರ್, ಅದು ಹೇಳಿದ್ರು ಬಾಲು ಸರ್, ಒಳ್ಳೆ ವೇದಿಕೆ. ನಾವು ಬಂದ ತಕ್ಷಣ ನಾವು ನೋಡಿ ಸ್ಟುಡಿಯೋ ನೋಡಿ ತುಂಬಾ ಖುಷಿ ಆಯ್ತು ನನಗೂ. ಹಂಗಾಗಿ ಹೌದು. ಈಗ ನಾವು ಪರಿವರ್ತನೆ ಕಡೆಗೆ ಅಂದಾಗ ಪ್ರತಿಯೊಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಾನೇನೋ ಫಸ್ಟ್ ಸ್ಟಾರ್ಟಿಂಗ್ 6 ಶಾಲು ಆಗ್ತಿದ್ದೆ, ಎಲ್ಲರೂ ಕೊಟ್ಟಂಗೆ 6 ಶಾಲು ಆಗ್ತಾ ಇದ್ದೆ. ಆಮೇಲೆ ಯೋಚನೆ ಮಾಡ್ದೆ 6 ಶಾಲು ಕೊಟ್ಟಾಗ ಅವು ಮತ್ತೆ ರಿಪೀಟ್ ಆಗ್ತಾ ಇರ್ತವೆ, ಪ್ರತಿಯೊಂದು ರಿಪೀಟ್ ಆಗ್ತಾವೆ, 6 ಶಾಲು ರಿಪೀಟ್ ಆಗ್ತವೆ. ನಮ್ಮ ನೋಡಿ ಹೆಣ್ಮಕ್ಳಿಗೆ ಬಂದಂತ ಹೆಣ್ಮಕ್ಳಿಗೆ ಮನೆಗಳಿಗೆ ಜಾಕೆಟ್ ಪೀಸ್ ಕೊಡ್ತೀವಿ. ಎಕ್ಸಾಂಪಲ್ ನಾನು ಹೇಳೋದು, ಆ ಜಾಕೆಟ್ ಪೀಸ್ ಏನ್ ಮಾಡ್ತಾರೆ, ಅದೇ ಜಾಕೆಟ್ ಬೇರೆ ಕೊಡ್ತಾರೆ, ಬೇರೆ ಕೊಡ್ತಾರೆ, ಟ್ರಾನ್ಸ್ಫರ್ ಆಗುತ್ತೆ. ಅದು ಮಾಡಬಾರ್ದು, ಟ್ರಾನ್ಸ್ಫರ್ ಆಗಬಾರ್ದು, ಬದಲಾವಣೆ ಆಗಬೇಕು ಅನ್ನೋ ಉದ್ದೇಶದಿಂದ ಅದೇನಾಗತ್ತಂದ್ರೆ ಅದೇನಾಗತ್ತಂದ್ರೆ 75 ಸೆಂಟಿಮೀಟರ್ ಪೀಸು, ಕೆಲವು ದಪ್ಪ ಇದ್ರೆ 90 ಸೆಂಟಿಮೀಟರ್ ಬೇಕು, ಹೊಲ್ಸ್ಕೊಳಕ್ ಆಗಲ್ಲ. ಅದಕ್ಕೆ ಮಾಡ್ತಾರೆ ಬೇರೆ ಕೊಡ್ತಾರೆ. ನಾನು ಅದನ್ನ ಹೇಳೋದು ಪ್ರತಿಯೊಬ್ಬರಿಗೂ ನಾನು ಹೇಳೋ ಜಾಕೆಟ್ ಪೀಸ್ ಕೊಡ್ಬೇಡಿ, ಅದಕ್ಕೆ ಬೇರೆ ಬರ್ಲಿ ಬುಕ್ಸ್ ಕೊಡಿ, ಓದೋ ಒಂದು ಅಭ್ಯಾಸ ಬೆಳೆಸಿ, ಓದೋ ಅಭ್ಯಾಸ ಬೆಳೆಸಿ. ಅದಕ್ಕೆ ನಾನೇ ಮಾಡಿದೆ ಈ ಸಾರಿ ಒಂದು ಮಹಿಳಾ ದಿನಾಚರಣೆ ಅಂತ ಮಾಡಿದೆ. ಮಾರ್ಚ್ ತಿಂಗಳಾಗಿ ಮಹಿಳಾ ದಿನಾಚರಣೆ ಮಾಡಿದೆ. ನಮ್ದು 7 ವರ್ಷ ಆಯ್ತು. 7 ವರ್ಷದಾಗೆ ಈ ಮೊನ್ನೆ ರೀಸೆಂಟ್ ಆಗಿ 5ನೇ ಸಮ್ಮೇಳನ ಮಾಡ್ಬೇಕಾರೆ ಮಾಡಿದೆ ನಾನು. ಬರೀ ಮಹಿಳೆಯರಿಗೆ ಬರೀ ಸೀರೆ ಕೊಟ್ಟೆ. ಸೀರೆ, ತೆಂಗಿನಕಾಯಿ, ಅಕ್ಕಿ, ಬಳೆ, ಈ ತರ ಒಂದು ತವ್ರ ಮನೆ ಉಡುಗೊರೆ ಆಗಿ ಹೆಂಗ್ ತುಂಬ್ತಾರ ಆ ರೀತಿ ತುಂಬಿ ಬಾಗಿನ ತರ ಕೊಟ್ಟು ನಾನು ಪ್ರತಿಯೊಬ್ಬರಿಗೂ 50 ಜನಕ್ಕೆ ನಾನು ಕೊಟ್ಟಿದ್ದೆ ಸೀರೆ. 50 ಸೀರೆ ಆ ತರ ಮಾಡಿದೆ ಸರ್. ಮತ್ತೆ ಮೊನ್ನೆ ರೀಸೆಂಟ್ ಆಗಿ ಹೊಸಪೇಟೆ ಹತ್ರ ಹುಲಿಕೆರೆ ಅಂತ ಬರುತ್ತೆ, ಅಲ್ಲಿ ಪರಿಸರ ಜಾಗೃತಿ ಅಂತ ಒಂದು ಕಾರ್ಯಕ್ರಮ ಮಾಡಿದೆ. ಆ ಕಾರ್ಯಕ್ರಮದಾಗ ಏನ್ ಮಾಡಿದೆ, ಬರೀ ಗಂಡು ಮಕ್ಳಿಗೆ ಏನ್ ಮಾಡಿದೆ, ರಾಮರಾಜ್ ಸೀರೆ ಪಂಜೆ, ರಾಮರಾಜ್ ಪಂಜೆ ಬರುತ್ತೆ, ರಾಮರಾಜ್ ಪಂಜೆ ಮತ್ತೆ ಶಲ್ಯ ಪೇಟ ಕೊಡ್ಲಿಲ್ಲ, ಪೇಟ 6 ಶಾಲು ಹಾಕ್ಲಿಲ್ಲ, ಪಂಜೆ ಮತ್ತೆ ಶಲ್ಯ ನೋಡಿ, ಶಲ್ಯ ಪ್ರತಿಯೊಂದು ಉಪಯೋಗ ಬರುತ್ತೆ. ಶಲ್ಯ ಟೋಪಿ ಹಾಕರು, ನೀನ್ ಟೋಪಿ ಹಾಕ, ಬೇರೆ ಒಬ್ರು ಟೋಪಿ ಹಾಕ್ತಂಗೆ ಅಂತ ನಮ್ಮ ರಾಮರಾಜ್ ಪಂಜೆ ಮತ್ತೆ ಶಲ್ಯ ಕೊಟ್ಟೆ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಕರೆ ಬರ್ತಾ ಇದೆ ಅದಕ್ಕೆ. ಸೊ ತಾವು SSLC ಫೇಲ್ ಬಗ್ಗೆ ಮಾತಾಡ್ತಿದ್ರಿ. ಹೌದು ಸರ್, SSLC ಫೇಲ್. ಕಂಟಿನ್ಯೂ ಮಾಡೋಣ. ಇಲ್ಲ, SSLC ಫೇಲ್ ಅಂದ್ರೆ ನಾನು ಓದ್ಲಿಲ್ಲ ಸರ್, ಓದ್ಲಿಲ್ಲ. ನನ್ನ ದಡ್ಡತನಕ್ಕೆ ನಾನೇ ಕಾರಣ ಅದೇ. ಆ ಕಾರಣನ ಮತ್ತೆ ನಾನು ಬದಲಾವಣೆ ಮಾಡ್ಕೊಂಡೆ. ನನ್ನ ಅನುಭವ ಆಯ್ತಲ್ಲ, ಯಾಕಂದ್ರೆ ನಮ್ಮ ಒಂಟಿತನ ಕಾಡುತ್ತು. ನಮ್ಮಮ್ಮ ತಂದೆ ತಾಯಿ ಮಾಡ್ಯಾರ ಅಂದ್ರೆ ಒಂದು ರೂಮ್ ಇಟ್ರು, ಒಂದು 20 ಒಂದು ಜವಳಿ ಅಂಗಡಿ ಅಂತ ಸೇರ್ಸಿರು. ಜವಳಿ ಅಂಗಡಿ ಸೇರ್ಸಿರು, ಬರೀ 200 ರೂಪಾಯಿ ಕೊಡೋರು ಸರ್ ಜವಳಿ ಅಂಗಡಿಗೆ. ಆ 200 ರೂಪಾಯಿ ತಗೊಂಡು ಇಷ್ಟೇ ಇವಾಗ ಏನ್ ಸ್ಟುಡಿಯೋ ಇದೆಯಾ ಅದ್ರಾಗ ಅರ್ಧ ರೂಮ್ ಇತ್ತು ಸರ್. ಆ ರೂಮಾಗ ಒಂದ್ ಸ್ಟವ್ ಇಟ್ಕೊಂಡಿದ್ದೆ, ಸೀಮೆಣ್ಣೆ ಸ್ಟವ್. ಅವಾಗ ಸೀಮೆಣ್ಣೆ ಸ್ಟವ್ ಇಟ್ಕೊಂಡು 10 ಗಂಟೆಗೆ ಬರ್ತಾ ಇದ್ದೆ. 10 ಗಂಟೆಗೆ ಬಂದು ಮಧ್ಯರಾತ್ರಿ ಅನ್ನ ಬೇಯಿಸ್ಕೊಂಡು ಮಧ್ಯರಾತ್ರಿ 12 ಗಂಟೆ 1 ಗಂಟೆಗೆ ಊಟ ಮಾಡ್ಬಿಡ್ತಿದ್ದೆ ಎದ್ದು. ಸಾಕಾಗಿರತ್ ಕೆಲಸ ಮಾಡಿ, ಬಟ್ಟೆ ಮಡ್ಚಿ ಜವಳಿ ಅಂಗಡಿ ಬಟ್ಟೆ ಮಡ್ಚೋದು ತುಂಬಾ ಇದು. ಹಂಗಾಗಿ ಅಷ್ಟು ರಾಶಿ ಬಿದ್ದಿರುತ್ತೆ. ಆ ರಾಶಿ ಎಲ್ಲ ಮಡ್ಚಿಟ್ಟು ನಾ ಬಂದು ಮನೆ ಕಂಡು ಊಟ ಸುಸ್ತಾಗಿರುತ್ತೆ, ಅನ್ನ ಇಟ್ಬಿಡ್ತಿದ್ದೆ. ಬೆಂದ ಆದ್ಮೇಲೆ ಅದು ಕುಕ್ಕಿ ಸ್ಟವ್ ಆಫ್ ಆಗೋರೋದು. ಸೀಮೆಣ್ಣೆ ಸ್ಟವ್ ಉಕ್ಬಿಟ್ರೆ ಆಫ್ ಆಗ್ಬಿಡುತ್ತೆ. ಹಂಗಾಗಿ ಆಫ್ ಆಗಿದೆ. ಯಾವ ಸರ್ವತ್ತಾಗಿ ಎಚ್ಚರಾದಾಗ ಎದ್ಬಿಟ್ಟು ಊಟ ಮಾಡಿ ಮತ್ತೆ ಮನೆಗ್ತಾ ಇದ್ದೆ. ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು 10 ಗಂಟೆಗೆ ಡ್ಯೂಟಿಗೆ ಹೋಗ್ತಾ ಇದ್ದೆ. ಇದೇ ತರನೇ ಮಾಡ್ತಾ ಇರ್ಬೇಕಾದ್ರೆ ಒಂದ್ಸರಿ ಇದು ಇತ್ತು ಸರ್, ಒಂದು ಪೇಪರ್ ಬಂತು. ಇದು ಪೇಪರ್ ಬಂದಾಗ ಏನಾಯ್ತು ಅಂದ್ರೆ ಪೇಪರ್ ಓದ್ದೆ, ಒಂದ್ ದಿವಸ ಪೇಪರ್ ಓದ್ತಿದ್ದೆ, ಆದ್ರೆ ಗಮನ ಕೊಟ್ಟಿಲ್ಲ ಜಾಸ್ತಿ. ಅಲ್ಲಿ ಹಾಸನ ಅದು ನನಗೆ ಹಾಸನ ಒಂದು ಬರವಣಿಗೆ ಒಂದು ಸ್ಫೂರ್ತಿ ಅಂತ ಅನ್ಕೊಬಹುದು. ಯಾಕಂದ್ರೆ ಒಂದು ಕವಿತೆ ಕವಿತೆ ಇದು ಇದೆ, ಕಾಂಪಿಟೇಷನ್ ಇದೆ, ವಾಚನ ಇದೆ ಅಂತ ಒಂದು ಇದಿತ್ತು. ಕಾಂಪಿಟೇಷನ್ಗೆ ನಾನು ಯಾಕೆ ಬರೀಬಾರ್ದು ಅಂತ ಯೋಚನೆ ಮಾಡಿದಾಗ ಏನಾಯ್ತು, ನನ್ನ ಫ್ರೆಂಡ್ ಯೋಚನೆ ಸಿಕ್ತ.
ನಮ್ಮ ಫ್ರೆಂಡಿಂದು ನೆನಪು ಬಂತು. ಓಕೆ ಟಿ ನಿರಂಜನ್ ಮೂರ್ತಿ ಅಂತ ಅವನ ಹೆಸರು, ಟಿ ನಿರಂಜನ್ ಮೂರ್ತಿ ಅಂತ. ಓಕೆ ಅವ್ನ SLCಗೆ ಏನ್ ಮಾಡ್ತಿದ್ದ, 8, 9 ಹತ್ರಗೆ ಅವ್ನ ಮುಂದೆ ಬೆಂಚು, ನಾವು Okay. ಲಾಸ್ಟ್ ಬೆಂಚು. ಹ್ಮ್ ನಾನ್ ಬಗ್ಗಿ ನೋಡ್ತಿದ್ದೆ, ಏನೋ ಬರಿತಾನಲ್ಲ ಏನ್ ಬರಿತಾನಲ್ಲ ಅಂತ ಕುತೂಹಲ ಇತ್ತು ಅವಾಗ. ಲಾಸ್ಟ್ ಬೆಂಚ್ ಪ್ರಾಫಿಟ್ ಅದ ಅಂದ್ರೆ ಬೆನಿಫಿಟ್ ಅದೇ, ಹೌದು ನಾವು ಎಲ್ಲರೂ ಕಾಣ್ತೇವೆ, ಹೌದು ಎಲ್ಲರೂ ನಾವು ಕಾಣ್ತಾರೆ ಹೌದು. ಲಾಸ್ಟ್ ಬೆಂಚ್ ನಾವ್ ಹಿಂಗೆ ಬಗ್ಗಿ ನೋಡ್ತಾ ಇದ್ದೆ, ಆದ್ರೆ Okay. ಕೇಳ್ತಿರ್ಲಿಲ್ಲ ಹಾ. ಏನ್ ಬರಿತಾನ ಬಿಡು, ಏನೋ ಬರಿತಾ ಇದ್ದಾನ ಅಂತ ಸುಮ್ನೆ ಆಗ್ತಿದ್ದೆ. ಆಮೇಲೆ Okay. ಅವ್ನು ಬರಿತಾನ ಅಂತ ಗೊತ್ತಾಯ್ತು, ಲಾಸ್ಟಿಗೆ ಬರಿತಾನ ಅಂತ ಗೊತ್ತಾಯ್ತು, ಕತೆ ಕವನೆಲ್ಲ ಬರಿತಾನ ಅಂತ ಗೊತ್ತಾಯ್ತು. ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ, Okay. ತಲೆ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ, ಹ್ಮ್. ಗೊತ್ತಾಯ್ತು. ಅವಾಗ ಅವ್ನ್ ಬರಿತಿದ್ದ ನೆನಪು ಮಾಡ್ಕೊಂಡು ನಾನು ಯಾಕೆ ಬರಿಬಾರ್ದು, ನಾನು ಯಾಕೆ ಟ್ರೈ ಮಾಡ್ಬೋದು ಅನ್ನೋ ನಿಜ, ಸ್ಫೂರ್ತಿಯಿಂದ ನಿಜ. ಅವನೇ ನನಗೆ ಸ್ಫೂರ್ತಿ, ಬರವಣಿಗೆಗೆ ನಾನು ಅವನೇ ಸ್ಫೂರ್ತಿ. ಹ್ಮ್. ಇವತ್ತು ನಾನು ನೆನ್ಸ್ಕೊಂತೀನಿ ಅವ್ನು. ಇವತ್ತು ಮೊನ್ನೆ 30 ವರ್ಷ ಆದ್ಮೇಲೆ ಮತ್ತೆ ಲಿಂಕ್ ತಗೊಂಡು Okay. ಒಂದು ಮತ್ತೊಂದು ಕರೆ ಬರ್ತಾ ಇದೆ, ಮಾತಾಡೋಣ. ಆಯ್ತು. ಹಲೋ, ನಮಸ್ಕಾರ. ನಮಸ್ಕಾರ, ನಮಸ್ಕಾರ, ಯಾರು ಮಾತಾಡೋದು? ಹಲೋ. ಹಾ, ನಿಮ್ಮ ಧ್ವನಿ ಕೇಳಿಸ್ತಿಲ್ಲ ಕರೆಕ್ಟಾಗಿ, ಮಾತಾಡಿ. ಓಕೆ 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 ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಅಲ್ಲ, ರವೀಶ್ ಸರ್ ನಿಮಗೆ ಪರಿಚಯ ಇದ್ದಾರಾ? ಭಾರತಿ ಅವರೇ, ರವೀಶ್ ಅವ್ರ ಪರಿಚಯ ಇದ್ದಾರಾ? ಓಕೆ 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 ನಮಸ್ತೆ ನಮಸ್ತೆ ಮೇಡಮ್, ಹೇಳಿ ಮೇಡಮ್, ಹೇಳಿ ಮೇಡಮ್. ಹಾ ಹೌದೌದು ಮೇಡಮ್, ಹೌದು ಮೇಡಮ್, ನನಗೂ ತುಂಬಾ ಖುಷಿ ಆಯ್ತು. ನನಗೆ ಒಂದು ಒಳ್ಳೆ ನನಗೆ ಒಂದು ಪ್ರಯೋಜನ ಆಯ್ತು ಇದು ಕರ್ಸಿ ನನಗೆ. ಇವತ್ತು ನಾನು ಇವತ್ತು ಇಲ್ಲಿ ಬರ್ಬೇಕು ಕಾರಣ ನಂದಿನಿ ಮೇಡಮ್, ನಂದಿನಿ ಮೇಡಮ್ ಅಂತ. ಹೌದು ನನಗೆ ಇಲ್ಲಿ ಬರ್ಬೇಕಂದ್ರೆ ಕಾರಣ ನಂದಿನಿ ಮೇಡಮ್ ಅಂತ. ಅವರು ದೊಡ್ಡ ಕಾದಂಬರಿಗಾರರು. ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು, ಅವ್ರು ನೋಡ್ತಾ ಇದ್ರು. ಆಮೇಲೆ ಅವರು ಇಲ್ಲಿಗೆ ಬಂದಿದ್ರು. ಅವರು ನನ್ನ ಹೆಸರು ಹೇಳಿ ಹಂಗಾಗಿ ಪರಿಚಯ ಮಾಡಿ ನಾನು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನನಗೆ ತುಂಬಾ ಧನ್ಯವಾದ. ನಂದಿನಿ ಮೇಡಮ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್. ಎಸ್ ಮೇಡಮ್, ಇವಾಗ ನಾನು ಇದ್ರ ಮೂಲಕ ನಾನು ಒಂದು ಸಂದೇಶ ಹೇಳ್ತೀನಿ. 1,000 ಜನ ಕವಿಗೋಷ್ಠಿ ನಾನು ಮಾಡ್ತಾ ಇದ್ದೀನಿ ಮೇಡಮ್. 1,000 ಜನ ಕವಿಗೋಷ್ಠಿ ಮಾಡ್ತಾ ಇದ್ದೀನಿ ಚಿತ್ರದುರ್ಗ ಮುರುಘರಾಜಿಂದ ಮಾಡ್ತಾ ಇದ್ದೀನಿ. ಅದು ಪ್ರವೇಶ ಶುಲ್ಕ 100 ರೂಪೀಸ್ ಇದೆ. ನೇರವಾಗಿ ಹೇಳ್ತೀನಿ, ನಾನು ಕದ್ದು ಮುಚ್ಚಿ ನಾನು ಮಾಡ್ತಾ ಇಲ್ಲ. ಯಾಕಂದ್ರೆ 100 ರೂಪಾಯಿಲಿ ನೀನ್ 100 ರೂಪಾಯಿ ಕೊಡೋದು ಹೇಳ್ಬೋದು. 100 ರೂಪಾಯಿ ಇಂಟು 1000 ಜನ ಎಷ್ಟಾಗುತ್ತೆ? 1 ಲಕ್ಷ ಆಗುತ್ತೆ. 1 ಲಕ್ಷ ದುಡ್ಡು ಏನ್ ಮಾಡ್ತಾರ ಅಂತ ಯೋಚನೆ ಮಾಡ್ಬೋದು ಜನಗಳು, ಎಲ್ಲಾರು ಯೋಚನೆ ಮಾಡಬಹುದು. ಅದೇ ಆ ಸಂಘಟನೆ ಇದೆಯಲ್ಲ, ಆ ಸಂಘಟನೆ ಮಾಡ್ಬೇಕು ತುಂಬಾ ಕಷ್ಟ ಇರುತ್ತೆ. ಅದ್ ಯೋಚನೆ ಮಾಡಬಾರ್ದು ಅಂತ ನಾನು ಮನವಿ ಎಲ್ಲರಿಗೂ. ನಾನು ಯಾವತ್ತ ಪ್ರತಿಯೊಂದಕ್ಕೂ ಖರ್ಚು ಬರುತ್ತೆ. ಊಟದ 1000 ಜನಕ್ಕೆ ಊಟಕ್ಕೆ ಎಷ್ಟಾಗುತ್ತೆ ಯೋಚನೆ ಮಾಡಿ ನೀವೇ. ಅಲ್ಲ ಮೇಡಮ್, ದಾನಿಗಳು ಸಿಕ್ಕಿರ ಉಚಿತವಾಗಿ ಮಾಡ್ಬೋದು. ದಾನಿಗಳು ಸಿಗಲ್ಲ, ಒಂದೊಂದ್ಸರಿ ದಾನಿಗಳು ಸಿಕ್ಕರು ಕೈ ಕೊಟ್ಬಿಡ್ತಾರೆ. ಕೈ ಕೊಟ್ಟಾಗ ಏನ್ ಮಾಡ್ಬೇಕಾಗತ್ತೆ? ನಾವೇ ಕೈಯಿಂದ ಹಾಕ್ಬೇಕಾಗತ್ತೆ. ನಾನು ಒಬ್ಬ ಸಾಮಾನ್ಯ ಗುಮಸ್ತ, ರೇವಾ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ನಾನು ಗುಮಸ್ತ. 20 ವರ್ಷದಿಂದ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಹೆಂಗೆ ಅಂದ್ರೆ ಅವರು ಸಮೇತ ನನಗೆ ಸಹಕಾರ ಕೊಟ್ಟಾರೆ. ರೇವಾ ಕಾಲೇಜ್ನವ್ರು ಇವತ್ತು ಇಷ್ಟು ದಿನ ಇರೋಕೆ ಅವರೇ ಕಾರಣ. ನಾನು ಇವತ್ತು ನನ್ನ ನೆನ್ಸ್ಕೊಬೇಕು. ಪ್ರತಿಯೊಬ್ಬ ಸಿಬ್ಬಂದಿ ನಾನು ನೆನ್ಸ್ಕೊಬೇಕು, ರೇವಾ ಕಾಲೇಜ್ ಸಿಬ್ಬಂದಿಗಳನ್ನ. ನಾನು ನಾನು ತ್ರಿಬಲಿ ಡಿಪಾರ್ಟ್ಮೆಂಟ್ ಆಗಿ 13 ವರ್ಷ ಕೆಲಸ ಮಾಡಿದ್ದು. ತ್ರಿಬಲಿಲಿ ಸುಧಾಕರ್ ಅಂತಿದ್ದಾರೆ, HOD ಆಗಿದ್ರು. ಅವ್ರು ಇವತ್ತು ನೆನ್ಸ್ಕೊಂತ ಇದೀನಿ. ಆಮೇಲೆ ರಾಜಶೇಖರ್ ಮಂಡಿ ಅಂತಿದ್ರು, ಅವರು HOD ಆಗಿದ್ರು. ಅವರು ನನಗೆ ಸಹಕಾರ ಕೊಟ್ರು. ಮಲ್ಲಿಕಾರ್ಜುನ್ ಅಂತ ಇದ್ರು, ಅವರು ನನಗೆ ಸಹಕಾರ ಕೊಟ್ರು. ತ್ರಿಬಲಿ ಡಿಪಾರ್ಟ್ಮೆಂಟ್ ಆಗಿ ತುಂಬಾ ಎಲ್ಲಾ ಸಿಬ್ಬಂದಿ ವರ್ಗದ ನನಗೆ ತುಂಬಾ ಸಹಕಾರ ಕೊಟ್ರು ಇದ್ದಾರೆ. ಇವತ್ತು ಈಗಲೂ ಕೊಡ್ತಾನೆ ಇದ್ದಾರೆ. ನಮಗೆ ತ್ರಿಬಲಿ ಡಿಪಾರ್ಟ್ಮೆಂಟ್ ಅಂತ ತುಂಬಾ ಅಚ್ಚುಮೆಚ್ಚಿನ ನಮಗೆ ಅದು ವಿಭಾಗ, ಅದು ತ್ರಿಬಲಿ ಡಿಪಾರ್ಟ್ಮೆಂಟ್. ತಿರ್ಗಾ ನಮ್ಮ ಚೇರ್ಮನ್ ಸರ್ ಇದಾರಲ್ಲ, ಶ್ಯಾಮರಾಜು, ಅವ್ರಂತ ಮನುಷ್ಯ ಎಲ್ಲೂ ಸಿಗಲ್ಲ, ಹುಡುಕಿದ್ರು ಸಿಗಲ್ಲ ಮೇಡಮ್. ತುಂಬಾ ಸಿಬ್ಬಂದಿಗಳಿಗೆ ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಸರ್. ಸಿಬ್ಬಂದಿಗಳಿಗೆ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಆದ್ರೆ ಅಲ್ಲಿ ಇರೋ ವರ್ಕರ್ಸ್ಗಳು, ಮೇಲಧಿಕಾರಿಗಳು ಇರ್ತಾರಲ್ಲ, ಅವ್ರು ಏನೋ ಒಂದು ಮಾಡಕ್ಕೋಸ್ಕರ ಏನೋ ಕಿತಾಪತಿಗಳು ಮಾಡೋದು ಅದೆಲ್ಲ ಮಾಡ್ತಾರೆ. ಆದ್ರೆ ಚೇರ್ಮನ್ ಮಾತ್ರ ತುಂಬಾ ಒಳ್ಳೆಯವರು. ನಾನು ನೋಡ್ ಪ್ರಕಾರ 20 ವರ್ಷದಿಂದ ನಾನು ನೋಡ್ಕೊಂಡ್ ಬಂದ್ರೆ ಚೇರ್ಮನ್ ತುಂಬಾ ಒಳ್ಳೆಯವರು. ಅವರು ಸಾಧಾರಣ ಮನುಷ್ಯ, ಸಾಧಾರಣ ಇದು ತುಂಬಾ ಪ್ರತಿಯೊಬ್ಬರಿಗೂ ಒಂದು ಅಟೆಂಡರ್ಗೂ ಸಮೇತ ಒಂದು ದೇವರ ಸ್ವರೂಪ ಅವರು ಹೇಳ್ಬೇಕಂದ್ರೆ. ದೇವರ ಸ್ವರೂಪ ಅವ್ರು ಹೇಳ್ಬೇಕಂದ್ರೆ ತುಂಬಾ ಇದಿದೆ.
ಆದ್ರೆ ಅಲ್ಲಿ ವರ್ಕ್ ಮಾಡೋ ದೊಡ್ಡ ದೊಡ್ಡ ಅಧಿಕಾರಿಗಳಿಂದ ಒಂದ್ ಸ್ವಲ್ಪ ಕೆಲವರಿಗೆ ಕಿರಿಕ ಆಗುತ್ತೆ ಹೊರತು ಬಿಟ್ರೆ ಇನ್ನೇನಿಲ್ಲ ಸಮಸ್ಯೆ ಅನ್ನೋದು ಥ್ಯಾಂಕ್ ಯು ಸೋ ಮಚ್ ಭಾರತಿ ಅವರೇ, ಕರೆ ಮಾಡಿದ್ರೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ಹೇಳಿ. ಮಾತಾಡಿ. ನನ್ನ ವಿದ್ಯಾಭ್ಯಾಸ ಅದೇ ಹೇಳಿದ್ನಲ್ಲ ಸರ್, ಲಾಸ್ಟ್ ಬೆಂಚ್ ಅವ್ನು ಬರಿತಾ ಇದ್ದ, ಬರಿತಾ ನೋಡಿ ನಾನು ಬರಿಬೇಕು ಅನಿಸ್ತು. ಆಮೇಲೆ ನಾನು ಒಂದು ಆಸನ ಬರೆದು ಕಳಿಸ್ತೆ ಸರ್ ಆಸನಕ್ಕೆ. ಅದು 3rd ಪೇಜ್ ಬಂತು. ಮೂರನೇ ಬಹುಮಾನ ಆಗಿ ನನಗೆ ಸಿಕ್ತು. ಹೋಗ್ದೆ, ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಬಂದೆ. ಅವರು ಕಾರ್ಯಕ್ರಮ ಸಂಘಟನೆ ಮಾಡಿದವ್ರು ಗೊತ್ತಾ, ಅವ್ರು ಯಾರು ಗೊತ್ತಾ ಸರ್? ಒಬ್ಬ ಪೇಂಟರ್, ಸಂಘಟಕರು ಪೇಂಟರ್ ಅವರು. ನೋಡಿ, ಅವ್ರ ಪೇಂಟರು ಸಾಹಿತ್ಯ ಸಂಘಟನೆ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ನನಗಂತೂ. ಒಬ್ಬ ಪೇಂಟರ್ ಕೈಯಿಂದ ಮಾಡಿದಾರೆ, ನಾವ್ ಯಾಕೆ ಮಾಡಬಾರ್ದು ಅನ್ನೋ ಒಂದು ಅಲ್ಲಿಂದ ಒಂದು ಅವ್ರದ್ದು ಒಂದು ನನಗೆ ತಗೊಂಡೆ. ಪ್ರತಿಯೊಬ್ಬರು ನಾನು ಕಷ್ಟ ಸುಖ ನೋಡಿ ಅವ್ರ ಅನುಭವ ಸ್ಫೂರ್ತಿ ನಾನು ತಗೊಂತೀನಿ. ನಾನು ಒಬ್ಬ ಅಟೆಂಡ್ ಆಗಿರ್ಬೋದು, ಒಬ್ರು ಸ್ವೀಪರ್ ಆಗಿರ್ಬೋದು, ಬಾತ್ರೂಮ್ ಕ್ಲೀನ್ ಮಾಡೋರು ನಾನು ಕಷ್ಟ ನೋಡ್ತೀನಿ, ಅರ್ಥ ಮಾಡ್ಕೊಂತೀನಿ ನಾನು. ನೋಡಿ, ಕೆಲವೊಂದ್ ಕಡೆ ಕಂಪ್ನಿಗಳಲ್ಲಿ ಏನಾಗುತ್ತೆ ಅಂದ್ರೆ, ನಾನು ನೇರವಾಗಿ ನಾನು ಇದ್ರ ಮುಂದೆ ನಾನು ಹೇಳ್ತೀನಿ, ಸಂಬಳದಾಗ ಏನ್ ಮಾಡ್ತಾರೆ ಅಂದ್ರೆ, HOD ಆಗಿ ಡೈರೆಕ್ಟ್ ದೊಡ್ಡ ಪೋಸ್ಟ್ ಗಳಿಗೆ ಸಂಬಳ ಜಾಸ್ತಿ ಕೊಡ್ತಾರೆ, ಲಕ್ಷಗಟ್ಟಲೆ ಸಂಬಳ ಕೊಡ್ತಾರೆ. ಅದೇ ಬಿ ವರ್ಗದಾಗ ಕೆಳ ಮಾಡ್ತಾ ಇದ್ದಾರಲ್ಲ, ಅವರಿಗೆ ಒಂದ್ ಬಾತ್ರೂಮ್ ಕ್ಲೀನ್ ಮಾಡೋರಿಗೆ ಎಷ್ಟು ಕೊಡ್ತಾರೆ? 10,000 ಕೊಡ್ತಾರೆ, 8,000 ಕೊಡ್ತಾರೆ. ಅವ್ರ ಕಷ್ಟ ಎಷ್ಟು ಸ್ಮೆಲ್ ಮೂಗ್ ಇಟ್ಕೊಂಡು ಸ್ಮೆಲ್. ಅಂತರಿಗೆ ನಾವು ಸಂಬಳ ಜಾಸ್ತಿ ಮಾಡ್ಬೇಕಂತ ನಾನು ಈ ಮೂಲಕ, ಈ ವಿಡಿಯೋ ಮುಖಾಂತರ ನಾನು ಹೇಳ್ತೀನಿ. ರಿಕ್ವೆಸ್ಟ್ ಸರ್, ಬಾತ್ರೂಮ್ ಕ್ಲೀನ್ ಮಾಡೋರಿಗೆ ತುಂಬಾ ವಜೆಗಳು ಹೊರೆ ಓದ್ತಾರೆ. ಡೆಸ್ಕ್ ಗಳೋದು, ತುಂಬಾ ಲಗೇಜ್ ಚೀಲಗಳು ಹೊರೋದು, ಏನೋ ಅವ್ರವ್ರು ಒಂದೊಂದು ಇದ್ರಾಗೆ ಒಂದೊಂದು ಇರುತ್ತೆ. ಅಂತರಿಗೆ ಒಂದು ಸಂಬಳನ ಒಂದು ಕನಿಷ್ಠ 20,000 ಮೇಲೆ ಕೊಟ್ರೆ ಒಂದ್ ಬದುಕು ಆಗುತ್ತೆ ಅನ್ನೋ ನನ್ನ ಸಂದೇಶ ಸರ್. ನನ್ನ ಸಂದೇಶ ಒಳ್ಳೆ ವಿಚಾರ. ನನ್ನ ಸಂದೇಶ ಹೆಂಗಂದ್ರೆ, ತುಂಬಾ ನಾನು ನೋಡ್ತೀನಿ ಸರ್, ಸ್ವೀಪರ್ಗಳು ಇರ್ತಾರೆ ಒಂದು ಆಸ್ಪತ್ರೆಗಳಿಗೆ. ನೋಡಿ, ಆಸ್ಪತ್ರೆಗಳಿಗೆ ಆಗಿರ್ಬೋದು, ಕಂಪ್ನಿಗಳಾಗಿರ್ಬೋದು, ಕ್ಲೀನ್ ಮಾಡ್ತಾ ಇರ್ತಾರೆ. ಯಾವಾಗ ಸಹ ಓಡಾಡ್ತಿರ್ತಾರೆ, ವೇಟ್ ಮಾಡೋದು, ಸುಮ್ಮನೆ ಕ್ಲೀನ್ ಮಾಡ್ತಾ ಇರ್ತಾರೆ. ಅವರಿಗೆ ಅಂತರಿಗೆ ಒಂದ್ ಸ್ವಲ್ಪ 20,000 ತಿಂಗಳಿಗೆ ಸಂಬಳ ಕೊಟ್ರೆ ಒಂದು ಅವರು ಒಂದು ಕುಟುಂಬ ಬೆಳೀತತೆ, ಚೆನ್ನಾಗಾಗುತ್ತೆ ಅನ್ನೋ ಒಂದು. ತಿರ್ಗಿ ಅವ್ರಿಗೆ ಕೊಟ್ಟಷ್ಟು ಅವ್ರಿಗೆ ಖುಷಿ ಬರುತ್ತಾ, ನಾವು ಜನ ನಮ್ಗೆ ಗುರ್ತಿಸ್ ಕೊಡ್ತಾ ಇದಾರೆ, ನಾವು ಕೆಲಸ ಮಾಡ್ಬೇಕು ಅನ್ನೋ ಮನೋಭಾವನೆ ಬರುತ್ತೆ. ಸಂಬಳ ಕಡಿಮೆ ಆಗಿ ತಿರ್ಗಾ ಅವ್ರಿಗೆ ತುಂಬಾ ಕಿರುಕುಳ ಕೊಡಬಾರದು ಸರ್, ಯಾರೇ ಆಗೇ ಇರ್ಲಿ ಸರ್. ಕ್ಲೀನ್ ಮಾಡ್ಲಿ ಬಿಡು ಅನ್ನೋದು, ತುಂಬಾ ಗಲೀಜ್ ಮಾಡೋದು, ಆ ಗಲೀಜ್ ಮಾಡಬಾರ್ದು. ಅದು ನಮ್ಮ ಮನೆ ಅಂತ ತಿಳ್ಕೊಂಡು ದೊಡ್ಡ ದೊಡ್ಡ ಅಧಿಕಾರಿಗಳು ಏನಿದಾರ, ಸಾಮಾನ್ಯ ಇದು ಅಲ್ಲಿ ವರ್ಕ್ ಮಾಡೋ ವರ್ಕರ್ಸ್ಗಳು ಏನ್ ಇದಾರ, ಗಲೀಜನ್ನ ನಾವು ಮಾಡಬಾರ್ದು. ನಮ್ಮ ಇಂಡಿಯಾದಾಗ ಏನಾಗೈತೆ ಅಂದ್ರೆ, ಅಲ್ಲಿ ಸಿಂಕ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಾನು ತುಂಬಾ ನೋಡಿರೋದಾಗೆ. ಊಟ ಮಾಡಿದ ಬಾಕ್ಸ್ ಒಳಗೆ ಸೊಪ್ಪು ಇರುತ್ತೆ, ಮೆಣಸಿನಕಾಯಿ ಇರುತ್ತೆ, ಅದನ್ನ ಸಿಂಕ್ ತಗೊಂಡು ಹೋಗ್ತಾರೆ. ಅದನ್ನ ಹಾಕ್ಬಾರ್ದು, ಅದು ತೆಗೆದ್ಬಿಟ್ಟು ಡೆಸ್ಕ್ ಒಳಗೆ ಹಾಕಿ, ಡಸ್ಟ್ಬಿನ್ ಇರುತ್ತೆ, ಆ ಡಸ್ಟ್ಬಿನ್ ಒಳಗೆ ಹಾಕಿ ಏನಾಗಲ್ಲ, ಹಾಕಲ್ಲ ಕೆಲವರು. ಬಿಡು ತೊಳೆಯನಿದಾನಲ್ಲ, ಆ ಮನೋಭಾವನೆ ಇಲ್ಲಿ ನಮ್ಮ ಇಂಡಿಯಾ ಕಲ್ತಾರೆ, ತುಂಬಾ ಇದೆ. ಸೊ ಅವ್ರು ತುಂಬಾ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಪೋಸ್ಟ್ ಆಗಿರ್ತಾರೆ, ದೊಡ್ಡ ದೊಡ್ಡ ಇದ್ರಾಗಿರ್ತಾರೆ. ಆತರ ಮಾಡಿದಾಗ ತುಂಬಾ ಬೇಜಾರಾಗುತ್ತೆ. ಅದೊಂದು ನನ್ನ ಸಂದೇಶ, ಆತರ ಮಾಡ್ಬಾರ್ದು ಅಂತ ನಾನು ಹೇಳ್ತೀನಿ ಸರ್. ಅವನು ಬಾಳ ಕೆಲಸ ಮಾಡ್ತಾನೆ ಸರ್, ಕ್ಲೀನ್ ಮಾಡ್ತಾನೆ, ಒಬ್ಬ ಕ್ಲೀನ್ ಮಾಡೋ ಕೆಲಸ ಮಾಡ್ತಾನೆ ಅಂತ ಆತರ ಮಾಡಬಾರ್ದು, ಆತರ ನಾವು ಮಿಸ್ಯೂಸ್ ಮಾಡಬಾರ್ದು ಅಂತ ನನ್ನ ಮನವಿ. ಸರ್, ನಿಮಗೆ ಬರೆಯೋ ಹವ್ಯಾಸ ಯಾವಾಗಿಂದ ಪ್ರಾರಂಭ ಆಯ್ತು, ಮತ್ತೆ ಅದಕ್ಕೆ ಪ್ರೇರಣೆ ಯಾರಿಂದ ಶುರು ಆಯ್ತು? ಅದೇ ಹೇಳಿದ್ನಲ್ಲ ಸರ್, ಟಿ ನಿರಂಜನ್ ಮೂರ್ತಿ ಅಂತ, ಅವರೇ ಪ್ರೇರಣೆ. ನಾನು SSC ಫೇಲ್ ಆಗಿದ್ದ ನನ್ನ ಅನುಭವ. SSC ಫೇಲ್ ಆಗ್ಲಿದ್ರೆ ನಾನು ಸಾಹಿತ್ಯ ಪೀಳಿಗೆ ಬರ್ತಿರ್ಲಿಲ್ಲ. SSC ಒಂದೇ ಸರಿ ನಾನು SSC ಪಾಸ್ ಆಗಿ PUC ಮಾಡ್ಕೊಂಡು ಡಿಗ್ರಿ ಲೆವೆಲ್ ಮಾಡ್ಕೊಂಡಿದ್ರೆ, ನಾನು ಈ ಸಾಹಿತ್ಯ ಕ್ಷೇತ್ರಕ್ಕೆ ಆಗ್ಲಿ ಒಂದು ಸಂಘಟನೆ ಆಗ್ಲಿ ನಾನು ಬರ್ತಿಲ್ಲ. ಬೇರೆ ಲೆವೆಲೇ ಬೇರೆ ಇರ್ತಿತ್ತು, ಯಾವ್ದೋ ಲೆಕ್ಚರ್ ಪೋಸ್ಟ್ ಯಾವ್ದೋ ಒಂದು ಪೋಸ್ಟ್, ಹೈ ಲೆವೆಲ್ ಪೋಸ್ಟ್ ಆಗಿ ಇರ್ತಿದ್ದೆ. ಇವತ್ತು ನೆನ್ಸ್ಕೊಂತ ಇದ್ ನಾವು ಅಮ್ಮ ಅಪ್ಪ ನಾನು ಇವತ್ತು ನೆನ್ಸ್ಕೊಂತಿದ್ದೀನಿ. ಅವತ್ತಿನ ದಿವಸ ನಾನು ಓದಿದ್ರೆ ಕೇಳಿದ್ರೆ ಒಳ್ಳೆ ದೊಡ್ಡ ಪೋಸ್ಟಿಗೆ ಹೋಗ್ತಿದ್ದೆ. ಇದು ಮಿಸ್ ಆಗೋದು, ಸಾಹಿತ್ಯ ಮಿಸ್ ಆಗೋದು, ಸಂಘಟನೆ ಮಿಸ್ ಆಗೋದು, ಜನ ನನಗೆ ಗುರುತಾದಂತ ಇದು ಮಿಸ್ ಆಗೋದು. ಬಹುಶಃ ನಾನು ನಿಮ್ಗೆ ಕರಿತಿರ್ಲಿಲ್ಲ. ಹೌದು, ಕರಿತಿರ್ಲಿಲ್ಲ, ಈ ಒಂದು ಹಾಟ್ ಸೀಟ್ ಅಲ್ಲಿ ಇರ್ಲಿಲ್ಲ ಅಲ್ವಾ? ಸೊ ಕೆಲವೊಂದು ಏನಾಗುತ್ತೆ, ನಾವು ಕೆಲವೊಂದು ಕಾರಣ ಇರುತ್ತೆ, ಅಲ್ಲ ಭಗವಂತ ಹೇಳ್ಬಿಡಿ, ಹಣ ಬರ ಬಂದ್ರೆ ಸರ್, ನೀನ್ ಇದೇ ಕೆಲಸ ಮಾಡ್ಬೇಕು,
ಈ ರೂಟಾಗೆ ಹೋಗ್ಬೇಕು ಖಂಡಿತ. ಸರ್. ನಾವು ಏನೇ ಮಾಡ್ತೀವಿ ಅಂದ್ರು ಅದಾಗೋದಿಲ್ಲ. ನಾವು ಅನ್ಕೊಬಹುದು, ಹ್ಮ್ ನಾನು ಇದ್ ಮಾಡ್ಬೇಕಾಯ್ತಲ್ಲ ಅನ್ಕೊಬಹುದು, ಹ್ಮ್ ಮನೆಗೆ ಹೇಳ್ಬೋದು, ಆದ್ರೆ ಆಗಲ್ಲ. ಭಗವಂತ ನೀನ್ ಇದರಿಂದ ನೋಡಿ, ನನಗೆ ರೇವಾ ಕಾಲೇಜಾಗಿ 20 ವರ್ಷ ಇರ್ಬೇಕಂದ್ರೆ ಆ ಭಗವಂತನ ಗುಣ. ಹೌದು. ನಮ್ಮ ರೇವಾ ಕಾಲೇಜಾಗಿ ನಾನು ಇರ್ಬೇಕಂದ್ರೆ 20 ವರ್ಷ ಇರ್ಬೇಕಂದ್ರೆ ಭಗವಂತನ ನೀನ್ ಇಷ್ಟು ವರ್ಷ ಇರ್ಬೇಕಪ್ಪ ಅನ್ನೋ ಒಂದು ಇದಿರುತ್ತೆ. ಹಂಗಾಗಿ ನಾನು ಅಷ್ಟು ವರ್ಷ ಇದೆ. ನಿಜ. ಇವಾಗ ಆಚಾರ್ಯ ಕಾಲೇಜ್ ಹೋಗಿದ್ದೆ 4 ವರ್ಷ ಇದೆ. ಅಷ್ಟು ಋಣ ಇತ್ತು ನನಗೆ ಆಚಾರ್ಯ ಕಾಲೇಜಾಗ, ಅಷ್ಟೇ 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 ಋಣ. ಋಣ ಇತ್ತು. ಹೌದು ಇವತ್ತು ಆಚಾರ್ಯ ಕಾಲೇಜ್ ನಾನು ನೆನ್ಪು ಮಾಡ್ಕೊಂತೀನಿ, ಯಾಕಂದ್ರೆ ಹೌದು. ಅವತ್ತಿನ ಕಷ್ಟ ಕಾಲದಾಗ ಆಗಿತ್ತು. ಹೌದು. ಅವರು ಸಮೇತ ಪ್ರೇಮನಾಥ್ ರೆಡ್ಡಿ ಅಂತ, ಆಚಾರ್ಯ ಕಾಲೇಜ್ ಪ್ರೇಮನಾಥ್ ರೆಡ್ಡಿ ಅಂತಾರೆ ಚೇರ್ಮನ್ ಅವರು. ಅವರು ಸಮೇತ ನಮ್ಮ ತಾಯಿಗೆ ಕ್ಯಾನ್ಸರ್ ಆಗಿತ್ತು. ಕ್ಯಾನ್ಸರ್ ಆದಾಗ ನಮ್ಮ ಪ್ರಿನ್ಸಿಪಾಲಿಗೆ, ನಾನು ವರ್ಕ್ ಮಾಡ್ತಂತ ಪ್ರಿನ್ಸಿಪಲ್, ಅವ್ರ ಹೆಸರು ಹೇಳಲ್ಲ, ಆ ಪ್ರಿನ್ಸಿಪಾಲಿಗೆ ಕರೆದ್ಬಿಟ್ಟು ಏ ರವಿ ಬರ್ರಿ ಅಂತ ಹೇಳ್ಬಿಟ್ಟು ಇವರಿಗೆ ಒಂದ್ 5,000 ಕೊಡಿ ಅಂತ ಹೇಳಿರು. ಕೊಡಿ ಅಂತ ಹೇಳಿರು. ಅವರು 1 ತಿಂಗಳಾದ್ರೂ ಕೊಟ್ಟಿರ್ಲಿಲ್ಲ. ಮತ್ತೆ ಬಂದ್ರು, ರವಿ ಇಸ್ಕೊಂಡ ದುಡ್ಡು ಅಂದ್ರು. ಇಲ್ಲ ಇಸ್ಕೊಂಡಿಲ್ಲ. ಯಾಕೆ? ಅವ್ರ ಪ್ರಿನ್ಸಿಪಲ್ ಹೇಳಿದ್ರು, ಸರ್ ನನ್ನ ಹತ್ರ ಇರೋದು 200 ರೂಪಾಯಿಪ್ಪ, ನನ್ ಕೊಡಕ ಇದೆ ಕೊಡೋದು ಆಗಲ್ಲ, ನಾನ್ ಹೆಂಗ್ ಕೊಡಕ್ಕಾಗುತ್ತೆ ಅಂತಂದ್ರು ಸರ್ ಅಂತ. ಅವಾಗ ಅವ್ರು ಡ್ರೈವರ್ನ ಕರೆದು, ಹೇ ಬಾರ ಇಲ್ಲಿ ಇಡು ಅಂತ ಕರೆದು ಡ್ರೈವರ್ನ, ಅವ್ರನ್ನ ಕರೆದ್ಬಿಟ್ಟು ಹೋಗ ಅಕೌಂಟ್ಸ್ ಹೋಗಿ 5,000 ಇಸ್ಕೊಂಡ್ ಬರೋದು ಅಂತ ಹೇಳಿ 5,000 ಇಸ್ಕೊಂಡ್ ಕೊಟ್ರು ಸರ್. ಇಸ್ಕೊಂಡ್ ಕೊಟ್ರು. ಮತ್ತೆ ಅವ್ರು ಇಸ್ಕೊಂಡ್ ಕೊಟ್ಟು ಮತ್ತೆ ಮನೆಗೆ ಹೋಗಿದ್ದೆ. ಮನೆಗೆ ಹೋದಾಗ ಅವ್ರು ಹೆಂಗ್ ಕಂಡ್ರು ಅಂದ್ರೆ, ನಾನು ಒಬ್ಬ ಅಟೆಂಡರ್ ಅಂತ ನಾನು ನೋಡ್ಲಿಲ್ಲ. ಅವರು ಅಟೆಂಡರ್ ಕೆಲ್ಸಕ್ಕೆ ಸೇರ್ಕೊಂಡು ನನ್ನ ವೃತ್ತಿನ ನಾನು ಗೌರವಿಸ್ಬೇಕು. ನಾನು ಯಾವ್ದೇ ಕೆಲಸ ನಾನು ಕಾಯಕ, ಬಸವಣ್ಣ ಕಾಯಕ ಅಂದ್ರೆ ನಾನು ವೃತ್ತಿ ಅಟೆಂಡರ್ ಆಗಿರ್ಬೋದು. ಅಟೆಂಡರ್ ಇವತ್ತು ನಾವು ಒಳ್ಳೆ ಗುಮಾಸ್ತರ ಕೆಲ್ಸಕ್ಕೆ ಬಂದಿದ್ದೀನಿ. ನಾನು ಅಟೆಂಡರ್ ಅಂತ ನಾನು ಯಾವ ಏನ್ ಮಾಡ್ಬೇಕಂತ ನಾನು ನೋಡಲ್ಲ. ಅಟೆಂಡರಿಂದಲೂ ಒಳ್ಳೆ ಇದಿದೆ. ಅಟೆಂಡರ್ ಕೆಲಸ ಮಾಡ್ಬೇಕಾದ್ರೆ ಅವ್ರು ಅಟೆಂಡರ್ ಅಂತ ನೋಡ್ಲಿಲ್ಲ. ನನ್ನ ಮನೆ ಕರ್ಕೊಂಡೋದ್ರು, ಮನೆಯಿಂದ ಊಟ ತಿಂಡಿ ತಿನ್ಸಿ ಅವ್ರ ಕಾರಾಗೆ ತಂದು ಬಸ್ ಸ್ಟ್ಯಾಂಡಿಗೆ ಬಿಟ್ರು ನನ್ನ. ತುಂಬಾ ಖುಷಿ ಪಟ್ಟು ಇವತ್ತು ನೆನ್ಸ್ಕೊಂತೀನಿ ಪ್ರೇಮನಾಥ್ ರೆಡ್ಡಿ ಸರ್ನ. ಅವ್ರೆಲ್ಲೋ ಫಾರಿನಾಗೆಲ್ಲ ಇದಾರೆ, ಇವಾಗ ಇಲ್ಲಿಲ್ಲ. ನೆನ್ಪ್ ಮಾಡ್ತೀನಿ ಅಂತೀನಿ. ಅವತ್ತು 5,000 ನಮಗೆ 5,000 ಕಷ್ಟ ಇತ್ತು, ಅದು ಇಂಪಾರ್ಟೆಂಟ್, ದೊಡ್ಡದು. ಹೌದು, ಇವತ್ತು ನೆನ್ಸ್ಕೊಂತೀನಿ ಸರ್. ನಿಮ್ಮ ವೃತ್ತಿ ಜೀವನ ಹೇಗೆ ಪ್ರಾರಂಭ ಆಯ್ತದು? ಜಾಬ್ ಸರ್, ವೃತ್ತಿ ಜೀವನ ನಾನು ಬೆಂಗಳೂರಿಗೆ ಬಂದೆ. ನಾನು ತುಂಬಾ ಸಣ್ಣ ಬೆಂಗಳೂರಿಗೆ ಬರಕ್ ಮದುವೆಗಿಂತ ಬೆಂಗಳೂರಿಗೆ ಬರೋಕ್ಕಿಂತ ಮುಂದೆಗೆ ನಾನು ಹಾಲಿಂದ ಏಜೆನ್ಸಿ ಇತ್ತು. ನಂದಿನಿ ಹಾಲಿಂದ ಏಜೆನ್ಸಿ. 1,000 ಲೀಟರ್ ಇಳಿಸ್ತಾ ಇದ್ದೆ. 1,000 ಲೀಟರ್ ಬೆಳಗ್ಗೆ 12 ಗಂಟೆ ರಾತ್ರಿ 3 ಗಂಟೆ ರಾತ್ರಿಗೆಲ್ಲ ಓಡಾಡ್ಕೊಂಡು ಮಾಡ್ತಾ ಇದ್ದೆ. ನೆಟ್ವರ್ಕ್ ತುಂಬಾ ಇತ್ತು. ಪಾಯಿಂಟ್ ನಮ್ದೇ ಫಸ್ಟ್ ಪಾಯಿಂಟ್ ಇತ್ತು. ಅಲ್ಲಿ ಟಿವಿ ಸರ್ಕಲ್ ಅಂತ ಇದೆ, ಅಲ್ಲಿ ನಾನೇ ಮಾಡಿದ್ದು. ಆಮೇಲೆ ಮದುವೆ ಆದ್ಮೇಲೆ ಬೇರೆಯವ್ರಿಗೆ ಬಿಟ್ಕೊಟ್ಟು ಬಂದೆ. ಫಸ್ಟ್ ಈ ನಂದಿನಿ ಏಜೆನ್ಸಿ ಇತ್ತು, ಆಮೇಲೆ ಹಣ್ಣಿನ ಅಂಗಡಿ ಇತ್ತು ನಂದು. ಆಮೇಲೆ ಅದ್ರ ಜೊತೆಗೆ ಬ್ಯಾಂಕಿಗೆ ಹೋಗ್ತಿದ್ದೆ, SP ಬ್ಯಾಂಕ್ ಆಗಿ ಫೈಲ್ಗಳೆಲ್ಲ ಕೊಡೋದು ಅದೆಲ್ಲ ಮಾಡಕ್ಕೆ ಬ್ಯಾಂಕಿಗೂ ಹೋಗ್ತಿದ್ದೆ. ಬ್ಯಾಂಕ್ ಕೆಲಸ ಮಾಡ್ಕೊಂಡು, ಹಣ್ಣಿನ ಅಂಗಡಿ ನೋಡ್ಕೊಂಡು, ಹಾಲಿನ ವ್ಯಾಪಾರ ಮಾಡ್ಕೊಂಡು ಇಷ್ಟು ಕೆಲಸ ಮಾಡ್ತಿದ್ದೆ. SSC ಫೇಲ್ ಆದಾಗ SSC ಫೇಲ್ ಆಯ್ತು, ಆಮೇಲೆ ಪಾಸ್ ಮಾಡ್ಕೊಂಡೆ, PUC ಮಾಡ್ಕೊಂಡೆ. ಒಂದು ಬುಕ್ ಕೂಡ ಏಜೆನ್ಸಿನ ತಗೊಂಡಿದ್ರು ಅಂತ ಹೌದೌದು, ಅರಗಿಣಿ ಮಾಡಿದೆ. ಸಿನಿಮಾ ಬಗ್ಗೆ ಬಹಳ ಗೀಳಿತ್ತು ಸಿನಿಮಾ ನೋಡ್ಬೇಕಂತ. ನನಗೆ ತುಂಬಾ ಅಂಬರೀಷ್ ಅಂದ್ರೆ ತುಂಬಾ ಇಷ್ಟ. ಅಂಬರೀಷ್ ಅಂದ್ರೆ ತುಂಬಾ ಇಷ್ಟ ಆಯ್ತು. ಅಂಬರೀಷ್ ಫಿಲಂ ಯಾವ್ಯಾವ ಬಂದ್ರು ನೋಡಿ. ಮಂಡ್ಯದ ಗಂಡು ಅಂಬರೀಷ್ ಅಂದ್ರೆ ತುಂಬಾ ಇಷ್ಟ. ಅದೇ ರೀತಿ ರಾಜ್ಕುಮಾರ್ ಅಂದ್ರೆ ತುಂಬಾ ಇಷ್ಟ. ಅತಿ ಹೆಚ್ಚಾಗಿ ನನಗೆ ಅಂಬರೀಷ್ ಮತ್ತೆ ರಾಜ್ಕುಮಾರ್ ಇದ್ರೆ ತುಂಬಾ ಇಷ್ಟ ಇದ್ದು. ಆಮೇಲೆ ಬರ್ತಾ ಬಂದು ನಾನು ಅನುಭವ ಆದ್ಮೇಲೆ ಆಮೇಲೆ ಶಂಕರ್ ನಾಗು ಅವ್ರು ಚಿಕ್ಕ ವಯಸ್ಸಿಗೆ ತೀರ್ಕೊಂಡ್ರು. ಶಂಕರ್ ನಾಗು ಇತ್ತೀಚೆಗೆ ಆಗಿದ್ದು. ಆಮೇಲೆ ಯಾರನ್ನು ಇಷ್ಟಪಡಕ್ ಹೋಗಿಲ್ಲ. ಕೆಲವೊಂದು ನೋಡ್ತಾ ಫಿಲಂ ಬಿಡೋದು, ಕೆಲವೊಂದು ಇದ್ ನೋಡ್ಬಿಟ್ಟು ಇಷ್ಟ ಆಗ್ಲಿಲ್ಲ, ಸಾಕು ಇವ್ರು ಅಳುಬ್ರೆ ಸಾಕು ಅಳುಬಾಸ ಅಂತ ಹೇಳಿ ರಾಜ್ಕುಮಾರ್ ಇಷ್ಟಪಡೋದು. ನಾನು ಹೇಳೋದು ಎಲ್ಲರಿಗೂ ಹೇಳೋದಂದ್ರೆ, ಒಂದು ರಂಗಭೂಮಿ ಇವ್ ನನಗೆ ಅನುಭವ ಬಂದಿದ್ದು. ಇವಾಗ ಇದೆಲ್ಲ ಕೆಲವೊಂದು ಘಟನೆಗಳು ನಡೆದಾದ್ಮೇಲೆ ಇವ್ರು ಅಭಿಮಾನಿಗಳು ಅಂತ ಅಂತಾರೆ. ಆದ್ರೆ ಒಬ್ಬ ರಂಗಭೂಮಿ ಕಲಾವಿದ್ರು ಇರ್ತಾರೆ ನೋಡಿ, ತುಂಬಾ ಚೆನ್ನಾಗಿ ರಂಗಭೂಮಿ ನಾಟಕಗಳು ಆಡ್ತಾರೆ. ಅವ್ರಿಗೆ ಯಾರು ಅಭಿಮಾನ ಆಗಿದ್ದಾರೆ ಅಂತ ನಾನು ಕ್ವಶನ್ ಮಾರ್ಕ್. ರಂಗಭೂಮಿ ಅವರಿಗೆ ಯಾರ ಅಭಿಮಾನ ಸಂಘ ಕಟ್ಟಿದ್ದಾರೆ? ಯಾಕಂದ್ರೆ ನಿಜವಾದ ಕಲೆ ರಂಗಭೂಮಿಯಲ್ಲಿ. ಹೌದು, ಯಾರ ಸಂಘ ಕಟ್ಟಿದ್ದಾರೆ ಹೇಳಿ? ಒಬ್ಬ ರಂಗಭೂಮಿ ಕಲಾವಿದನಿಗೆ ಯಾರ ಸಂಘ ಕಟ್ಟಿದ್ದಾರೆ? ನಮಸ್ಕಾರ. ನಮಸ್ಕಾರ, ಹೆಸರು ಪಿ ಚಿತ್ರಣ್ಣ ಅವರೇ, ನಮಸ್ಕಾರ. SVB ಆಫೀಸ್ ಚಾನಲ್ಗೆ ಸ್ವಾಗತ ಬಯಸ್ತೇನೆ ನಿಮಗೆ. ನಾನು ಈ ರವಿಶಂಕರ್ ಅಭಿಮಾನಿ. ಧನ್ಯವಾದಗಳು ಸರ್. ಲೈವ್ ನೋಡ್ತಾ ಇದ್ದೆ, ಹಾಗಾಗಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಸ್ ಸರ್. ಸರ್, ಈ ರವಿಶಂಕರ್ ಒಂದು ಪ್ರಶ್ನೆ. ಸರ್ ಹೇಳಿ ಸರ್, ಪ್ಲೀಸ್ ಕೇಳಿ. ನಿಮ್ಮ ಕಾರ್ಯಕ್ರಮಗಳೆಲ್ಲ
ಕನ್ನಡ ಸಾಹಿತ್ಯದ ಕಾರ್ಯಕ್ರಮಗಳು ಎಲ್ಲ ವಿಶ್ವ ಮಟ್ಟದ ಹೆಸರಲ್ಲಿ ಇರ್ತಾವಲ್ಲ, ಯಾಕೆ? ಸರ್ ನಮ್ದು ಹೆಸರು ಇಟ್ಕೊಂಡದೇ ಅಲ್ಲ ಆತರ ವಿಶ್ವ ಕನ್ನಡ ಕಲಾ ಸಂಸ್ಥೆ. ಆದ್ರೆ ಆ ಮಟ್ಟಗೆ ಮಾಡ್ಬೇಕಂತ ನನ್ನ ಉದ್ದೇಶ. ಮತ್ತೆ ನಮ್ಮ ನಡೆಗೆ ಪರಿವರ್ತನೆ ಕಡೆಗೆ ಏನೇ ಇದ್ರು ನಾನು ಬದಲಾವಣೆ ಇರ್ಬೇಕು. ನಾವು ಬೇರೆಯವ್ರು ಮಾಡಿದ್ ನೋಡಿ ನಾವು ಅವ್ರು ಮಾಡ್ಯಾರ ಅಂತ ನಾವ್ ಅದೇ ತರ ಮಾಡ್ಬಾರ್ದು. ಬೇರೆ ಏನಾದ್ರು ಒಂದು ಚೇಂಜ್ ಬದಲಾವಣೆ ಮಾಡ್ಬೇಕು. ಜನಕ್ಕೆ ಒಂದು ಒಳ್ಳೆ ರೀತಿ ಒಳ್ಳೆ ಸಂದೇಶ ಸಾರುವಂತ ಒಂದು ಕಾರ್ಯಕ್ರಮ ಆಗ್ಬೇಕು ನನ್ನ ಉದ್ದೇಶ. ನೋಡಿ ಇವಾಗ ನೀವು ಕಾರ್ಯಕ್ರಮ ತುಂಬಾ ಕಾರ್ಯಕ್ರಮ ನೀವು ಭಾಗವಹಿಸಿರ್ಬೋದು. ಪ್ರತಿಯೊಂದು ಕಾರ್ಯಕ್ರಮ ಆಹಾರ ಶಾಲೆ ಕೊಡ್ತಾ ಇದೆ ಅಲ್ವಾ. ಇವಾಗ ನಮ್ ಕಾರ್ಯಕ್ರಮದಾಗ ನಾವು ಬದಲಾವಣೆ ಮಾಡಿದೆ. ಯಾರಿಗೆ ಮಹಿಳಾ ದಿನಾಚರಣೆ ದಿವಸ ಏನ್ ಮಾಡಿದೆ, ಪ್ರತಿಯೊಬ್ರು ಸೀರೆ ಕೊಟ್ಟೆ. ಸೀರೆ ಕಾಯಿ ತೋರ್ ಮನೆ ಯಾವ ರೀತಿ ಕೊಡ್ತಾ ಆ ತರ ಕೊಟ್ಟೆ, ಬಾಗ್ನ ತರ ಕೊಟ್ಟೆ. ಮೊನ್ನೆ ಹೊಸಪೇಟೆಗೆ ಹುಲಿಕೆರೆ ಒಂದು ಕಾರ್ಯಕ್ರಮ ಮಾಡಿದಾಗ ಗಂಡು ಮಕ್ಳಿಗೆ ಏನ್ ಮಾಡಿದೆ, ಒಂದು ರಾಮರಾಜ್ ಪಂಜೆ ಮತ್ತೆ ಶಲ್ಯ ಕೊಟ್ಟೆ. ಅದೇನಾದ್ರು ಉಪಯೋಗ ಬರುತ್ತೆ. ಹೌದು ಹೌದೌದು. ಆಮೇಲೆ ಒಳ್ಳೆ ಕಾಲಕ್ಕೆ ಈಗ ಚುನಾವಣೆ ಬಂದಾಗ ಚುನಾವಣೆ ಜಾಗೃತಿ ಕಾರ್ಯಕ್ರಮ, ಹೌದೌದೌದು, ಈ ತರ ಒಂದು ಕಾರ್ಯಕ್ರಮಗಳು ಮಾಡ್ತಿರೋದ ಇದು ವಿಭಿನ್ನ ಅನ್ಸುತ್ತೆ. ಕನ್ನಡಕ್ಕೆ ನಿಮ್ಮ ಕೊಡುಗೆ ಇದೇ ತರ ಇರ್ಲಿ ಅಂತ ನಾನು ಹಾರೈಸ್ತೀನಿ. ಹಾ, ಧನ್ಯವಾದಗಳು ಸರ್. ನಿಮ್ಮ ಆರೈಕೆ ಆಶೀರ್ವಾದ ಸದಾ ಇರಲಿ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ನಿಮ್ಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ನವೀಕರಣ ಕಲಿಯೋದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಎಸ್. ಸೊ ಅದೇ ವಿಭಿನ್ನವಾಗಿ ಅದು ವಿಶ್ವ ಮಟ್ಟಕ್ಕೆ ಅಂತ ಹಾಕ್ತಿರಲಿಲ್ಲ ಏನು ಅಂತ ಅವ್ರು ಕೇಳಿದ್ರು. ಕುತೂಹಲ ತೋರಿಸಿದ್ರು. ಎಸ್, ಯಾಕಂದ್ರೆ ನಾವು ಏನೇ ಮಾಡಿದ್ರು ವಿಭಿನ್ನವಾಗಿರ್ಬೇಕು ಸರ್. ನೋಡಿ ಸರ್, ನಮ್ಮ ಮನೆ ಮುಂದೆನೂ ಸಮೇತ ನಾನು ಧ್ವಜ ಯಾರ ಮನೆ ಮುಂದೆ ನೋಡ್ಬೇಕಾರೆ ಧ್ವಜಸ್ತಂಭ ಇಲ್ಲ 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 ರೋಡ್ಗಳಾಗಿದೆ, ಸರ್ಕಲ್ ಆಗಿದೆ. ಬೇಕಾದ್ರೆ ನಮ್ಮ ಮನೆ ಮುಂದೆ ನೀವು ಎಕ್ಸಾಮ್ ಪರೀಕ್ಷೆ ಮಾಡ್ಬೇಕಂತ ಬಂದ್ರೆ ನೀವು ಮಾಡಬಹುದು. ಖಂಡಿತ ಬರ್ತೀನಿ. ಬನ್ನಿ, ಮನೆ ಮುಂದೆ ಇದೆ, ನಮ್ಮ ಮನೆ ಮುಂದೆ ಧ್ವಜಸ್ತಂಭ ಇದೆ. ಪ್ರತಿದಿನ ಬಾವುಟ ಆಡ್ತಾನೆ ಇರುತ್ತೆ. ಆ ಒಂದು ದಿಗ್ಗಜರ ಒಂದು ಫೋಟೋನು ಸಮೇತ ಇದೆ. ಅದು ನೋಡ್ಬೇಕು. 8 ಜನ ದಿಗ್ಗಜರ ಫೋಟೋಗಳು ಇದಾವೆ. ನಮ್ಮ ರಾಜ್ಕುಮಾರ್ ಫೋಟೋ ಇದೆ, ಬಸವಣ್ಣವ್ರ ಫೋಟೋ ಇದೆ, ನಮ್ಮ ಭಾರತಾಂಬೆ ಫೋಟೋನು ಸಮೇತ ಇದೆ, ಕನ್ನಡಾಂಬೆ ಫೋಟೋ ಸಮೇತ ಇದೆ ನಮ್ಮ ಮನೆಗೆ. ಎಲ್ಲಾ ಫೋಟೋನು ಇದೆ ಸರ್. ಅದು ಗ್ಲಾಸ್ ಆಗಿ ಮಾಡ್ಸಿರೋದು ಸರ್. ನಿಮಗೆ ಹಲವಾರು ಪ್ರಶಸ್ತಿಗಳನ್ನ ಆಸೆ ಬಂದಿವೆ. ಸೊ ಅದ್ರ ಬಗ್ಗೆ ನಮ್ಮ ವೀಕ್ಷಕರು ಸರ್, ಪ್ರಶಸ್ತಿಗಳು ನನಗೆ ಬರ್ಬೇಕಂತ ನನಗೆ ಇಷ್ಟ ಇರಲಿಲ್ಲ. ಅವ್ರಾಗ ಅವ್ರು ಕೊಟ್ಟಿದ್ದಾರೆ. ನನ್ನ ಸಂಘಟನೆ ಮಾಡಿರೋಂತ ಕಾರ್ಯಕ್ರಮಕ್ಕೆ ಮೆಚ್ಚಿ ಅವ್ರಾಗ ಅವ್ರೆ ಕರೆದು, ಇವಾಗ ಚೈತನ್ಯ ಫೌಂಡೇಶನ್ ಆಗಿರ್ಬೋದು, ಮೇಘ ಮೈತ್ರ ಆಗಿರ್ಬೋದು, ಸಾಹಿತ್ಯ ಇದಾಗಿರ್ಬೋದು, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು, ಪ್ರತಿಯೊಬ್ರು ಅವ್ರಾಗ ಅವರೇ ನನ್ನ ಕರೆದು ಕೊಟ್ಟಿರೋ ಅವಾರ್ಡ್. ಒಟ್ಟು 30 ಪ್ರಶಸ್ತಿಗಳನ್ನ ತಗೊಂಡಿದ್ದೀನಿ ಸರ್. ಅದ್ರ ತಕ್ಕಂತೆ ನಾನು ಕಾರ್ಯಕ್ರಮವನ್ನು ರೂಪಿಸ್ತಿದ್ದೀನಿ. ಅದ್ರ ತಕ್ಕಂತೆ ನಾನು ತಗೊಂಡಿರೋದಕ್ಕೆ ಕಾರಣ ನಾನು ಕಾರ್ಯಕ್ರಮ ಮಾಡ್ಬೇಕು ಅನ್ನೋ ಒಂದು ಸಂಘಟನೆ ಮಾಡ್ತಾ ಇದ್ದೀನಿ ಸರ್. ನಾವು ಬೆಲೆ ಕೊಡಬೇಕು. ಇವಾಗ ಒಂದು ಪ್ರಶಸ್ತಿ ಅಂದಾಗ ಅದಕ್ಕೆ ತಕ್ಕಂತೆ ನಾವು ಬೆಲೆ ಕೊಡಬೇಕು. ಇನ್ನ ಜಾಸ್ತಿ ನಮಗೆ ಒತ್ತಡ ಜಾಸ್ತಿ ಆಗುತ್ತೆ. ಒಂದು ಪ್ರಶಸ್ತಿ ಬಂತಂದ್ರೆ ಅದಕ್ಕಿಂತ ಜಾಸ್ತಿ ಒತ್ತಡ ಜಾಸ್ತಿ ಆಗುತ್ತೆ. ಅಯ್ಯೋ ನಾ ಕಾಂಬಿಟಿನ ಅಂತ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಕುತ್ಕೊಂಬಾರ್ದು, ಯಾವತ್ತು ಕುತ್ಕೊಂಬಾರ್ದು, ಮನೆ ಕುತ್ಕೊಂಬಾರ್ದು. ಅಲ್ಲಿ ಎಂಡ್ ಅಲ್ಲ, ಅದು ಎಂಡ್ ಅಲ್ಲ. ಅಲ್ಲಿ ನೀವು ಇನ್ನೂ ಹೆಚ್ಚು ರೀತಿಯಲ್ಲಿ ನೀವು ಮಾಡ್ಬೇಕು ಅನ್ನೋದು ನನ್ನ ಕೈಲಾದಷ್ಟು ಎಷ್ಟು ಆಗುತ್ತೋ ಅಷ್ಟು ಮಾತ್ರ ಮಾಡ್ಕೊಂತ ಹೋಗ್ತೀನಿ ಸರ್. ನಮ್ಮ ಸಂಘ ಸಂಸ್ಥೆಗಳಿಂದ ನಾನು ಇನ್ನ ಎಲ್ಲ ಜಿಲ್ಲಾವಾರು ನಾನು ಸಂಘಟನೆಗಳು ಮಾಡ್ಬೇಕಂತ ನನ್ನ ಉದ್ದೇಶ ಇದೆ. ಮಾಡ್ತೀನಿ ಸರ್. ಯಾವ ರೀತಿಯ ಕಥೆಯನ್ನು ತಾವು ಬರೀತಿದ್ರಿ, ಮತ್ತೆ ಅದ್ರ ಬಗ್ಗೆ ಒಂದು ವಿಷಯ ಕತೆ ಅಂದ್ರೆ ಯಾವ ವಿಷಯದ ಬಗ್ಗೆ? ನನ್ನ ಅನುಭವನೇ ಕಥೆಗಳು ಸರ್. ನಿಮ್ಮ ಅನುಭವನೇ. ಪ್ರತಿಯೊಂದು ನಾನು ಕತೆ ಬರ್ದಿರ್ಬೋದು, ಒಂದು ಕಾದಂಬರಿ ಬರ್ದಿರ್ಬೋದು, ಒಂದು ಕವನ ಆಗಿರ್ಬೋದು, ನನ್ನ ಅನುಭವಗಳು. ನಾನು ನಮ್ಮ ಸಂಸಾರ ಆಗಿರ್ಬೋದು, ನಮ್ಮ ಸ್ನೇಹ ಇರ್ಬೋದು, ನಮ್ಮ ಕಾಲೇಜಿನ ನಾನು ವರ್ಕ್ ಮಾಡ್ತಂತ ಸ್ಥಳ ಇರ್ಬೋದು, ಪ್ರತಿಯೊಂದು ನೋಡ್ತೀನಿ. ಪ್ರತಿಯೊಂದು ದಿವಸ ಒಂದು ನೋಡಿದಾಗೆಲ್ಲ ಒಂದು ವೀಕ್ಷಣೆ ನೋಡ್ತೀನಿ. ತಾವು ಎಜುಕೇಶನ್ ಮಾಡಿಲ್ಲ ಅನ್ನೋದು ಒಂದು ನೋವು ನಿಮಗೆ? ಅದೊಂದು ನೋವು ಬಿಟ್ಟರೆ ಅದು ಕೂಡ ತಾವು ಪುಸ್ತಕದಲ್ಲಿ ಬರ್ದಿದ್ದೀನಿ ಸರ್. ಬರ್ದಿದ್ದೀನಿ. ಯಾವ ಪುಸ್ತಕದಲ್ಲಿ? ಅದು ಸರ್ ಕಡಗೋಳು ಚೆನ್ನಿರಲ್ಲ ಅಂತ ಒಂದಿದೆ, ಅದ್ರಾಗೆ ನಂದು ಬರ್ದಿದ್ದೀನಿ ಸರ್. ಎಲ್ಲ ಕಡಗೋಳು ಅಂದ್ರೆ ಕಂಪ್ಲೀಟ್ಲಿ ಹೆಂಗೆ ಮಜ್ಜಿಗೆ ಕರೆದಾಗ ಎಲ್ಲ ಫುಲ್ ನಿಮ್ಮ ಒಂದು ಕಥಾ ಇದೆ. ಮತ್ತೆ ಪ್ರೀತಿಯಿಂದ ಹೇಳೋ ಅನ್ನೋದು ಇದೆ. ಪ್ರೀತಿಯಿಂದ ಹೇಳಾಗೆ 3 ಸ್ಟೋರಿ ಬರುತ್ತೆ. 3 ಸ್ಟೋರಿ. ಒಂದು ಪ್ರೀತಿಯಲ್ಲಿ ಯಾವ ರೀತಿ ಒಂದು ಸಕ್ಸಸ್ಫುಲ್ ಆಗುತ್ತೆ, ಒಂದು ಫೇಲ್ಯೂರ್ ಆಗುತ್ತೆ, ಅದಕ್ಕೋಸ್ಕರ ಕಾಯ್ತಾರೆ. 3 ತರಾನು ಇದೆ. ಒಟ್ಟು 3 ತನೂ ಒಂದು ವಿಭಿನ್ನ ರೀತಿಯಲ್ಲಿ ನಾನು ತಗೊಂಡೋಗಿದ್ದೀನಿ ಕಥೆ. ಒಂದು ಪ್ರೀತಿ ಅಂದ್ಮೇಲೆ ಒಂದು ಎಷ್ಟು ಜನ ನಾವು ಮೊದಲೆಲ್ಲ ನೋಡಿದ್ವಿ, ಈಗ ಪ್ರೀತಿ ಅನ್ನೋದು ಹೆಂಗ್ ಗೊತ್ತಾಯ್ತು, ಅದು ಕಮರ್ಷಿಯಲ್ ಆಗ್ಬಿಟ್ಟಿದೆ. ಒಂದು ಕಾಮನ್ ಆಗ್ಬಿಟ್ಟಿದೆ. ಪ್ರೀತಿ ಅನ್ನೋದು ಬೆಲೆ ಇಲ್ಲ ಈಗಿನ ಇದಕ್ಕೆ. ಒಂದು ಹುಡುಗಿಗೋಸ್ಕರ ಕಾಯ್ತಿದ್ರು 3 years 4 years ಕಾಯ್ತಿದ್ರು, ಆಮೇಲೆ ಮದುವೆ ಆಗ್ತಿದ್ರು. ಈಗಿಲ್ಲ, ಹಂಗಿಲ್ಲ. ಇವಾಗ ಪ್ರೀತಿ ಮಾಡ್ತಾರೆ, ಮದುವೆ ಆಗ್ತಾರೆ, ಮಾರನೇ ದಿವಸ ಡೈವರ್ಸ್ ಆಗಿರ್ತದೆ.
ಅದು ಪ್ರೀತಿ ಅಲ್ಲ, ನಿಜವಾದ ಪ್ರೀತಿ ಅಲ್ಲ, ಅದು ಹೌದು. ಕಾಮದ ಪ್ರೀತಿ. ಹೌದು ನಾನು ಹೌದು ಹೇಳೋದು ಹೌದು ನಿಜವಾಗ್ಲೂ ಪ್ರೀತಿ ಅಲ್ಲ. Yes. ಈಗ ಪ್ರೀತಿಗೆ ಬೆಲೆ ಇಲ್ಲ, ನಿಜವಾಗ್ಲೂ ನನ್ನ ಪ್ರೀತಿಗೆ ಬೆಲೆನೇ ಇಲ್ಲ ಸರ್. ಹಾಗೆ ಪ್ರೀತಿ ಅಂದ್ರೆ ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ರು, ತುಂಬಾ ಬೆಲೆ ಕೊಡ್ತಿದ್ರು. ಪ್ರೀತಿ ಅಂದ್ರೆ ಒಂದು ತಾಯಿ ಪ್ರೀತಿ ಆಗಿರ್ಬೋದು. ಆಗಿನ ಕಾಲದಾಗೆ ಕುಟುಂಬ ಅಂದ್ರೆ ಎಲ್ಲ ತುಂಬಾ ಜೊತೆಲಿರೋದು. ಹೌದು ಇವಾಗ ಏನಾಯ್ತು ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಅಂತೂ ಇವಾಗ ಸರ್, ನೋಡಿ ಸರ್, ನೋಡಕ್ಕೆ ಇವಾಗ ಸಿಗಲ್ಲ ನಿಮ್ಗೆ. ಇವಾಗ ನಾನು ಒಬ್ಬ ಮಗು ನಾನು ಸಾಕಕ್ಕೆ ಎಷ್ಟು ಕಷ್ಟ ಪಡ್ತೀನಿ. ಹೌದು ಹಗಲು ರಾತ್ರಿ ನಾವಿಬ್ರು ಗಂಡ ಹೆಂಡತಿ ದುಡಿತೀವಿ ಒಬ್ಬ ಮಗು ಸಾಕಕ್ಕೋಸ್ಕರ. ಹೌದು ಹಾಗೆ ನಾವು ಅವಿಭಾಜ್ಯ ಕುಟುಂಬದಾಗೆ ಹೌದು 12 ಜನ 13 ಜನ ಮಕ್ಳಿರೋರು. ಅವಾಗ ಹೆಂಗ್ ಸಾಕ್ತಿದ್ರು ಸರ್, ನಿಜವಾಗ್ಲು ಓದ್ಸೋರು, ಎಲ್ಲ ಸಾಕೋರು, ಹೌದು ಒಬ್ಬರೇ ದುಡಿತಿದ್ರು, ಹೌದು ಸಾಕ್ತಿದ್ರು. ಆದ್ರೆ ಅವಾಗ ಹಂಗಿತ್ತು, ಎಲ್ಲ ಒಗ್ಗಟ್ಟಿತ್ತು. ಈ ಒಗ್ಗಟ್ಟಿಲ್ಲ, ಜಾಯಿಂಟ್ ಫ್ಯಾಮಿಲಿ ನೋಡಕ್ ಸಿಗಲ್ಲ ನಿಮ್ಗೆ. ಸಿಗಲ್ಲ, ಸಿಗ್ತಾ ಇಲ್ಲ. ಸಿಗಲ್ಲ. ಜಾಯಿಂಟ್ ಫ್ಯಾಮಿಲಿ ಸಿಗ್ತಾ ಇಲ್ಲ. ಹೌದು ಅದನ್ನ ನಾನು ಇವಾಗ ಅದನ್ನ ಹೇಳ್ತೀನಿ, ಜಾಯಿಂಟ್ ಫ್ಯಾಮಿಲಿ ಇರಬೇಕು. ಒಂದು ಹಿರಿತನ ಇರಬೇಕು ಸರ್ ಮನೆಗೆ. ಹಿರಿತನ ಇದ್ರೇನೆ ಹಿರಿಯರು ಬೇಕೇ ಹಿರಿಯರು ಬೇಕೇ ಬೇಕು. ಆ ಶೋಭೆನೇ ಬೇರೆ. ಬೇರೆ. ನಿಮಗೆ ಗೈಡ್ ನೋಡಿ, ಮಾಡುವಂತ ನಾನು ಒಬ್ಬ ಶ್ರೀಮಂತ, ನಾನು ಫಾರಿನಾಗಿರ್ತೀನಿ, ಅಲ್ಲಿರ್ತೀನಿ, ತಂದೆ ತಾನು ಅನಾಥಾಶ್ರಮ ಸೇರ್ಸೋದಲ್ಲ, ಒಳ್ಳೇದಲ್ಲ. ಹೌದು ಹೌದು ಅನಾಥಾಶ್ರಮ ಸೇರ್ಸೋದಲ್ಲ, ಅನಾಥಾಶ್ರಮ ಸೇರ್ಸ್ಬೇಡಿ ಅಂತ ಹೇಳ್ತೀನಿ. ನಿಜ. ಅವ್ರಿಗೆ ಎಷ್ಟು ನೋವು ಬರುತ್ತಂದ್ರೆ ನಿಜವಾಗ್ಲು ಅಷ್ಟು ನೋವು ಬರ್ತತೆ. ಇವಾಗ ನೋಡಿ, ನನ್ಗೆ ಅವ್ರು express ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್ ಹಾ. ನನ್ನ ಮಗ ನನಗೆ ಮಾತಾಡ್ಸೋದಾಗ ನನ್ಗೆ ಎಷ್ಟು ನೋವು ಆಗುತ್ತೆ ಅಲ್ವಾ? ಅಲ್ವಾ? ಹೌದು ಅದನ್ನ ತಿಳ್ಕೊಬೇಕು. ಹೌದು. ನಮ್ಮ ತಂದೆ ತಾಯಿ ನಾವು ಯಾವ ರೀತಿ ನೋಡ್ಕೊಬೇಕು ಅನ್ನೋದು ಇದ್ ಮಾಡ್ಕೊಬೇಕು. ನಾನು ಅನಾಥಾಶ್ರಮದಲ್ಲಿ ವೃದ್ಧಾಶ್ರಮದಲ್ಲಿ ಹೋಗಿ ಕೆಲವು ಬಡ ಅಂದ್ರೆ ಕೆಲವು ವೃದ್ಧರಿಗೆ ತುತ್ತನ ತಿನ್ಸುವಾಗ ಹೌದು. ಕಣ್ಣೀರ್ ಹಾಕಿದ್ದಾರೆ. ಹೌದು ಹೌದು ಸರ್. ಅದನ್ನ ನೋಡಿದ್ರೆ ಎಷ್ಟು ಹೃದಯ ಕಲ್ಕತ್ತಂತಾರೆ. ಸರ್, ನಾನೇ ನಮ್ಮ ಸಂಬಂಧದಾಗ ನಾನು ನೋಡಿದೀನಿ. ನೋಡಿ, ಅಪ್ಪ ಅಮ್ಮನ ಯಾವ ರೀತಿ ನೋಡ್ಕೊಂಡ್ರು, ಯಾವ ರೀತಿ ಜಗಳ ಆಡಿರು ಅನ್ನೋದೆಲ್ಲ ನೋಡ್ಬಿಟ್ಟಿದೀನಿ ಸರ್. ಆದ್ರೆ ನಮ್ ಕೈಲಿ ಅವಾಗ ಏನು ಮಾಡಕ್ ಆಗಲ್ಲ ಸರ್. ನಾನು ಒಬ್ಬ ಬಡವ, ನಾನು ಹೇಳಕ್ ಹೋಗಲ್ಲ. ಅವ್ರು ದೊಡ್ಡವ್ರಿಗೆ ನಾವು ಹೇಳಕ್ ಆಗಲ್ಲ. ಯಾಕಂದ್ರೆ ನಮ್ ಕೈ ನಾನೇ ಏನಿಲ್ಲ. ಹೌದು ಹೌದು ಇವಾಗ ನಂದೇ ಏನು ಇಲ್ಲ ಅಂದಾಗ ನಾನು ಹಿಂಗ್ ಹೇಳೋದು, ನಿಜ. ಅವ್ರು ನಾನು ಹೆಂಗ್ ನಾನು ಸಾಕೋದು ನಿಜ ಒಂದು ಇದಿತ್ತು. ನಿಜ ನಿಜ. ಇವತ್ತಿನ ದಿವಸ ನಾನು ಚೆನ್ನಾಗಿ ಬೆಳೆದೀನಿ ಇವಾಗ. ಯಾಕಂದ್ರೆ ಎಲ್ಲರಿಂದ ಕಷ್ಟಪಟ್ಟು ನಾನು ಇವತ್ತುವರೆಗೂ ಒಂದು ದೊಡ್ಡ ಸ್ಟಾರ್ ಹೋಟ್ಲಿಗಾಗಿ ಊಟಕ್ಕೆ ಹೋಗಿಲ್ಲ. ಪ್ರತಿಯೊಂದು ಹನಿ ಕೂಡಿ ಹಳ್ಳನಾಗೆ ಪ್ರತಿಯೊಂದು ರೂಪಾಯಿನೂ ಕುಡಿಕಿದೀನಿ. Yes. ಒಂದ್ ತಿಂದ್ರೆ ಹೋಗುತ್ತಲ್ಲ, ಇಲ್ಲ, ಅದಕ್ಕೆ ಸಹಕಾರ ನಿಮ್ಮ ಉಪವಾಸ ಇದೀನಿ. ನಿಮ್ಮ ಹೆಂಡತಿ ಕೂಡ ಹೌದು ಕೊಟ್ಟಿದ್ದಾರೆ. ಹೌದು. ನಿಮ್ಮ ಅವರು ಶ್ರೀಮತಿ- ಸಮೇತ ಒಂದು ಶ್ರೀಮತಿ ಕೂಡ, yes. ಬಳೆ ಆಗ್ಲಿ, ಸೀರೆ ಆಗ್ಲಿ, ಒಡವೆ ಆಗ್ಲಿ ಇವತ್ತುವರೆಗೂ ತಾಂಡಿಲ್ಲ. Okay. ಆಸೆ ಪಟ್ಟಿಲ್ಲ. ನನ್ನ ಹೆಂಡತಿ Okay. ಆಸೆ ಪಟ್ಟಿಲ್ಲ ನಿಜವಾಗ್ಲು. ಅದಕ್ಕೆ ನನ್ನ ಹೆಂಡತಿ ಅಂದ್ರೆ ಅದಕ್ಕೆ ನನ್ನ ದರ ಬೇಂದ್ರೆ ಹೋಲಿಕೆ. ಅವ್ರು ದರ ಬೇಂದ್ರೆ ಬಡತನ, ಹೌದು. ಅವರು ಬಡ ಕವಿ, ದರ ಬೇಂದ್ರೂ ಸಮೇತ ಬಡ ಕವಿ. ಹೌದು. ಅದಕ್ಕೆ ನಾನು ನನ್ನ ಹೆಂಡತಿಯ ಆಭರಣ ಅಂತ ನಾನು ಒಂದು ಕವಿತೆ ರಚನೆ ಮಾಡಿದೀನಿ. Yes. ಒಂದು ಹಾಡು ಕೂಡ ತಾವು ಹೌದು, ಕಂಪೋಸ್ ಮಾಡಿದ್ದಾರೆ. ಜೋಗಳ ಸಿದ್ದರಾಜು ಅವ್ರು ಕಂಪೋಸ್ ಮಾಡಿದ್ದಾರೆ. ಕಂಪೋಸ್ ಮಾಡಿದ್ದಾರೆ. ನನ್ನ Yes. ಹೆಂಡತಿ ಅಂತ. ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ನೀವು ಲಿಂಕ್ ಕಳ್ಸಿದ್ರಿ ನನಗೆ, ನಾನು ಕೇಳಿದೆ ಹಾಡು. ಮತ್ತೆ ಅವರು ಕೂಡ ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಹಂಗಾಗಿ ಮತ್ತೆ ನಿಮ್ಮ ನೋಡಿ. ಸಾಹಿತ್ಯ ಅದಕ್ಕೆ ಚೆನ್ನಾಗಿದೆ. ಆಮೇಲೆ ಒಂದು ವಿಶೇಷತೆ ನಾನು ನಿಮ್ಮ ಸಾಹಿತ್ಯದಲ್ಲಿ ಹೇಳ್ಬೇಕು ಅಂದ್ರೆ ಸರಳವಾದ ಭಾಷೆ ನಿಮ್ಮ ಹೌದು. ನಿಮ್ಮ ಸರ್, ಅದು ಸಾಹಿತ್ಯದಲ್ಲಿದೆ. ಕಬ್ಬಣದ ಕಡಲೆ ಆಗ್ಬಾರ್ದು. ಯಾವತ್ತು ಸಾಮಾನ್ಯ ಜನಕ್ಕೆ ತಲುಪುವಂತ ಆಗ್ಬೇಕು. ಎಲ್ರಿಗೂ ತಲುಪುತ್ತೆ ಅದು. ಸ್ವಲ್ಪ ಸಾಮಾನ್ಯ ನಾನು ಹಳಗನ್ನಡ ಆಗ್ಲಿ, ನಾನು ಉತ್ತರ ಕನ್ನಡ ಭಾಷೆ ಬರಿಬೇಕು, ಸ್ಟ್ಯಾಂಡರ್ಡ್ ಬರಿಬೇಕು, ಅದು ಒಂದು ಇದಾಗಿರ್ಬೇಕು ಅಂತ ನಾನು ಬರೆಯಕ್ ಹೋಗಲ್ಲ. ನಿಜ. ನನ್ನ ವ್ಯಕ್ತಿತ್ವದಾಗ ಏನ್ ಬರುತ್ತೆ ಅನ್ನೋ ಸಾಮಾನ್ಯ ಪದಗಳು ನಿಜ. ಪ್ರತಿಯೊಬ್ರು ಓದಿಬೇಕು. ನಿಜ. ನಾನು ಛಂದಸ್ ಆಗ್ಲಿ, ಪ್ರಾಸ ಆಗ್ಲಿ ನಾನು ಇಲ್ಲ ಇಡಕ್ ಹೋಗಲ್ಲ. Okay, ಯಾಕಂದ್ರೆ okay. ಛಂದಸ್ಸು ಪ್ರಾಸ ಇಟ್ಟಾಗ ಕೆಲವರಿಗೆ ಈಗಿನ ಜನರೇಷನ್ ಇಲ್ಲಿ ಓದಕ್ ಕಷ್ಟ ಸರ್. ಅದು ಕಷ್ಟ ಅದು. ಸರ್, ಕನ್ನಡ ಬರೆಯಕ್ ಬರಲ್ಲ, ಹೌದು. ಬರೆಯಕ್ ಬರಲ್ಲ, ಒಂದು ಲೆಟರ್ ಬರೆಯಕ್ ಬರಲ್ಲ. ಈಗಿನ ಇದ್ರಾಗೆ ಕನ್ನಡ ಬರ್ತಾರೆ, MA ಮಾಡಿರ್ತಾರೆ, ಅದು ಹೌದು. ಬರೆಯಕ್ ಬರಲ್ಲ. ಹ್ಮ್ ಆತರ ಇದ್ದಾಗ ಏನಾಗುತ್ತೆ, ನಾವು ಅದ್ರ ತಕ್ಕಂತೆ ನಾವು ಬರಿಬೇಕು. ಹ್ಮ್. ಕೆಲವರು ಈ ತರ ಬರಿಬಾರ್ದು, ಸ್ಟ್ಯಾಂಡರ್ಡ್ ಬರಿಬೇಕು, ತುಂಬಾ ಉತ್ತಮ ಬರಿಬೇಕು. ಉತ್ತಮ ಬರಿಬೇಕಂದಾಗ ಏನಾಗುತ್ತೆ ಅಂದ್ರೆ ಪದ ಭಾಷೆಗಳು ಬರಿಬೇಕು. ಹೌದು. ನೀವು ಹೆಚ್ಚು ಓದು, ಪದ ಭಾಷೆ ಚೆನ್ನಾಗ್ ಬರಿ, ಪದ ಭಾಷೆ ಚೆನ್ನಾಗ್ ಬರಿ ಅಂತಾರೆ. ನಾನು ಅದನ್ನ ಹೇಳ್ತೀನಿ, ಪದ ಭಾಷೆ ಚೆನ್ನಾಗ್ ಬರಿಬೋದು. ಆದ್ರೆ ಸಾಮಾನ್ಯ ಜನಕ್ಕೆ ಓದ್ಬೇಕಂದ್ರೆ ಹೆಂಗ್ ಓದ್ತಾರೆ? ಹೌದು. ಸಾಮಾನ್ಯ ಇವಾಗ ನೋಡಿ, ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಇವಾಗ ಯಾರೋ ಒಬ್ರು ಹೇಳಿರೋ 1000 ಜನಕ್ಕೆ ಕವಿಗೋಷ್ಠಿ ಮಾಡ್ತಾ ಇದ್ದಾನೆ, 100 ರೂಪಾಯಿ ಇಸ್ಕೊಂತಿದ್ದಾನೆ. ಇವಾಗ ನಾನು ಅಲ್ಲಿ ಅರ್ಥ ಅಲ್ಲ, ಹಾಕಿಲ್ಲ. ಅದನ್ನ ಅರೇಂಜ್ ಮಾಡೋದೇ ದೊಡ್ಡ ಅಲ್ಲ, ದೊಡ್ಡ ಇವಾಗ ಕೆಲಸ ಅದು. ಅಲ್ಲಿ ನಾನು ನಿಬಂಧನೆ ಹಾಕ್ತಾಗ ಏನಾಯ್ತಂದ್ರೆ, ಹಾ, ಹಾ. ವಚನಗಳಿಗೆ ನಾನೇನ್ ಮಾಡಿದೆ ಅಂದ್ರೆ, ಈ ವಚನಗಳನ್ನು ಬರೀಬಹುದಂತ ಹಾಕಿದ್ದೀನಿ. ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಹ್ಮ್. ಮೇಲ್ಗಡೆ 20 ಸಾಲ ಅಂತ ಹಾಕಿದ್ದೆ. ಹೌದು. ನಾನು 20 ಸಾಲ ಕವಿತೆ, ಯಾರೇ ಕವಿತೆ ಆಗಿದ್ರು 20 ಸಾಲಲ್ಲಿ ಬರಿಬೇಕಂತದ. ಹೌದು. ಮತ್ತೆ ಅದ್ರ ಜೊತೆಗೆ ವಚನಗಳನ್ನು ಬರೀಬಹುದು. ನಾನು 12ನೇ ಶತಮಾನದ ವಚನಗಾರರ ಬಗ್ಗೆ ಬರೀಬಹುದು ಅಂತ ಹಾಕಿದ್ರು. ಅದನ್ನ ತಪ್ಪಾರ್ಥ ತಿಳ್ಕೊಂಡ್ಬಿಟ್ರು. ಹ್ಮ್. ಅವನಿಗೆ ವಚನನೇ ಗೊತ್ತಿಲ್ಲ, ವಚನ ಅಂದ್ರೆ ಗೊತ್ತಿಲ್ಲ, ಹ್ಮ್. ವಚನ ಎಷ್ಟು ಸಾಲ ಇರ್ಬೇಕು ಅನ್ನೋದು ಗೊತ್ತಿಲ್ಲ. 20 ಸಾಲ ಹಾಕಿದಂತ ಹಾಸ್ಯವಾಗಿ ಫೇಸ್ಬುಕ್ ಆಗಿ ಕೆಲವರು ಬರೆದ್ರು, ಕೆಲವರು ಕಮೆಂಟ್ ಮಾಡಿದ್ದಾರೆ. ತಲೆ ಕೆಡ್ಸ್ಕೊಬೇಡಿ. ಅದಕ್ಕೆ ನಾವು ವಿರುದ್ಧವಾಗಿ ನಾನು ಅವ್ರಿಗೆ ಏನು ಹೇಳಕ್ ಹೋಗಿಲ್ಲ, ರಿಪ್ಲೈ ಕೊಟ್ಟಿಲ್ಲ. ಓಕೆ. ಅದನ್ನ ಸಾಧಿಸಿ 1000 ಜನದ ಏನು ಕಾರ್ಯಕ್ರಮ ಮಾಡ್ತೀವಿ ಅದು ಸಾಧಿಸ್ತೀನಿ.
ಬಿಡಲ್ಲ, ಅಲ್ಲ ನೀವು ಚಾಲೆಂಜಿಂಗ್ ಇದೆ. ಚಾಲೆಂಜ್ ಆಗಿರ್ತೀನಿ ಅಂತೀನಿ. ಕವಿತೆಗಳು ಅಷ್ಟೇ, ಕವಿತೆಗಳು 15-20 ಸಾಲ ಬರಿಬೇಕಂತ ಇದ್ದು ಬರೀಲಿ ಅದನ್ನ. ಆದ್ರೆ ಅವ್ರು ಕಮೆಂಟ್ ಮಾಡಿರಲ್ಲ, ಆ ಕಮೆಂಟ್ ಮಾಡಿಕ್ಕೆ ನಾನು ಉತ್ತರ ಕೊಟ್ಟಿಲ್ಲ. ನಿಮ್ಮ ಕೆಲಸದಲ್ಲಿ ನೀವು ಉತ್ತರ ಕೊಡೋದು ಅಷ್ಟೇ. ಹೌದು ಅಲ್ವಾ? ಹೌದು, ಎಸ್. ನಾನು ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಆಗ್ಲಿ. ರವೀಶ್ ಅವರೇ, ತಾವು ಈವರೆಗೂ ಎಷ್ಟು ಪ್ರಕಟವಾಗಿದೆ ನಿಮ್ಮ ಪುಸ್ತಕಗಳು? ಸರ್ ಟೋಟಲ್ ಇವತ್ತುವರೆಗೂ ನನಗೆ 7 ಪುಸ್ತಕಗಳು ಪ್ರಕಟ Seven. ಆಗಿದೆ. 7 ಇದ್ರಾಗೆ 4 ನನ್ನವೇ, ಇನ್ನು 2 ಸಂಪಾದಿತ ಕೃತಿಗಳು. ಸಂಪಾದಿತ ಕೃತಿ 2 ಸಂಪಾದಿತ ಕೃತಿ ಅಂದ್ರೆ ಕಾವ್ಯ ಸಂಗಮ ಅಂತ ಒಂದು ಕವನ ಸಂಕಲನ, ಮತ್ತೆ ಕಡಗಳು ಚೆನ್ನಿರುವ ಒಂದು ಕಥಾ ಸಂಕಲನ, ಅವು 2 ಸಂಪಾದಿತ ಕೃತಿ. ನನ್ನ ಪ್ರಥಮ ಪಲ್ಲವ ಅನ್ನೋದು ಮೊದಲನೇ ಕಾದಂಬರಿ, ಇದು ಕವನ ಸಂಕಲನ. ಅದು ಪ್ರಥಮ ಪಲ್ಲವ ಅಂತ ಇಟ್ಟೆ. 2010 ನಾನು ಬಿಡುಗಡೆ ಮಾಡಿದ್ದು. ಅದು 2010 ನನಗೆ ಸಹಕರಿಸಿದ್ದು ನಮ್ಮ ದಾಸರಳ್ಳಿ ಮುನಿರಾಜು MLA ಅಂತಿದ್ದಾರೆ. ಅವ್ರು ಅವತ್ತಿಂದ ನನಗೆ ಯಾರು ಪರಿಚಯನೇ ಇರ್ಲಿಲ್ಲ ಸರ್, ಹೇಳ್ಬೇಕಂದ್ರೆ ನನಗೆ ಪರಿಚಯನೇ ಇರ್ಲಿಲ್ಲ. ಸುಮ್ನೆ ಹೋದೆ, ಸೈಲೆಂಟ್ ಆಗಿ ಒಬ್ನೇ ಹೋದೆ ಸರ್. ನನಗೆ ಸಾಹಿತಿ ನಿಮ್ಮ ಏರಿಯಾದಾಗಿದ್ದೀನಿ, ನಾನು ನಿಮ್ಮ ಒಂದು ಕಾರ್ಯಕ್ರಮದಾಗಿ ನಿಮ್ಮ ಛತ್ರದಾಗೆ ನಾನು ಒಂದು ಬುಕ್ ಬಿಡುಗಡೆ ಮಾಡ್ಬೇಕು ಅಂತ ಮಾಡ್ಕೊಂಡೆ. ಅವ್ರು ಧಾರಾಳ ಮನಸ್ಸಿನಿಂದ ಹೋಗಿ ಮಾಡ್ಕೊಂಡು ಹೋಗು ಅಂತ ಹೇಳಿ ಛತ್ರ ಫ್ರೀಯಾಗಿ ಕೊಟ್ರು. ಇವತ್ತು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ₹1 ತಗೊಂಡಿಲ್ಲ. ನಾನೇ ಕ್ಲೀನಿಂಗ್ ಚಾರ್ಜ್ ಅಂತ, ಅವರು ಮ್ಯಾನೇಜರ್ ಇದ್ದಾರೆ ತಿಪ್ಪೇಸ್ವಾಮಿ ಅಂತ, 1,500 2,000 ನಾನೇ ಕ್ಲೀನಿಂಗ್ ಚಾರ್ಜ್ ಅಂತ ಖುಷಿಯಿಂದ ಕೊಡ್ತೀನಿ. ಅವ್ರೇನ್ ಕೇಳಲ್ಲ, ನಾನೇ ಖುಷಿಯಿಂದ ಸಿಗೋದಕ್ಕಾಗಲ್ಲ. ಹಂಗಾಗಿ 1,500 2,000 ಇಂದ ನಾನೇ ಕ್ಲೀನಿಂಗ್ ಚಾರ್ಜ್ ಅಂತ ಕೊಡ್ತೀನಿ. ಇವತ್ತು 4-5 ಸರಿ ಕೊಟ್ಬಿಟ್ಟಿದ್ದಾರೆ ಪಾಪ. ಇವತ್ತು ಅವ್ರಿಗೆ ನಾನು ಕೃತಜ್ಞತೆ ಈ ಮೂಲಕ ನಾನು ಮುನಿರಾಜರಿಗೆ, ಶಾಸಕರಿಗೆ ನಾನು ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಅವತ್ತಿನ ದಿವಸ 2010 ಯಾರು ಪರಿಚಯ ಇರ್ಲಿಲ್ಲ. ಹಂಗಾಗಿ ಅವರೇ ಬಂದು ನೋಡಿ ಸರ್, ಅವತ್ತು ಅವರೇ ಬಂದು ನನ್ ಬೈದು, ಹೇ ರವಿ ಬುಕ್ ಮಾಡ್ಬಿಟ್ಟೆ, ನಾನ್ ಕರ್ದೆ, ನಾನ್ ಕರಿಬೇಕು ಮೂಮೆಂಟ್ ಅವೆಲ್ಲ ತಗೊಂಡೋಗ್ಬೇಕು, ಹಣ್ಣಿನ ಬಗ್ಗೆ ಅವ್ರೆ ಹಣ್ಣಿನ ಬಗ್ಗೆ ತಂದ್ರು ಸರ್. ಅವ್ರೇ 6 ಶಾಲು ತಂದ್ರು. ಅವ್ರೇ, ನನಗೆ ಐಡಿಯಾನೇ ಇರ್ಲಿಲ್ಲ 6 ಶಾಲು ಬಗ್ಗೆ ಹಣ್ಣಿನ ಬಗ್ಗೆ ಕೊಡ್ಬೇಕನ್ನೋದು. ಅವರೇ ಎಲ್ಲ ತಂದು ಅವರೇ ಎಲ್ಲರಿಗೂ ಕೊಟ್ಟು ಇದ್ ಮಾಡಿದ್ರು. ತುಂಬಾ ಖುಷಿ ಪಟ್ಟೆ ನನಗೆ ನಿಜವಾಗ್ಲು. ಆದ್ರೆ ಅವ್ರು ಕೊಡ್ತಾರಂತ ನಾನು ದುರುಪಯೋಗ ಮಾಡ್ಲಿಲ್ಲ. ಇವತ್ತುವರೆಗೂ ₹1 ಕೇಳಿಲ್ಲ, ನಾನು ₹1 ಕೇಳಿಲ್ಲ. ಅವರು ಅಭಿಮಾನದಿಂದ ನಾನು ಬುಕ್ಸ್ ಅವ್ರ ಫೋಟೋ ಹಾಕ್ಸಿ ಮಾಡಿದೀನಿ. ಇವತ್ತವರೆಗೂ ನಾನು ಸರ್ ನಿಮ್ ಫೋಟೋ ಹಾಕ್ಸ್ಬಿಟ್ಟಿದೀನಿ, ನಿಮ್ಗೆ ಅರ್ಪಣೆ ಮಾಡಿದೀನಿ, ದುಡ್ಡು ಕೊಡಿ ಅಂತ ಇವತ್ತವರೆಗೂ ಕೇಳಿಲ್ಲ. ಅವ್ರಿಗೊಂದು ಬುಕ್ಸ್ ಕೊಟ್ಟೆ ಸರ್, ನಿಮ್ಮ ಇದ್ರ ಮೇಲೆ ಅರ್ಪಣೆಗೆ ನಾನು ಮಾಡಿದೀನಿ ಸರ್ ಅಂತ ಹೇಳ್ಬಿಟ್ಟು ಬುಕ್ ಕೊಟ್ಟು ಆಶೀರ್ವಾದ ತಗೊಂಡು ಬಂದೆ. ಸರ್ ನಿಮ್ಮ ಅರ್ಪಣೆ ಕೆಲವ್ರು ಹೇಳ್ತಾರೆ ಹಾಕ್ಬೋದು, ಸರ್ ನಿಮ್ಮ ಹೆಸರು ಮೇಲೆ ನಾನು ಫೋಟೋ ಹಾಕ್ಸ್ಬಿಟ್ಟಿದೀನಿ, ನಿಮಗೆ ಅರ್ಪಣೆ ಮಾಡ್ಬಿಟ್ಟಿದೀನಿ ನಾನು ಬುಕ್ನ, ನಿನ್ನ ಏನಾರ ಒಂದು ಸಹಾಯ ಮಾಡಿಸ ಅಂತ ಕೇಳ್ಬೋದು. ನಾನು ಕೇಳಲಿಲ್ಲ, ಕೇಳಬಾರ್ದು. ಅವ್ರಾಗ ತಿಳ್ಕೊಂಡು ಕೊಡ್ಲಿ, ಅವ್ರಾಗ ಮಾಡ್ಬೇಕು, ಮನಸ್ಸಾಗ ಬರ್ಬೇಕು. ಕಾಂಟ್ರಿಬ್ಯೂಟ್ ಅನ್ನೋದು ಅವ್ರ ಮನಸ್ಸಿಂದ ನಾಳೆ ದಿವಸ ಹೇ ರವಿ ಇವ್ನು ಯಾವಾಗ್ಲೂ ದುಡ್ಡು ಕೇಳ್ತಾನ, ಅವ್ನು ಮನೋಭಾವನೆ ಬರಬಾರ್ದು. ಕಂಡಾಗ ಒಳ್ಳೆನಪ್ಪ, ಒಳ್ಳೆ ವ್ಯಕ್ತಿ ಅನ್ನೋ ಅನ್ಸಬೇಕೆ ಹೊರತು ಇವ್ನು ದುಡ್ಡು ಕೇಳೋ ಮನುಷ್ಯ ಅಂದ್ಕೊಂಬಾರ್ದು, ಯಾರೇ ಆಗಿರ್ಲಿ. ನೀವು ಮೊದಲು ಫಸ್ಟ್ ಏನ್ ಬರ್ದಿದ್ದೀರಾ ಅದ್ರ ಅನುಭವ? ನೀವು ಅನುಭವ ಅಂದ್ರೆ ತುಂಬಾ ಹೇಳ್ಬೇಕಂದ್ರೆ ನನ್ನ ಕಷ್ಟಗಳನ್ನೇ ಬರ್ದಿದ್ದೆ ಅಧ್ಯಕ್ಷ. ನನ್ನ ಅನುಭವ ಪ್ರಥಮ ಫಲದಾಗೆ ನನ್ನ ಕಷ್ಟಗಳೇ, ನಾನು SS ಆಗಿ ಹೆಂಗಾಯ್ತು, ನನ್ನ ಪರಿಚಯ ಇದಾಯ್ತು, ಕಷ್ಟಗಳು ಹೆಂಗ್ ಮಾಡಿದೆ, ನಿಮ್ಮ ಜೀವನದ ಆಧಾರ ಮೇಲೆ ಬರ್ದಿರೋದಿಲ್ಲ. ಪ್ರತಿಯೊಂದು ನನ್ನ ಅನುಭವಗಳೇ ಮಾಡಿದ್ದು. ಸೊ ಇದು ರಚಿಸಿದ ಕೃತಿಗಳ ಬಗ್ಗೆ ನಮ್ಮ ವಿಷಯ ಅಂತರಂಗದ ಕಾವ್ಯ ಅಂತ, ಕಾವ್ಯ ಅಂತ 2ನೇ ಕವನ ಸಂಕಲನ. ಅದು ತುಂಬಾ ಅದನ್ನ ಕೆಲವ್ರಿಗೆ ನಾನು ಏನ್ ಮಾಡ್ದೆ ಅಂದ್ರೆ, ಯಾರ ಹತ್ರನೂ ಹೋಗಿದ್ದೆ, ಅದು ಹೆಸರು ಹೇಳಲ್ಲ ಸರ್. ಇವತ್ತು ಇದಾರೆ, ದಾಸಳಾಗಿದ್ದಾರೆ. ಒಬ್ಬ ವ್ಯಕ್ತಿ ಹತ್ರ ಹೋಗಿದ್ದೆ, ಅಡ್ವರ್ಟೈಸ್ಮೆಂಟ್ ಕೊಟ್ರು. ನಾನು ನಮ್ಮ ಅಮ್ಮವ್ರನ್ನ ಏನ್ ಮಾಡಿದೆ, ಕಲರ್ ಪಟ್, ಎಲ್ಲಾರು ಕಲರ್ ಪಟ್ ಹಾಕಿದ್ರು. ನಮ್ಮ ತಂದೆಯವ್ರದ್ದು ಕಲರ್ ಪಟ್ ಇರ್ಲಿಲ್ಲ, ಬ್ಲಾಕ್ ಅಂಡ್ ವೈಟ್ ಇತ್ತು. ಬ್ಲಾಕ್ ಅಂಡ್ ವೈಟ್ ಚೆನ್ನಾಗಿರುತ್ತೆ ಅಂತ ನಾನು ಬ್ಲಾಕ್ ಅಂಡ್ ವೈಟ್ ಹಾಕ್ಸಿದ್ದೆ. ಅವ್ರದ್ದು ಬ್ಲಾಕ್ ಅಂಡ್ ವೈಟ್ ಹಾಕ್ಸಿದ್ದೆ. ದಾನಿಗಳು ₹7,000 ಕೊಟ್ಟಿದ್ರು. ನಾನು ಇರೋ ವಿಷಯನೇ ಹೇಳ್ತೀನಿ, ₹7,000 ಕೊಟ್ಟಿದ್ರು. ಅವ್ರು ಏನಂದ್ರು ಗೊತ್ತಾ ಸರ್, ರವಿ ಇದನ್ನ ಹೋಟ್ಲಾಗೆ ಪಕೋಡ ಕಟ್ಟಕ್ ಆಗುತ್ತೆ ಅಂತಂದ್ರು. ಓ ಮೈ ಗಾಡ್, ಹಿಂಗೆ ಅಂದ್ರು. ನಿಮ್ಮ ಅಮ್ಮಗೆ ನೋವಾಯ್ತು. ನಾವು ನಮ್ಮ ಪ್ಯಾಂಪ್ಲೆಟ್ಸ್, ನಾನೊಂದು ಇನ್ನೊಂದು, ಸಾರಿ ಟು ಇಂಟರಪ್ಟ್ ಯು, ನಮ್ಮ ಪ್ಯಾಂಪ್ಲೆಟ್ಸ್, ನಮ್ಮ ಸಿಂಗಿಂಗ್ ಪ್ಯಾಂಪ್ಲೆಟ್ಸ್ ನಾವೆಲ್ಲೋ ಒಂದ್ ಕಡೆ ಕೊಡ್ತೀವಿ, ಇದನ್ನ ಸ್ವಲ್ಪ ಹಂಚಿ ಸರ್ ಅಂತ. ಅದನ್ನ ಅವರು ಬೇರೆ ಏನೋ ಒಂದು ಸಾಮಾನು ಕಟ್ಟಕ್ಕೆ, ವಸ್ತುನ ಕಟ್ಟಕ್ಕೆ ಅವರು ತಗೊಂಡ್ಬಿಟ್ರು, ಬಳಸ್ಕೊಂಡ್ಬಿಟ್ರೆ ನಮ್ಗೆ ಎಷ್ಟು ನೋವಾಗುತ್ತೆ. ನನ್ಗೆ ಗೊತ್ತಿದೆ. ಹಂಗಂದ್ರು ದೊಡ್ಡ ವ್ಯಕ್ತಿ ಅವರು, ದಾಸಹಳ್ಳಿಗೆ ದೊಡ್ಡ ವ್ಯಕ್ತಿ. ಈ ಎಲೆಕ್ಷನ್ಗೆಲ್ಲ ನಿಂತಿದ್ರು, ಸೋತ್ರು, ಎಲ್ಲ ಆಯ್ತು, ಏನಾನ ಆಯ್ತು, ಜನಕ್ಕೆ ಅಷ್ಟೇ ಇದ್ ಮಾಡಿದಾರೆ, ನಾವೆಲ್ಲ ಹೇಳ್ಬಾರ್ದು ಆತರ ಅಂದ್ರು. ಅದೇ ಕವನ ಸಂಕಲನ ಒಂದು ನನಗಿಲ್ದಂಗ ಆಯ್ತು. ನಮ್ಮನೆ ನನಗೆ ಇಲ್ಲ, ಅದು
ನಿಮ್ಗೆ ಸಿಕ್ಕಿಲ್ಲ, ನಮಗೆ ಸಿಕ್ಕಿಲ್ಲ. Oh my ಆತರ God. ಖರ್ಚಾಗೋಯ್ತು. ನೋಡಿ. ಅವ್ರ ಆಶೀರ್ವಾದ ಅಂದ್ರಲ್ಲ, ಪಕೋಡ ಕಟ್ಟಕ್ ಅಂದ್ರಲ್ಲ ಬುಕ್ಸ್, ಆ ಪಕೋಡ ಕಟ್ಟಕ್ಕೆ ಎಲ್ಲರೂ ಉಪಯೋಗಿಸ್ಕೊಂಡು ಇಲ್ಲ ಆತರ ಸೇಲ್ ಆಯ್ತು. ಇಲ್ಲ ಪಕೋಡ ಕಟ್ಟಕ್ಕೂ ಇಲ್ಲ, ಅದು ಹೌದು, ಸಿಗಲ್ಲ, ಅದು ಸಿಗಲ್ಲ. ಸಿಗಲ್ಲ. ಅವ್ರೇನ್ ಹೇಳಿದ್ರು ಹಾ. ಅದ್ ನಿಜವಾಗ್ಲೂ ನಿಮ್ಗೆ ಆಶೀರ್ವಾದ ಆಶೀರ್ವಾದ ರೂಪದಲ್ಲಿ ರೂಪದಾಗೆ ಅದು ಖರ್ಚಾಗುತ್ತೆ. ಅದು ಆದಷ್ಟು ಬೇಗ ನಿಮ್ಗೆ ಆ ಪುಸ್ತಕ, ಆ ಒಂದು ಕಾಪಿ ನಿಮ್ಗೆ ಸಿಗ್ಲಿ ಅಂತ ನಾನು ಹಾರೈಸ್ತೇನೆ ನಮ್ಮ ಚಾನಲ್ ಮುಖಾಂತರ. ಹಂಗಂದ್ರ ಆ ರೀತಿ ನನಗೆ ಕೆಲವೊಂದ್ ಘಟನೆಗಳು ಹಂಗೆ ಆಗಿದೆ ಸರ್. ಅಲ್ಲ ಅದು ಅನುಭವ ಅನುಭವ ಬಹಳ ಆಯ್ತು. ಅದ್ಭುತ ಅನುಭವ. ಇದು ಎಷ್ಟು ನೋವಾಯ್ತು ಅಂದ್ರೆ ಸರ್ ಕೆಲವು ನನಗೆ. ಆಶೀರ್ವಾದ ಆಗಿ ಸೊ ಬರುತ್ತೆ. ನಾನು ಇವ್ರ ಹತ್ರ 7,000 ರೂಪಾಯಿ ಇಸ್ಕೊಂಡ್ ನಾನು ಅವ್ರ ಫೋಟೋ ಹಾಕಿ, ಅವ್ರ ಅಡ್ವರ್ಟೈಸ್ಮೆಂಟ್ ಹಾಕಿ, ಅಲ್ಲಿ ದುಡ್ಡು ಬರಲ್ಲ, ಹಾ, ಅಲ್ಲಿ ಅವರ ಸಹಕಾರ, ಹಾ. ಮಾತುಗಳು, ಮಾತುಗಳು ಬಂದು ಪ್ರೋತ್ಸಾಹ ಬೇಕು ಚೆನ್ನಾಗಿ. 7,000 ರೂಪಾಯಿ ಕೊಟ್ರು. ಆದ್ರೆ ಅವ್ರೊಂದ್ ಅವ್ರ ಫೋಟೋ ಬ್ಲಾಕ್ ಅಂಡ್ ವೈಟ್ ಹಾಕ್ಸಿರೋದಕ್ಕೆ ಹಂಗ ಅಂದ್ಬಿಟ್ರಲ್ಲ ಅಂತ ಮನಸ್ಸು ಇದಾಗೋಯ್ತು. ನಾನ್ ಹೇಳ್ದೆ ಸರ್, ನಮ್ ತಂದೆ ತಾಯಿನೇ ಫೋಟೋ ಬ್ಲಾಕ್ ಅಂಡ್ ವೈಟ್, ಅವ್ರು ಬರಲ್ಲ ಅಂದ್ರು. ಈ ತರ ಇದು ಖರ್ಚು ಅಲ್ಲ ಬರುತ್ತೆ ಅಂದ್ರು. ಹಾಕ್ದೇದು ಇಲ್ಲ, ನೀವು ಹಾಕಿದ್ದೀರಾ ಹಾಕಿದೀವಿ. ಮತ್ತೆ ಹಂಗ ನಾನು ಹೇಳ್ದೆ ಏನಕ್ಕೆ ಈ ತರ ಆಗಿದೆ ಅಂದಾಗ ಎಲ್ಲ ಹೇಳ್ದೆ, ವಿವರಣೆ ಹೇಳ್ದೆ. ಆದ್ರೂ ಹಂಗಂದ್ರು. ಬಿಡಿ ನಿಮ್ ಆಶೀರ್ವಾದ ಇರ್ಲಿ ಅಂತ ಅನ್ಕೊಂಡು. ಆದ್ರೆ ಆ ಬುಕ್ಸ್ ಬಿಡುಗಡೆನೂ ಆಯ್ತು. ಅವರೇ ಬಂದ್ ಬಿಡುಗಡೆ ಮಾಡಿರು, ಓಕೆ. ಕರ್ದೆ ಬಿಡುಗಡೆ ಮಾಡಿರು. ಬಿಡುಗಡೆ ಮಾಡಿರು. ಆದ್ರೆ ಒಂದು ಬುಕ್ಸ್ ನನಗೆ ಉಳಿದಿಲ್ಲ. ಅವ್ರ ಆಶೀರ್ವಾದದಿಂದ ಎಲ್ಲಾ ಬುಕ್ಸ್ ಸೇಲ್ ಆಯ್ತು. ಎಲ್ಲ books ಪಕೋಡ ಕಟ್ಟಕ್ಕೆ ಇಲ್ಲ ಪಕೋಡ ಕಟ್ಟಕ್ಕೂ ಸಿಗ್ಲಿಲ್ಲ, ಅದು ಹೌದು. ಎಲ್ರಿಗೂ ತಲುಪಿದೆ, ಒಳ್ಳೇದು, ಖುಷಿ ಆಯ್ತು. ಸರ್ ನಿಮ್ಗೆ ಸಂಗೀತ ಕ್ಷೇತ್ರದಲ್ಲಿ ಅಪಾರ ಒಂದು ಆಸಕ್ತಿ ಇದೆ, ಮತ್ತೆ ಅದು ಅದ್ರ ಬಗ್ಗೆ ಒಂದು ಗೌರವ ಇದೆ ಅಂತ ನಾವು ಕೇಳ್ಬಿಟ್ಟಿವಿ. ಅದ್ರ ಬಗ್ಗೆ ಒಂದು ಸೊ ಸಂಗೀತ ಕ್ಷೇತ್ರ ನನಗೆ ಧ್ವನಿ ಸುರುಳಿಗಳು ಕೂಡ ಧ್ವನಿಸುರುಳಿ ನನಗೆ ಯಾವ ಹಾ. ರೀತಿ ನನಗೆ ಆಯ್ತಂದ್ರೆ, ಹ್ಮ್. ಒಂದು ಅಶ್ವತ್ಥರವರು ಹ್ಮ್. ಅರಮನೆ ಮೈದಾನದಾಗ ಒಂದು ಇದಿತ್ತು, ಕಾರ್ಯಕ್ರಮ ಇತ್ತು. ಓಕೆ. ಅದು ನೋಡಕ್ ಹೋಗಿದ್ದೆ. ಹ್ಮ್. ಹ್ಮ್. ಅವರು ಗಟ್ಟಿ ಧ್ವನಿ ಆಡ್ತಾ, ಆ ಧ್ವನಿ ಕೇಳ್ಬಿಟ್ಟು ನನಗೆ ಅವ್ರ ಯಾಕೆ ಧ್ವನಿಗೆ ಆಡ್ಸ್ಬಾರ್ದು, ನಾನು ಯಾಕೆ ನನ್ನ ಕವಿತೆಗಳು ಬರ್ದು ಈ ರೀತಿ ನಾನು ಆಡ್ಸ್ಬಾರ್ದು ಅನ್ನೋ ಹುಚ್ಚು ಭಾವನೆ ಇದೆ. ನಿಮ್ಮ ಸಾಹಿತ್ಯಕ್ಕೆ ಒಂದು 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 ಬೆಲೆ ಬರುತ್ತೆ. ಬೆಲೆ ಬರುತ್ತೆ. ನನ್ಗೆ ಯಾಕೆ ಬರೇ ಬರ್ಕೊಂಡ್ ಕೂತ್ಕೊಂಡ್ರೆ ಆಗಲ್ಲ, ಇದಾಗಲ್ಲ, ಬೆಲೆ ಇದಾಗಲ್ಲ ಅಂತ ಅಶ್ವತ್ಥರನೇ ಆಡ ಅಂತ ಹುಡುಕ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಹ್ಮ್. ಕೊನೆಗೆ ಒಂದು ಎಲ್ಲೋ ಇದು ಇದಕ್ಕೆ ಹೋದಾಗ ನಮ್ಮ ಕನ್ನಡ ಭವನಕ್ಕೆ ಹೋಯ್ದೆ. ಓಕೆ. ರವೀಂದ್ರ ಕಲಾಕ್ಷೇತ್ರದ ಒಂದು ಕಾರ್ಯಕ್ರಮ ಇತ್ತು. ಅಲ್ಲಿಂದ ಕನ್ನಡ ಭವನಕ್ಕೆ ಹೋದ. ಕನ್ನಡ ಭವನದಾಗೆ ಅಲ್ಲಿ ಜೋಗುಳ ಸಿದ್ದರಾಜ ಅಂತ ಇದ್ರು. ಅಲ್ಲಿ ಅವ್ರು ಆಡ್ತಾ ಇದ್ರು. ಆಡ್ತಾ ಇರ್ಬೇಕಾದ್ರೆ ಆಡ್ಬಿಟ್ಟು ಆಚೆ ಬಂದ್ರು. ಹ್ಮ್. ಅವ್ರನ್ನ ಪರಿಚಯ ಮಾಡ್ಕೊಂಡೆ. ಹ್ಮ್. ಸರ್, ನಾನು ನಿಮ್ಮ ಅಭಿಮಾನಿ, ನಾನು ಅಶ್ವತ್ಥರ ತರ ನೀವು ಕಾಣ್ತೀರಾ? ಹಿಂಗೆ ಹೇಳ್ದೆ, ಅಶ್ವತ್ಥರ ಕಾಣ್ತೀರಾ, ನನಗೆ ಅಶ್ವತ್ಥರ ಆಡಿರೋ ತರ ನಾನು ಕವಿತೆಗಳು ಹಾಡ್ಕೊಡ್ಬೇಕಲ್ಲ ಸರ್, ಆ ಸ್ಟೈಲ್ ಅಲ್ಲಿ ಆ ಬೇಕು. ಸ್ಟೈಲಲ್ಲಿ ಬೇಕು ಅಂತ ಅಂದೆ. Okay. ಆಯ್ತು ಅವ್ರ ಹಾಡನ್ನ ಕೇಳಿದಾರೆ ನೀವು? ಕೇಳಿದ್ದೆ ಕೇಳಿದ್ರಿ. ತುಂಬಾ. ಅದೇ ಕನ್ನಡ ಭವನಕ್ಕೆ ಹೋದಾಗ ಒಂದು ಕಾರ್ಯಕ್ರಮಕ್ಕೆ ಹೋದಾಗ, ಬೇರೆ- ಸಂಗೀತ ಕಾರ್ಯಕ್ರಮಕ್ಕೆ ಬೇರೆ ಹೋದಾಗ ಹಾಡನ್ನ ಬೇರೆ ಕೇಳಿದ್ರಿ, ಕೇಳಿದ್ದೆ. ಹಂಗಾಗಿ ತಾವು ಹಾಡ್ಬೋದು ಅಂತ ಹಾಡ್ಬೋದು. ಕೇಳಿದ್ರಿ. ಆಯ್ತು ರವಿ ಬರ್ಕೊಡು, ನೀನು ಯಾವಾಗ ನನಗೆ ನಾನು ನಂಬರ್ ತಗ, ನೀನು ಯಾವಾಗ ಅಂತ ಅವಾಗ ಬರ್ಕೊಡ್ತೀನಿ ಅಂತಂದು. ಆಯ್ತು ಅಂತ ಸುಮ್ಮನೆ. ಆಮೇಲೆ ಕೊರೋನಾ ಪೀರಿಯಡ್ಗೆ ಹ್ಮ್. ಅಚ್ಚನ ದೀಪವನ ಅಂತ ಒಂದು ಓಕೆ. ಮೋದಿ ಅವರು ಇದು ಮಾಡಿರು. ಓಕೆ. ಆ ಕವಿತೆಗೆ ನಾನು ಸಾಯಂಕಾಲ ನಾನು ಮಧ್ಯಾಹ್ನ ಬರ್ದೆ, ಸಾಯಂಕಾಲ ದೀಪ ಹಚ್ಚಬೇಕು, ಆ ಮೂಮೆಂಟ್ ಆಡ್ಕೊಟ್ರು. ವಾವ್. ಅದು ನನಗೆ ಇಷ್ಟ ಆಗ್ಬಿಡ್ತು. ಅದ್ಭುತ. ಚೆನ್ನಾಗಿ ಆಡ್ಕೊಟ್ರು. ನಿಮ್ ಮನ್ಸಿಗೆ ಮಾತು. ಹಾ. ತಿರ್ಗಾ ಆಮೇಲೆ ನನ್ನ ಹೆಂಡತಿ ಒಂದು ಮಾಡಿದೆ. ಆಮೇಲೆ ಮತದಾನ ಜಾಗೃತಿ ಅಂತ ಒಂದು ಕವಿತೆ ಆಡಿಸ್ದೆ. ಆಮೇಲೆ ಮುದ್ದಿನ ಸಸ್ಯ ಅಂತ ಒಂದು ಆಡಿಸ್ದೆ. ಈ ತರ ಹಲವಾರು ನನ್ನ ಕವಿತೆಗಳಿಗೆ ಉಚಿತವಾಗಿ ಅವರು ಜೋಗುಳ ಸಿದ್ದರಾಜು ಅಂತಾರಾಷ್ಟ್ರೀಯ ಜನಪದ ಕಲಾವಿದರು, ಅವರು ಇದು ಗಾಯಕರು ಅಂತರು ನನ್ನ ಅಭಿಮಾನಕ್ಕೆ, ನನ್ನ ಕವಿತೆಗೆ ಮೆಚ್ಚಿ ಚೆನ್ನಾಗಿ ಬರ್ದೆ ಅಂತ ಹೇಳಿ ಅವರು ಫ್ರೀಯಾಗಿ ಉಚಿತವಾಗಿ ಸೂಪರ್ ನಾನು ಹಾಡ್ಕೊಟ್ರು. ನಾನು ಉಚಿತ ಬೇಡ ಅಂತ ಹೇಳಿ, ಅದು ಅವರ ವ್ಯಕ್ತಿತ್ವ ಅದು. ನಾನೇ ಉಚಿತ ಬೇಡ ಸರ್, ನಾನು ಉಚಿತ ಬೇಡ, ನೀವು ಒಬ್ಬ ಕೀಬೋರ್ಡ್ಗೆ ಅವರಿಗೆಲ್ಲ ಕೊಡಬೇಕು Yes. ಅಂತ ಹೇಳಿ ನಾನು ಒಂದೊಂದು ಕವಿತೆಗೆ 2,500 ಅಂತ ಹೇಳಿ 10,000 ನಾನೇ ಕೊಟ್ಟೆ. ಓಕೆ. ಓಕೆ. 10,000 ನಾನೇ ಕೊಟ್ಟೆ. ಅದಕ್ಕೆ ಆ ಒಂದು ಹಾಡು ಆಚೆ ಬರ್ಬೇಕು. ಅವ್ರು ಕೇಳಲಿಲ್ಲ. ತುಂಬಾ ನೋಡಿ ಕಷ್ಟ. ಅವ್ರು ಹೌದು. ಎಷ್ಟು ದೊಡ್ಡ ವ್ಯಕ್ತಿ ಅಂದ್ರೆ, ಅದೇ ವ್ಯಕ್ತಿತ್ವ. ಕೆಲವರು ಒಂದ್ ಹಾಡಿಗೆ 5,000, 10,000, 1,00,000 ತನಕ ಕೇಳಿ. ನಾನು ಇಲ್ಲ, ಕೆಲವರು ಕೇಳಿದೆ ಸರ್. ತುಂಬಾ ಜನ ನಾನು ಜೋಗ ಸಿದ್ದರಾಜಕ್ಕಿಂತ ಪರಿಚಯ ಹಾಕಿದ ನಮ್ಗೆ ಕೆಲವ್ರನ್ನೆಲ್ಲ ಕೇಳಿದೆ. ಅಯ್ಯೋ ದಮ್ಮಯ್ಯ ಅಕ್ಕ ಅಂತ ಕೇಳಿ ಒಂದ್ ಹಾಡು ಹಾಡ್ಕೊಡಿ. ಇಲ್ಲ, 50,000 ಆಗುತ್ತೆ, 1,00,000 ಆಗುತ್ತೆ. ಕಮರ್ಷಿಯಲ್ ಇದೆ, ಹಾಗೆ ಇದೆ. ತಿರ್ಗಿ ಇಲ್ಲೇ ಬಂದು ಒಬ್ಬರನ್ನ ಮೀಟ್ ಮಾಡಿ ಹೋಗಿದೆ. ಅವ್ರು ಯಾರ ಹೆಸರು ಗೊತ್ತಿಲ್ಲ, ಮರ್ತ್ಬಿಟ್ಟಿದ್ದೀನಿ. ಅವರೆಲ್ಲ ಹೇಳಿ ಇಷ್ಟ ಆಗುತ್ತೆ, ಅಷ್ಟ ಆಗುತ್ತೆ, ನೀನು ಸುಮ್ಮನೆ ಉಪಯೋಗ ಇಲ್ಲ, ಅದನ್ನ ಆಡ್ಸೋದ್ ಏನು ಉಪಯೋಗ ಇಲ್ಲ, ಅದರಿಂದ ದುಡ್ಡು ಬರೋದಿಲ್ಲ, ನನ್ನ ಹೆಂಡತಿ ಅನ್ನೋದು ಬಹಳ ಅದ್ಭುತವಾಗಿ ಸಂಯೋಜನೆ ದುಡ್ಡು ಬರೋದಿಲ್ಲ ಅಂತ ಹೇಳಿರು. ಹ್ಮ್. ಅಯ್ಯೋ, ನನ್ಗೆ ಅದು ಮನ್ಸಾಗೆ ಇಟ್ಕೊಂಡು ಏನಾರು ಮಾಡಿ ಆಡ್ಸ್ಬೇಕಲ್ಲ, ಒಂದ್ 2 ನಾವು ಕವಿತೆ ಆಡ್ಬೇಕಲ್ಲ ಅನ್ನೋ ಉದ್ದೇಶ ಜೋಡಿಸಿದ್ರು. ಪಾಪ ಅವ್ರನ್ನ ಇವತ್ತಿಗೆ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೇನೆ. ಈ ಮೂಲಕ ಈ ವಿಡಿಯೋ ಮೂಲಕ ನಾನು ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು, Yes. ಜೋಗುಳ ಸಿದ್ದರಾಜ್ ಸರ್ಗೆ.
ಅವರು ಯಾವತ್ತಿಗೂ ಒಳ್ಳೇದಾಗ್ಲಿ, ಅವರು ಸಹ ನಮ್ಮ ವೇದಿಕೆಗೆ ಬರ್ಲಿ ಅಂತ ನಾನು ಆಶಿಸ್ತೇನೆ. ಹೌದು ಸರ್, ನಾನೇ Yes. ಫೋನ್ ಮಾಡಿ ಅವರಿಗೆ ನಾನು ಬರಕ್ಕೆ ಹೇಳ್ತೀನಿ ಸರ್, ಖಂಡಿತ ನಂಬರ್ ಕೊಡ್ತೀನಿ ಸರ್. ಖಂಡಿತ ಸರ್, ನೀವು ಬರೆದಿರೋ ಪುಸ್ತಕಗಳು ಈಗ ಡಿಜಿಟಲ್ ಆಗಿದೆ? ಇಲ್ಲ, ಡಿಜಿಟಲ್ ಆಗಿಲ್ಲ ಏನೂ ಸರ್, ಆಗಿಲ್ಲ. ಡಿಜಿಟಲ್ ಆಗಿಲ್ಲ. ಲೈಬ್ರರಿಗೆ ಸೆಲೆಕ್ಷನ್ ಆದ್ರೆ ಆಗಿದೆ, ಅದು ಬಹಳ ಎಲ್ರಿಗೂ ಸುಲಭವಾಗಿ ಸುಲಭವಾಗಿ ಸಿಗುತ್ತೆ. ಆದ್ರೆ ಸಿಗುತ್ತಲ್ವಾ? ಡಿಜಿಟಲ್ ಪ್ರಯತ್ನ ಪಟ್ಟಿಲ್ಲ. ಅದು ಪ್ರಯತ್ನ ಮುಂದಿನ ಮಾಡಿ. ದಿನಗಳಲ್ಲಿ ಪ್ರಯತ್ನ ಪಡ್ತೀನಿ ಸರ್. ಖಂಡಿತ. ಆದ್ರೆ ಎಲ್ಲಾ ಲೈಬ್ರರಿಗೆ ಸೆಲೆಕ್ಟ್ ಆಗಿದೆ. ಪ್ರತಿಯೊಂದು ನನ್ನ Okay. ಕವಿತೆಗಳು ಪ್ರಥಮ ಫಲ ಒಂದು ಕವನ ಸಂಕಲನ ಬಿಟ್ಟು ಅದನ್ನ ಎಲ್ಲಾ ಬಿಟ್ಟು ಬುಕ್ಸ್ಗಳು ಮಿಕ್ಕಿದೆಲ್ಲ? ನನ್ನ ಲೈಬ್ರರಿ ಸೆಲೆಕ್ಟ್ ಆಗಿದೆ ಸರ್. ಓಕೆ ಫೈನ್. ಸೊ ನಾನು ನಿಮ್ಗೆ ಕೇಳೋದು ಏನಂದ್ರೆ, ಈಗ ಹಲವಾರು ಕವಿಗೋಷ್ಠಿಗಳಲ್ಲೇ ಭಾಗವಹಿಸಿದ್ದೀರಾ, ಅದ್ರ ಬಗ್ಗೆ ನಮ್ಮ ವೀಕ್ಷಕರೊಂದಿಗೆ ಹಂಚ್ಕೊಳ್ಳಿ. ಸರ್, ಹಲವಾರು ಕೈಗೋಷ್ಠಿಗೆ ನನ್ನ ಅನುಭವ ಹೆಂಗಂದ್ರೆ, ಹ್ಮ್. ಫಸ್ಟ್ ಒಂದೊಂದೇ ಹೆಜ್ಜೆ ಇಡಬೇಕು. ನಾವು ಹೌದು. ಇಲ್ಲಿ Step by ಬರ್ಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್. ಬರ್ಬೇಕಂದ್ರೆ ಪ್ರತಿಯೊಂದು ಕವಿಗೊಂಡು 100 ಕವಿಗೋಷ್ಠಿ ಭಾಗವಹಿಸಿದ್ರೆ ಏನು ತಪ್ಪೇನಿಲ್ಲ ಸರ್. ಹೌದು. ಒಬ್ಬ ದೊಡ್ಡ ಸಾಹಿತಿ ಆದ್ರೂ ಕವಿಗೋಷ್ಠಿ ಭಾಗವಹಿಸ್ಬೇಕು. ಆ ಹೌದು. ಕವಿಗೋಷ್ಠಿ ಭಾಗವಹಿಸಿದಾಗ ಅನುಭವ ಬರುತ್ತೆ. ಹೌದು. 10,000 ಜನ ಬಂದಿರ್ತಾರಲ್ಲ, 100 ಜನ ಕವಿಗಳು ಬಂದಿರ್ತಾರೆ, ಅವ್ರ ಅನುಭವಗಳು ನನಗಾಗುತ್ತೆ. ನಾನು 100 ಜನ ನಾನೇ ಶ್ರೇಷ್ಠ ಅನ್ಕೊಂಡು ಕವಿಗೋಷ್ಠಿ ಕೆಲವರು ಈಗಿನ ಮನೋಭಾವ ನೋಡಿ, ಕೆಲವರು ನಾನು ಅನ್ಕೊಂತೀನಿ, ನಾನು ತುಂಬಾ ಜನ ನೋಡ್ಬಿಟ್ಟಿದೀನಿ. ಹೌದು. ಒಂದು 4-5 ಕವಿತೆ ಹೋದ ತಕ್ಷಣ ದೊಡ್ಡ ಕವಿ, ನಾನೇ ದೊಡ್ಡ ಕವಿ, ನಾನು ಮತ್ತೆ ಯಾಕೆ ಕವಿಗೋಷ್ಠಿ ಹೋಗ್ಬೇಕು, ನನ್ನ ಮುಖ್ಯ ಅತಿಥಿಗಳಾಗಿ ಮಾಡಿ, ಹೌದು. ಕವಿಗೋಷ್ಠಿ ಅಧ್ಯಕ್ಷತೆ ಮಾಡಿ, ನನ್ನ ಯಾವ್ದಾರ ಒಂದು ವಿಚಾರಗೋಷ್ಠಿ ಕೊಡಿ ಮಾತಾಡಕ್ಕೆ ಅಂತ ಒಂದು ಮನೋಭಾವನೆ ಬಂದ್ಬಿಟ್ಟಿದೆ ಈಗಿನ ಜನರೇಷನ್ ಅಲ್ಲಿ. ಹೌದು. ನಾನು ಇವತ್ತುವರೆಗೂ ನಾನು ಕೇಳಿಲ್ಲ. ಅವ್ರಾಗ ಕರೆದ್ರೆ ಮಾತ್ರ ಹೋಗ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಹ್ಮ್. ನಾನು ಇನ್ನೂ ಇವತ್ತಿಗೂ ಸಮೇತ ಕವಿಗೋಷ್ಠಿ ನಾನು ಭಾಗವಹಿಸ್ತಾ ಇದ್ದೀನಿ ಸರ್. Very good. ನಾನು ಒಬ್ಬ ಸಂಘಟನಾಗಿ ಇಲ್ಲ, ಅಲ್ಲಿ ಹಲವಾರು ಕಾರ್ಯಕ್ರಮ ಮಾಡಿದೀನಿ. ಅಲ್ಲಿ ಕಲಿ ತುಂಬಾ ಸಿಗುತ್ತೆ. ಕಲಿಯೋದಿದೆ, ತುಂಬಾ ಹೌದು. ಕಲಿಯೋದಿದೆ. ಹೌದು. ಅವ್ರ ಜೊತೆ 100 ಜನ ಜೊತೆ ಸೇರಿದಾಗ ಹಲವಾರು ಭಾವನೆಗಳು ಸಿಗ್ತಾವೆ, 100 ಭಾವನೆಗಳು ಸಿಗ್ತವೆ ನನಗೆ, ಪದಗಳು ಸಿಗ್ತವೆ ನನಗೆ. ಅವ್ರು ಏನ್ ಮಾತಾಡಿರು, ನಾನು ಅವರು ವಾಚನ ಮಾಡ್ತಾರಲ್ಲ, ಅವ್ರು ಹೌದು. ಮಾತಾಡ್ತಾರಲ್ಲ, ಆ ಮಾತನಾಗೆ ಕೆಲವೊಂದು ಪದಗಳನ್ನ ಇಟ್ಕೊಂತೀನಿ ನಾನು. Okay. ಪದಗಳು ಓಹೋ. ತುಂಬಾ ಪದಗಳು ನಮ್ಗೆ ಸಿಗೋದಿಲ್ಲ, ಬುಕ್ ಓದಿದ್ರು ಸಿಗಲ್ಲ, Words Words ಸಿಗಲ್ಲ. ಸಿಗಲ್ಲ. Vocabulary is very important. ಸಿಗಲ್ಲ. ಅವ್ರು ಮಾತಾಡಬೇಕಾದ್ರೆ ಸಾಮಾನ್ಯ ಜನಗಳ ಹತ್ರ ಒಬ್ಬ ಮನುಷ್ಯ ಹ್ಮ್. ಸಾಮಾನ್ಯ ಜನ ಹತ್ರ ಮಾತಾಡ್ಬೇಕು ಸರ್. ಯಾವತ್ತೂ ಸುಮ್ನೆ ಮೂಕಂಗ್ ಕುಟ್ಕೊಳೋದಲ್ಲ. ಒಬ್ಬ ಮಾತಾಡ್ಬೇಕು, ಮಾತಾಡ್ಬೇಕು. ಮತ್ತೆ ಕೇಳೋ ಶಕ್ತಿನೂ ಇರ್ಬೇಕು. ಕೇಳೋ ಶಕ್ತಿನೇ ಇರ್ಬೇಕು. ಇವಾಗ ಕೇಳ ಆತರ ಇಲ್ಲ. ಇಲ್ಲ, ಇವಾಗ ಪೇಷನ್ಸ್ ಇಲ್ಲ. ಪೇಷನ್ಸ್ ಇಲ್ಲ. ಆತರ ನಾನು ಪ್ರತಿಯೊಬ್ರು ಮಾತಾಡ್ತೀನಿ. Yes. ಅವ್ರು ಮಾತಾಡ್ಸ್ಲಿದ್ರು ನಾನೇ ಮಾತಾಡ್ತೀನಿ. ಫೋನಾಗೂ ಸಮೇತ ವಾರಕ್ಕೊಂದ್ಸರಿ, 2 ದಿವಸಕ್ಕೊಂದ್ಸರಿ, 3 ದಿವಸಕ್ಕೊಂದ್ಸರಿ ನಾನೇ ಫೋನ್ ಮಾತಾಡ್ತೀನಿ. ಅಲ್ವಾ? ಅವಾಗ ಏನಾಗ್ತಂದ್ರೆ ಮಾತಾಡ್ತಾ ಕೆಲವೊಂದು ಪದಗಳು ಬೆಳೆಸ್ಬಿಡ್ತಾರೆ ಸಡನ್ ಆಗಿ. ಹೌದು. ಆ ಪದ ನಮಗೆ ಅದು ಬೇಕಾಗುತ್ತೆ, ನಿಮಗೆ ಬೇಕಾಗಿದೆ. ಬೇಕಾಗುತ್ತೆ. ಅದನ್ನ ಬೆಳೆಸ್ಕೊಬಹುದು. ನಂದು ಆ ಟೆಕ್ನಿಕಲ್. ಸೂಪರ್. ಇವತ್ತು ನಾ ನೋಡಿ, ಸಂಘಟನೆ ಕಲಿಕೆ ಅನ್ನೋದು ನಿಮ್ಮಲ್ಲಿ ಇವತ್ತಿಗೂ ಅದು ಇದೆ. ಇದೆ ಸರ್. ಕಲಿಯೋದು ತುಂಬಾ ಇದೆ ಸರ್. ಪ್ರತಿಯೊಬ್ಬ ಲೈಫ್ ಟೈಮ್ ಅದು. ಕೆಲವರು ಫೇಸ್ಬುಕ್ ಆಗ್ಲಿ, ನಾವು ಏನೋ ಸಾಧನೆ ಮಾಡ್ಬಿಟ್ಟಿದೀವಿ, ಇವನ್ ಏನಾದ್ರು ಮಾಡಿ ಕೆಳಗಿಳಿಬೇಕಂತ ಒಂದು ಏನೋ ಬರಿತಾ ಇರ್ತಾರೆ ಫೇಸ್ಬುಕ್ ಆಗಿ. ಕೆಲವರು ನೋಡ್ತಾ ಇರ್ತೀನಿ ಸರ್, ತುಂಬಾ ಜನ ಪಾಪ ಕಾಲೆಳಿಯರು ಇರ್ತಾರೆ. ಅವ್ನಿಗೇನ್ ಗೊತ್ತಾಗಲ್ಲ, ಹಾಗೆ ಹೀಗೆ ಅಂತ ಕಾಲ್ ಎಳೆಯೋರು ಎಲ್ಲಿರ್ತಾರೆ? ಕಾಲ್ ಕೆಳಗಿರ್ತಾರೆ. ತಲೆ ಇಡ್ಸ್ಕೊಬೇಡಿ. ಅಲ್ಲ, ನಮ್ನೆ ಅಂತಲ್ಲ ಸರ್, ತುಂಬಾ ಜನ ನಾವು ನೋಡ್ತಾ ಇರ್ತೀವಲ್ಲ, ಬೇರೆಯವ್ರಿಗೆಲ್ಲ ಪಾಪ ಹೀನಾಗಿ ಮಾಡ್ತಾರೆ, ಏನ್ ಮಾಡ್ತಾರೆ ಅಂತ. ಅಲ್ಲಿ ಮತದಾನ ಬಗ್ಗೆ ಕವಿತೆ ಬರೆದಿದ್ದೀರಾ. ಹೌದು ಸರ್. ಸೊ ಅದು ಅದು ಹೆಂಗೆ ಅಂತಂದ್ರೆ, ಜನಜಾಗೃತಿ ಮೂಡಿಸಿದೆ. ರೀಸೆಂಟ್ ಆಗಿ ಇಲ್ಲೇ ಲೆಗ್ಗೆರೆಗೆ ಅಂತ ಮಾಡಿದೆ ಸರ್. ಆ ಲೆಗ್ಗೆರೆಗೆ ಅದು ಹುಮ್ಮಸ್ ಬಂದ್ಬಿಡ್ತು ನನಗೆ. ಓಕೆ. ಕಾರ್ಯಕ್ರಮ ಒಂದು ಎಲ್ಲಾರು ಕೆಲವು ಏನಾಗ್ತಂದ್ರೆ ಓಟ್ ಮನೆಗಿರ್ತಾರ ಸರ್. ಎಜುಕೇಟೆಡ್ ಓಟ್ ಹಾಕಕ್ ಹೋಗಲ್ಲ, ವಿದ್ಯಾವಂತರೇ ಓಟ್ ಹಾಕಕ್ ಹೋಗಲ್ಲ. ನಿಜವಾಗ್ಲೂ ನನಗೆ ತುಂಬಾ ನೋವಾಯ್ತು. ಯಾಕೆ ಇದು ಹಿಂಗ್ ಮಾಡ್ತಾರೆ ಅನ್ನೋ ಒಂದು ಅವ್ರಿಗೆ ಪರವಾಗಿ ನಾನು ಕವಿತೆನ ರಚನೆ ಮಾಡಿದೆ. ಆ ಕವಿತೆನ ಜೋಡಿಸಿದ್ರ ಯಾಕಂದ್ರೆ ನಾವು ನೋಡಿದ್ವಿ, ರಾಜಕೀಯ ಬಗ್ಗೆ ಯಾರು ಕವಿ ಮುಖಾಂತರ ಯಾರು ಬರೆಯಲ್ಲ. ಬಟ್ ಅದು ನೀವು ಬರ್ತೀರಾ? ಇಲ್ಲ, ಅದನ್ನ ಜನಜಾಗೃತಿ ಒಂದು ಜನಜಾಗೃತಿನ 1000 ಜನ ಮೇಲೆ ಹೋಗಿದೆ ಸರ್. ಅದು ಅವತ್ತಿನ ದಿವಸ ಮತದಾನ ಜಾಗೃತಿ ದಿವಸನೇ ಅವತ್ತೇ ರಿಲೀಸ್ ಮಾಡಿತ್ತು, ಅವತ್ತೇ ಹಾಕಿದ್ರು. ಸೂಪರ್. ಅದನ್ನು ಹಂಗೆ ಸಡನ್ ಆಗಿ ಪಾಪ ರಿಕ್ವೆಸ್ಟ್ ಮಾಡ್ಕೊಂಡೆ ನಾನು. ಜೋಡಿಸಿದ್ರೆ ಅವ್ರು ತುಂಬಾ ಬ್ಯುಸಿ ಆಗಿರ್ತಾರೆ ಯಾವಾಗ್ಲೂ. ಸರ್ ನಿಂಗೆ ಹಾಕ್ಬಿಟ್ಟಿದೀನಿ ಸರ್, ಮಾಡ್ಲೇಬೇಕು ಸರ್, ಮತದಾನ ಜಾಗೃತಿ ಇದೆ ಸರ್, ಮತದಾನ ಮಾಡ್ತಿದ್ದಾರೆ ಸರ್, 2 ದಿವಸ ಇದೆ ಸರ್, ಮಾಡಿದ್ರು 2 ದಿವಸ ಇದೆ ಸರ್, 2 ದಿವಸ ಏನೋ ಒಂದು ರೆಡಿ ಮಾಡ್ಕೊಡ್ತಾರೆ, ಯೂಟ್ಯೂಬ್ ಆಗಿ ಬಿಟ್ಬಿಡ್ತೀನಿ ಸರ್ ಅಂತ ಮಾಡ್ಕೊಟ್ರು. ಇಲ್ಲ, he is very talented ಅಂತ. ಜೋಗಿರಾಜ್ ಸಿದ್ದರಾಜು ತುಂಬಾ ಅದ್ಭುತ talented. ನಾನು ನೋಡಿದೆ ಕೊರೋನಾ ಟೈಮಲ್ಲಿ ಎಷ್ಟೋ ಹಾಡುಗಳು ಹಾಡಿದ್ದಾರೆ. ಎಸ್ ಎಸ್. ಸರ್, ನೀವು ಯಾವ ರೀತಿಯ ಇವೆಂಟ್ಗಳನ್ನ ಮಾಡ್ತಿದ್ರಿ? ಇವಾಗ ಇದಂತೂ ಬಹಳ ಅದ್ಭುತವಾದ 1000 ಜನರದ್ದು ಅದು ಮಾಡೋದಂತೂ ಬಹಳ ದೊಡ್ಡ ಕೆಲಸ ನೋಡಿ. ಕೊರೋನಾ ಪೀರಿಯಡ್ಗೆ ಆನ್ಲೈನ್ ಮುಖಾಂತರ ಮಕ್ಳಿಗೂ ಸಮೇತ ಮಾಡಿದೆ. ಮಕ್ಳಿಗೆ ಏನ್ ಮಾಡಿದೆ, ಆನ್ಲೈನ್ ಮಕ್ಳಿಗೂ ಸಮೇತ ಸ್ಪರ್ಧೆಗಳಿಟ್ಟೆ. ಚಿತ್ರಕಲೆ ಸ್ಪರ್ಧೆ, ಮತ್ತೆ ಕವಿತಾ ಸ್ಪರ್ಧೆ, ಪ್ರತಿಯೊಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಡ್ಯಾನ್ಸ್ಗಳು ಅವೆಲ್ಲ ಕೊಟ್ಟೆ. ಅವ್ರಿಗೆ ಏನ್ ಮಾಡಿದೆ, ಮಕ್ಳಿಗೆ ಏನ್ ಮಾಡಿದೆ, ಮಕ್ಳಿಗೂ ಸಮೇತ ವಿಭಿನ್ನ ರೀತಿಯಲ್ಲಿ ಕೊಟ್ಟೆ. ಒಂದು ಫೈಲ್ಸ್ ಉಪಯೋಗ ಬರುತ್ತೆ, ಫೈಲ್ಗಳು ಕೊಟ್ಟೆ.
ಜಾಮಿಟ್ರಿ ಕೊಟ್ಟೆ. ಹೌದೌದು. ಆರ್ ಶಾಲ್ ಮಕ್ಳಿಗೆ ಹಾಕ್ಬಾರ್ದು ಸರ್. ಈ ಹೌದು. ಚಿಕ್ಕ ಮಕ್ಳಿಗೆ ಆರ್ ಶಾಲ್ ಕೊಟ್ಟು ಆಸೆ ತೋರಿಸ್ಬಾರ್ದು ಯಾವತ್ತು. ನಾನು ಹೇಳೋದು ಅವ್ರಿಗೆ ಸನ್ಮಾನಗಳು ಮಾಡ್ಬಾರ್ದು ಮಕ್ಳಿಗೆ. ಚಿಕ್ಕ ಮಕ್ಳಿಗೆ ಸನ್ಮಾನ ಆರ್ ಶಾಲ್ ಹಾಕ್ಬಿಟ್ರೆ ಅವ್ರಿಗೆ ಏನೋ ಅಂತ ಕಿರೀಟ ಸಿಕ್ಕಂಗ್ ಆಗುತ್ತೆ. ಅವರು ಅವರ ಏನೋ ಮೂಡು ನಾನೇ ದೊಡ್ಡ ಅಂತ ಆ ಬಾನೆ ಬರ್ಬಾರ್ದು. ಇನ್ನು ಬೆಳಿಬೇಕು, ನಾ ಇನ್ನು ಬೆಳಿಬೇಕು. ನಾವೇ ಕಟ್ ಮಾಡೋದು. ಹೌದು ಆಗುತ್ತೆ. ಆ ಉದ್ದೇಶದಿಂದ ನಾನೇ ಮಾಡಿದ ಜಾಮಿಟ್ರಿ, ಒಳ್ಳೇದು. ಪೆನ್ಸಿಲ್, ಹೌದು. ಫೈಲ್ ಈ ತರ ಒಂದು ಸಪ್ಲೈ ಮಾಡಿದೆ ಸರ್. ಪ್ರತಿಯೊಬ್ಬರಿಗೂ ಕಾಂಪಿಟೇಷನ್ ಮಾಡಿದವರಿಗೆಲ್ಲ ಪೋಸ್ಟ್ ಮೂಲಕ ಮಾಡಿದೆ. ತಿರ್ಗಾ ಈಗಿನ ಕಾಲ ಇವಾಗ ಏನಾಗ್ತಿದೆ, ಅಂಚೆ ಇಲಾಖೆನೂ ಸಮೇತ ಅಂಚೆ ಇಲಾಖೆನ ಉಳಿಸಿ ಅನ್ನೋ ಒಂದು ಜಾಗೃತಿನೂ ಮಾಡಿಸ್ತೆ. ಅದನ್ನ ಯಾವ ರೀತಿ ಅಂತ ಬರೀ ಅಂಚೆ ಕಾರ್ಡ್ನಾಗೆ ಲೆಟರ್ ಬರಿಬೇಕಂತ ಅಂಚೆ ಕಾರ್ಡ್ನಾಗೆ ಬರ್ಸ್ತೆ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ. ಕೊರೋನಾ ಪೀರಿಯಡ್ ಆಗು ಅದನ್ನು ಕೊರೋನಾ ಪೀರಿಯಡ್ ಆಗಿ ಮಾಡಿದೆ. ಅಂಚೆ ಕಾರ್ಡ್ ತಗೊಂಡು 15 ಪೈಸೆ ಅಂಚೆ ಕಾರ್ಡ್ ತಗೊಂಡು ಲೆಟರ್ ಬರೀರಿ. ತಮ್ಮ ಹತ್ರ ಇವತ್ತಿಗೂ ಎಲ್ಲ ಲೆಟರ್ಸ್ ಎಲ್ಲ 1997ರಿಂದ ಫೋನ್ ಬರೋವರೆಗೂ ಏನಿದೆಯಾ ಸರ್, ಏನ್ ಬರ್ದಾರ ಅಷ್ಟು ಲೆಟರ್ ನನ್ನ ಹತ್ರ ಇದೆಯಾ ಸರ್. ಪ್ರತಿಯೊಬ್ಬ ನಮ್ಮ MT ಶಿವಕುಮಾರ್ ಅಂತಿದ್ದಾರೆ ಮೂಡ್ಲುಂಡಿ. MT ಶಿವಕುಮಾರ್ ಅವರು ಹಿಂದೂ ಪೇಪರ್ ವರದಿಗಾರರು, ಮತ್ತೆ ಪ್ರಜಾವಾಣಿ ಪ್ರತಿಯೊಂದು ಇದ್ರಾಗೂ ಅವರು ಮತ್ತೆ ಮುಖ್ಯಮಂತ್ರಿಯಿಂದ ಒಂದು ಅವರು ಪ್ರಶಸ್ತಿನೆಲ್ಲ ತಗೊಂಡಿದ್ದಾರೆ. ಅಂತ ವ್ಯಕ್ತಿ 1997 ನನಗೆ ಪರಿಚಯ ಆಗಿದ್ದು. ಇರೋರಿಗೆ ಬಂದಿದ್ರು, ಇರೋರಿಗೆ ಒಂದು ಕಾರ್ಯಕ್ರಮದ ಪರಿಚಯ ಆಗಿದ್ದು. ಇವತ್ತು ಹಂಗೆ ಇದೀವಿ ಸರ್. ಇವತ್ತು ನಾನು ಫೋನ್ ಮಾಡಿದ್ರೆ ಅವ್ರು ಕಟ್ಟು ಮಾಡಿ ನನಗೆ ಫೋನ್ ಮಾಡ್ತಾರೆ. ಯಾಕಂದ್ರೆ ನಾನು ಬಡವ ಅಂತ. ಅವರು ಮನೆ ಕಡೆ ಚೆನ್ನಾಗಿದ್ರು, ಬಡತನ ಇದೆ ಅಂತ ಹೇಳಿ ನನಗೆ ತುಂಬಾ ಹೆಲ್ಪ್ ಮಾಡಿರು. MT ಶಿವಕುಮಾರ್ ಅಂತ ತುಂಬಾ ಸಪೋರ್ಟ್ ಮಾಡಿರು. ಇವಾಗ ನೋಡಿ, ಇದು ಒಲವಿನ ಹಾಣತೆ ಮತ್ತು ಕಾವ್ಯ ಸಂಗಮ ಅಂತಿದ್ದಲ್ಲ, ಅವೆರಡು ಬುಕ್ಸ್ ಸಮೇತ ಅವರೇ ಮಾಡಿಸಿದ್ದು. ಯಾವ ರೀತಿ ಇರಬೇಕು ಬುಕ್ಸ್, ಯಾವ ರೀತಿ ಇರಬೇಕು ಅನ್ನೋದು, ಮುಖಪುಟ ಆಗಿರ್ಬೋದು, ಒಳಗಡೆ ಇದೇ ರೀತಿ ಇರ್ಬೋದು ಅನ್ನೋ ಒಂದು ಏನಿದೆಯಾ ಆ ಮುಖಪುಟ ಒಳಗಡೆ ಇರೋ ಇದು ಪ್ರತಿಯೊಂದು ಈ ರೀತಿನೇ ಇರ್ಬೇಕು, ಈ ರೀತಿ ಇರಬೇಕು. ಇವತ್ತು ಬೈತಾರನ್ನ, ರವಿ ನಾನು ಹೇಳಿದ ಮಾತು ಕೇಳಲ್ಲ ಕಣ ಅಂತಾರೆ. ನಾನು ಬೇಜಾರಾಗ್ತಿಲ್ಲ. ಒಳ್ಳೆ ವ್ಯಕ್ತಿ. ಆಕ್ಚುಲಿ ನೀವು ಇಷ್ಟು ಶಿಖರಕ್ಕೆ ನೀವು ಬೆಳೀತಿರೋ ಕಾರಣ ಏನ್ ಗೊತ್ತಾ ಸರ್? ನಮ್ಗೆ ಸ್ನೇಹಿತರೇ ಕಾರಣ. ಇಲ್ಲ, ಸ್ನೇಹಿತರ ಜೊತೆಗೆ ಕೃತಜ್ಞತೆ ಭಾವನೆ ನಿಮ್ಮಲ್ಲಿ ಇದೆಯಲ್ಲ, ಅದು ಬಹಳ ಮುಖ್ಯ. ಅವ್ರು ಇವತ್ತು ನಾನು ಬೈತಾನೆ, ರವಿ ನೀನು ಶಬ್ದ ಪದ ಉಚ್ಚಾರಣೆ ಅಲ್ಲಿ ಮಾಡ್ತೀಯ, ಉಚ್ಚಾರಣೆ ನಾನು ಸಡನ್ ಆಗಿ ನಾನು ಮಾಡ್ತೀನಿ, ಉಚ್ಚಾರಣೆ ನಾನು ಸ್ಪಷ್ಟವಾಗಿ ಮಾತಾಡ್ತೀನಿ ಅಂತ ನಾನು ಇವತ್ತು ಹೇಳೋದಿಲ್ಲ. ಇವತ್ತು ನಾನು ಬೈತೇನೆ, ಸ್ಪಷ್ಟವಾಗಿ ಮಾತಾಡ್ಬೇಕು. ಅಲ್ಪ ಪ್ರಾಣ ಮಹಾಪ್ರಾಣ ಇರ್ಲಿ, ನೀನು ಸಂಘಟನೆ ಮಾಡ್ತಿ ಎಲ್ಲ ಇದೆ, ಆದ್ರೂ ಉಚ್ಚಾರಣೆ ಸ್ವಲ್ಪ ಇದೆ. ಬರವಣಿಗೆ ನಾವು ಆತರ ಇದೆ ಅಂದ್ಮೇಲೆ ಯಾಕಂದ್ರೆ ನಂದು ತೊದಲು ಇದೆ ಸರ್. ಅದು ನಾನು ಎಷ್ಟು ಕಂಟ್ರೋಲ್ ಮಾಡಕ್ ಹೋಗ್ತೀನಿ, ಆದ್ರೂ ಆಗ್ತಾ ಇಲ್ಲ, ಕಂಟ್ರೋಲ್ ಆಗ್ತಾ ಇಲ್ಲ ನನಗೆ. ಅದು ನಿಜ ನಿಜ. ಹಂಗಾಗಿ ಲೈವ್ ಸಿಗ್ನಲ್ ಹೋಯ್ತು, ಗೊತ್ತಿಲ್ಲ. ಎಸ್, ಹೇಳಿ. MT ಶಿವಕುಮಾರ್ ಅಂತ ಹೇಳಿ, ಆಮೇಲೆ MT ಶಿವಕುಮಾರ್ ನಮ್ಮ ಮನೆ ಕಾರ್ಯಕ್ರಮ ಆಗಿರ್ಬೋದು, ಪ್ರತಿಯೊಂದು ಕಾರ್ಯಕ್ರಮ ಇವತ್ತು ಸಮೇತ ಬರ್ತಾರೆ ಸರ್. ಎಲ್ಲೇ ಕರೆದು ಬರ್ತಾರೆ. ಆ ತರ ಒಳ್ಳೆ ವ್ಯಕ್ತಿತ್ವ ಇದೆ ಸರ್. ನಮ್ಮ ಚಾನೆಲ್ ಮುಖಾಂತರ ನಿಮಗೆ ಯಾರಿಗ ಸಾರಿ ಕೇಳೋದಂದ್ರೆ ಯಾರು ಕೇಳ್ತೀರಾ ಸರ್? ಸಾರಿ ಕೇಳ್ಬೇಕಂದ್ರೆ ನಮ್ಮ ತಂದೆ ತಾಯಿಗಳಿಗೆ ಸರ್. ನಮ್ಮ ತಂದೆ ತಾಯಿಗಳು ಅವತ್ತಿನ ದಿವಸ ಹೇಳಿದ್ರೆ ಎಜುಕೇಶನ್ ಮಾಡು ವಿದ್ಯಾಭ್ಯಾಸ ಮಾಡು ಅಂತ ಹೇಳಿ ಸರ್ ಬಡ್ಕೊಂಡ್ರು. ಆದ್ರೆ ನಾನು ಗಮನ ಕೊಡ್ಲಿಲ್ಲ, ಆ ಕಡೆ ಗಮನ ಕೊಡಿ. ನಾನು ದುಡಿಬೇಕು ಅನ್ನೋ ಒಂದು ಹುಮ್ಮಸ್ಸಿನಿಂದ ಅವ್ರ ಕಡೆ ಅವ್ರು ಹೇಳಿದಂತ ನಾನು ವಿದ್ಯಾಭ್ಯಾಸ ಗಮನ ಕೊಡ್ಲಿಲ್ಲ. ಅದಕ್ಕೆ ನಾನು ತುಂಬಾ ಪಶ್ಚಾತ್ತಾಪನೂ ಪಟ್ಟಿದ್ದೀನಿ. ಇವತ್ತು ನಮ್ಮ ತಾಯಿನ ಕಳ್ಕೊಂಡಿದ್ದೀನಿ. ಆದ್ರೆ ಅವ್ರ ಆಸೆಯಂತೆ ನಮ್ಮ ತಂದೆ ಏನಂತಿದ್ರು, ನಿಮ್ ಮಗನೇ ನೀನು ಒಂದು ಗಾಡಿ ತಗೊಬೇಕು, ಕಾರ್ ತಗೊಬೇಕು, ಇದು ತಗೊಬೇಕು, ಮನೆ ಕಟ್ಟಿಸ್ಬೇಕಂತ ಅವ್ರ ಆಸೆಯಂತೆ ನಾನು ಇವತ್ತು ಮಾಡಿದೀನಿ. ಇದ್ರ ಮೂಲಕ ನಾನು ಅವ್ರಿಗೆ ಕೃತಜ್ಞ ಅಂತ ನಾನು ತಿಳಿಸಿ ಸರ್. ಮತ್ತೆ ಶಾರಿನೂ ಕೇಳ್ತಾ ಇದ್ದೆ ನಮ್ಮ ತಾಯಿಗಳಿಗೆ. ಯಾಕಂದ್ರೆ ಆ ಟೈಮಲ್ಲಿ ವಿದ್ಯಾಭ್ಯಾಸ ಬಹಳ ಅಗತ್ಯ ಇರ್ತಿತ್ತು. ಅದು ಅವನ್ ಕಳ್ಕೊಳ್ಳಿಲ್ಲ, ಅವ್ರು ಹೇಳಿರ್ತಾರೆ. ಹೌದು ಸರ್. ಇವತ್ತು ಅವರು ಓದಿಲಿಲ್ಲ, ನಮ್ಮ ಮಗ ಓದ್ಲಿ ಅನ್ನೋ ಉದ್ದೇಶಕ್ಕೆ ಅವ್ನು ಮಾಡ್ಕೊಂಡಿದ್ರು. ಅವ್ರ ಪರವಾಗಿ ನಾನು ಸಾರಿ ಕೇಳ್ತಾ ಇದ್ದೀನಿ. ನಮ್ಮ ತಂದೆ ತಾಯಿಗಳಿಗೆ ನನ್ನ ತಂದೆ ತಾಯಿನೇ ನನಗೆ ಸ್ಫೂರ್ತಿ. ಎಲ್ಲ ಪ್ರತಿಯೊಂದಕ್ಕೂ ಸರ್ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಇವತ್ತು ನಮ್ಮ ಅತ್ತೆ ಮಾವರಿಗೆ, ನಮ್ಮ ತಂದೆ ತಾಯಿರು ಸ್ಥಾನದಾಗ ನಮ್ಮ ಅತ್ತೆ ಮಾವ ನಿಂತಿದ್ದಾರೆ. ಅವ್ರ ಹೆಸರು ಈಶ್ವರಮ್ಮ ತ್ಯಾಗರಾಜ ಅಂತ. ಅವ್ರ ಸ್ಥಾನದಾಗ ಅವರೇ ಎಲ್ಲ ಪ್ರತಿಯೊಂದು ನಮ್ಮನ್ನ ನೋಡ್ಕೊಂತಿರೋದು ಅವರೇ. ಇವಾಗ ನಾನು ಮುಂದೆ ಬೆಳಿಬೇಕಾದ್ರೆ ಹಿರಿಯರಾಗಿ ಮಾರ್ಗದರ್ಶನ ಕೊಡ್ತಿರೋದು ಅಂದ್ರೆ ನಮ್ಮ ಅತ್ತೆ ಮಾವನೇ ಮಾರ್ಗದರ್ಶನ ಅತ್ತೆ ಮಾವನೇ ಇದ್ದಾರೆ. ಅವರಿಗೆ
ಮತ್ತೆ ಇನ್ನೊಬ್ರು ಪಾರ್ವತಮ್ಮ ಅಂತ ಇದ್ದಾರೆ, ಅವರು ನಮ್ಮ ಅತ್ತೆನೆ, ಅವ್ರಿಗೂ ನನ್ನ ಕೃತಜ್ಞತೆ ನಾನು ಹೇಳ್ತೀನಿ ಸರ್. ಓಕೆ, ಫೈನ್. ಸೊ ನಿಮ್ಮ ವೈಫ್ದು ಕೂಡ ಬಹಳ ಒಂದು ವಯುಕ್ತ ಅಂತ ಅದನ್ನ ಹೇಳಂಗೆ ಹೇಳಿಲ್ಲ, ಅದಕ್ಕೆ ಕೇಳಿದೆ. ವಯುಕ್ತ ಅಂತ ನಾನು ಹೇಳಂಗೆ ಇಲ್ಲ ಸರ್, ಅದೇ ಹೇಳಿದ ಪ್ರತಿಯೊಂದು ಅವರೇ. ನಾನು ಸ್ಟಾರ್ಟಿಂಗ್ ಹೇಳ್ಬಿಟ್ಟೆ, ಅವ್ರು ಬಡತನದಾಗೆ ನನ್ಗೆ ಹೆಂಗೆ ಜೊತೆಯಾಗಿದ್ದಾರೆ, ಅವರು ಪ್ರತಿಯೊಂದು ವಸ್ತು ಸಮೇತ ಇವತ್ತು ಆಸೆ ಪಟ್ಟಿಲ್ಲ. ಒಂದು ಸೀರೆ ತಂದಿಲ್ಲ, ಒಂದು ಬಟ್ಟೆ ಒಡವೆ ಆಸೆ ಪಡ್ಲಿಲ್ಲ, ಒಡವೆ ಆಸೆ ಪಟ್ಟು ಸೀರೆಗೆ ಆಸೆ ಪಟ್ಟು ನಾವೆಲ್ಲ ಜಾಮ್ ಜೂಮ್ ಅಂತ ಅದ್ದೂರಿಕೆ ನಾವು ಮಾಡಿದ್ವಿ. ಇವತ್ತು ಮನೆ ಕಟ್ಟಕ್ ಆಗ್ತಿರ್ಲಿಲ್ಲ ನಾವು, ಖಂಡಿತ. ಒಂದು ಸಮಾಜದಾಗ ಒಂದು ದೊಡ್ಡ ನಿಲ್ಲಕ್ ಆಗ್ತಿಲ್ಲ. ಇವತ್ತು ಅವರೇ ಸಹಕಾರದಿಂದ ನಾನು ಮನೆ ಕಟ್ಟಿದೀನಿ. ಪ್ರತಿಯೊಂದು ಒಟ್ಟು 2 ಕೈ ಜೋಡ್ಸಿರೆ ತಾನೆ ಮನೆಯಾಗ, ಅದು ಖಂಡಿತ ಹೌದು, ಖಂಡಿತ ಇಬ್ಬರದು ಕೈ ಜೋಡ್ಸಿದೆ. Yes. ನಾನು ಒಬ್ನೇ ಮಾಡಿಲ್ಲ, ನಾನು ಒಬ್ನೇ ಸಾಧನೆ ಮಾಡಿದ್ರು. ನನ್ನ ಜೊತೆ ನನ್ನ ಬೆನ್ನ ಎಲ್ಲ ಬಗ್ಗೆ ನಮ್ಮ ಅವ್ರಿಗೂ ಹೆಂಡತಿ thanks ಹೆಂಡತಿ ಇದಾರೆ, ನಮ್ಮ ತಂಗಿಯರಿದ್ದಾರೆ. Yes. ಏನೇ ಬರ್ಲಿ ನಾನು ಅಣ್ಣ ನೀ ಮಾಡು ಅಂತ ನಮ್ಮ ನಾಗವೇಣಿ, ನಮ್ಮ ತಂಗಿ ಹೆಸರು ಸಿಸ್ಟರ್ ಕೂಡ ಸಪೋರ್ಟ್ ಸಿಸ್ಟರು, ನಮ್ಮ ನಾಗವೇಣಿ ಅಂತ ಇದಾರೆ. ಅವ್ರು ತುಂಬಾ ನನ್ನ ಬಗ್ಗೆ ಇವತ್ತು ಕಣ್ಣೀರ್ ಹಾಕ್ತಾರೆ. ನಮ್ಮ ನಾಗವೇಣಿ ಅನ್ನೋರು ಇವತ್ತು ನನ್ನ ಬಗ್ಗೆ ನಮ್ಮ ಮಗನ ನಮ್ಮ ಅಣ್ಣ ಹಿಂಗಿರ್ಬೇಕಾಯ್ತು, ಹಿಂಗಿದಾನ ಅಂತ ಆಗ್ಬಿಡ್ರಲ್ಲ ಅಂತ ಒಂದು ಕಣ್ಣೀರ್ ಹಾಕ್ತಾರೆ. ಅವ್ರು ನಮ್ಮ ಬಗ್ಗೆ ತುಂಬಾ ಸಫರ್ ಮಾಡ್ತಾರೆ. ಸಫರ್ ಮಾಡ್ತಾರೆ. ಅವ್ರು ನಮ್ಮ ತಂಗಿ, ನಮ್ಮ ನಾಗವೇಣಿ ಅಂತ, ಆಮೇಲೆ ಪುಷ್ಪಲತಾ ಅಂತ ಅವರು ಇಲ್ಲ ತಂಗಿರಂದ್ರೆ ತುಂಬಾ ನನಗೆ ಇದು. ಇವತ್ತು ಅಣ್ಣ ಅಂತ ಪ್ರೀತಿಯಿಂದ ಇವಾಗ ಅಪ್ಪ ಅಮ್ಮ ಸ್ಥಾನದಾಗ ಅವರೇ ಸರ್. ನಮ್ಮ ಅಪ್ಪ ಅಮ್ಮ ಸ್ಥಾನದಾಗ ಅವರ ಒಂದು ಸ್ಥಾನ ತುಂಬಿದ್ದಾರೆ, ತಾಯಿ ಸ್ಥಾನ ತುಂಬಿದ್ದಾರೆ. ನಿಮ್ಮ ನಿಮ್ಮ ಹವ್ಯಾಸಗಳ ಬಗ್ಗೆ? ಹವ್ಯಾಸ ನಂದು ಏನಿಲ್ಲ ಸರ್, ಒಂದು ಯಾವ್ದೋ ಹವ್ಯಾಸ ಮಾಡ್ಕೊಂಡಿಲ್ಲ. ಇದು ಬರವಣಿಗೆ ಬಿಟ್ರೆ ಏನಿಲ್ಲ. ಯಾಕೊತ್ತಾ, ಬರವಣಿಗೆನ ಕಷ್ಟ ಸುಖನ ಮರ್ಸುತ್ತ ನೋಡಿ. ಕುಡಿಯೋದ್ರಿಂದ ಕೆಟ್ಟೋಗ್ತೀವಿ. ನಾನು ಹೇಳೋದು ಸಂದೇಶ, ಕುಡಿಯೋದ್ರಿಂದ ಕೆಟ್ಟೋಗ್ತೀವಿ. ಕುಡ್ಕ ಬೀಡ ಅವೆಲ್ಲ ಇಸ್ಪೀಟ್ಗಳಿಂದ ನನ್ನ ಮನ್ಸಿಗೆ ಏನೋ ಅದಾಗ್ಬಿಡ್ತಪ್ಪ, ನಾನು ಹೋಗ್ಬೇಕು, ಬಾರಿಗೆ ಹೋಗ್ಬೇಕು, ಇಸ್ಪೀಟ್ ಆಡ್ಬೇಕು, ಅವೆಲ್ಲ ಕ್ಷಣಿಕ ಸರ್, ಮರ್ತೋಗಲ್ಲ. ಅದೇ ನೀನು ಬೇಜಾರಾಯ್ತಾ, ಇದಾಯ್ತಾ, ಏನಾಯ್ತಾ, ಬರವಣಿಗೆ ಹೋಗು. ಇಲ್ಲ ಒಂದು ಮೌನವಾಗಿ ದಾನ ಮಾಡಿ, ದೇವ ದಾನ ಮಾಡ್ಬೋದು, ಧ್ಯಾನ ಮಾಡಿ, ಇಲ್ಲ ಬರವಣಿಗೆ ರೂಪದಾಗ ಹೋಗಿ, ಅವಾಗ ಅಲ್ಲೇ ಸಮಾಧಾನ ಆಗುತ್ತೆ. ಸಮಾಧಾನ ಪ್ರತಿಯೊಂದು ಸಿಗುತ್ತೆ ನೋಡಿ. ಬರವಣಿಗೆ ಇದೆಯಲ್ಲ, ಬರವಣಿಗೆಯಿಂದ ನಿಜವಾಗ್ಲು ನಾನು ಅವತ್ತು ವಿದ್ಯಾಭ್ಯಾಸ ಮಾಡಿದ್ರೆ ನಾನು ಇಲ್ಲಿ ಲೆವೆಲ್ ನನ್ನ ವಿದ್ಯಾಭ್ಯಾಸ ಇಲ್ಲದಕ್ಕೆ ಈ ಲೆವೆಲ್ ಬಂದೆ. ನನ್ನ ಅನುಭವಗಳು ಚೆನ್ನಾಗಾಯ್ತು. ಇಲ್ಲ, ವಿದ್ಯಾಭ್ಯಾಸ ಮಾಡಿದ್ರು ಕೂಡ ಎಷ್ಟು ಜನ ಅವ್ರ ರೂಟ್ ಚೇಂಜ್ ಆಗಿದೆ ನೋಡಿ. SPB ಅವರು ಇಂಜಿನಿಯರ್ ಆದ್ಮೇಲೆ ಕೂಡ ಅವ್ರ ಫ್ರೆಂಡ್ ಹೇಳಿದ್ರಂತೆ, ನಿಮ್ಮ ಧ್ವನಿ ಚೆನ್ನಾಗಿದೆ, ನೀವ್ ಯಾಕೆ ಟ್ರೈ ಮಾಡ್ಬಾರ್ದಂತ. ಸೊ ಒಂದು ಕಾಂಪಿಟೇಷನ್ ಹೋದಾಗ ಅಲ್ಲಿ ದಿಗ್ಗಜರು, 3 ದಿಗ್ಗಜರು, ಜಾನಕಮ್ಮ, ಕೋದಂಡಪಾಣಿ ಮತ್ತೆ ಗಂಡಸಲ, ಈ ಜಡ್ಜಸ್ ಅವರು ಇದ್ದಾಗ ಅವ್ರ ಹಾಡು ಬಂದಿರೋದು, ಅಲ್ಲಿ ಅವ್ರ ಜೀವನ ತಿರುವಾಯ್ತು. ಸೊ ಆ ರೀತಿ ಇರುತ್ತೆ, ಏನೋ ಚೇಂಜಸ್ ಇರುತ್ತೆ, ಅದು ಬಂದಿರುತ್ತೆ ಡೆಸ್ಟಿನಿ. ಒಂದು ಕರೆ ಬರ್ತದೆ, ಮಾತಾಡೋಣ. ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ಎಸ್, ಗೀತಾ ಅವರೇ ನಮಸ್ಕಾರ. ನಮ್ಮೊಂದಿಗೆ ಇವತ್ತು ರವೀಶ್ ಅವರು ಇದ್ದಾರೆ, ಮಾತಾಡಿಮ್ಮ. ಅಲ್ಲಿ ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಇದುವರೆಗೂ ನಿಮ್ಮ ಒಂದು ವಿಡಿಯೋ ನೋಡ್ತಾ ಇದ್ದೆ. ನಿಜವಾಗ್ಲೂ ನೀವು ತುಂಬಾ ಚೆನ್ನಾಗಿ ಬರ್ದಿದ್ದೀರಾ. ಮತ್ತೆ ನೀವು ಹೇಳಿದ್ರೆ ಸನ್ಮಾನದ ಬಗ್ಗೆ, ಮತ್ತೆ ಹೆಂಗಸರು ಹೇಗೆ ಒಂದು ಬ್ಲೌಸ್ ಪೀಸ್ ಸರ್ಕ್ಯುಲೇಟ್ ಆಗುತ್ತೆ, ಅಗತ್ಯ ವಸ್ತುಗಳನ್ನ ನಾವು ಸನ್ಮಾನದಲ್ಲಿ ಕೊಡ್ಬೇಕು ಅಂತ ನಿಮಗಿದೆ ಅಲ್ವಾ ಮೇಡಮ್? ಇಲ್ಲ, ನಿಮಗೆ ಬಂದಿರೋ ನೀವು ಬೇರೆ ಕೊಟ್ಟಿರ್ತೀರಾ? ನಾವು ಬಂದಿದ್ದು ಕೊಡೋದಿಲ್ಲ, ನನಗೆ ಬಂದಿದೆ. ಓಕೆ. ಯಾರು ಏನೇ ಕೊಟ್ರು ಅವ್ರೊಂದು ಪ್ರೀತಿಯಿಂದ ಕೊಟ್ಟಿರ್ತಾರೆ ಅನ್ನೋದೊಂದು ಇರುತ್ತೆ. ಅದನ್ನ ಸರ್ಕ್ಯುಲೇಟ್ ಮೇಡಮ್, ಜಾಕೆಟ್ ಪೀಸು ತುಂಬಾ ಇರ್ತಾವ ಮನೆಗಳಾಗೆ. ಮತ್ತೆ ಹೊಸ ಪೀಸ್ಗಳು ತರಲ್ಲ, ಯಾರು ಹೊಸ ಪೀಸ್ ತರಲ್ಲ. ನಾನು ನೋಡಿದ ಪ್ರಕಾರ ಹೊಸ ಪೀಸ್ ತರಲ್ಲ. ನೋಡಿಬೇಕಾರೆ ಅವ್ರು ಜಾಕೆಟ್ ಪೀಸು ಅಕ್ಕಿ ಒಳಗೆ ಕೊಟ್ಟಿರ್ತಾರಲ್ಲ, ಅವ್ರು ಕೊಟ್ಟಾಗ ಇನ್ನೊಂದ್ಸರಿ ನೋಡಿಬೇಕಾರೆ ಧೂಳಾಗಿರುತ್ತೆ, ಅದು ರಿಟರ್ನ್ ಆಗಿರುತ್ತೆ, ಗೊತ್ತಾಗ್ಬಿಡುತ್ತೆ. ಏನ್ ಗೊತ್ತಾ, ಅದು ಒಂದು ಇವಾಗ ಜಾಕೆಟ್ ಪೀಸ್ ಬರೋದಲ್ಲ 60, 65, 70. ಕೆಲವ್ರು ದಪ್ಪ ಇರ್ತದೆ, ದಪ್ಪ ಇದ್ದಾಗ 80, 90 ಬೇಕಾದ್, 1 ಮೀಟರ್ ಬೇಕಾದ್ ಕೆಲವರಿಗೆಲ್ಲ. ಅವಾಗ ಅದಕ್ಕಿಂತ ಮುಖ್ಯವಾಗಿ ಏನಂದ್ರೆ, ಈಗೆಲ್ಲ ಮೊದ್ಲು ಇತ್ತು ಸರ್, ಅದರ ಬ್ಲೌಸ್ ಬರ್ತಾ ಇರ್ಲಿಲ್ಲ, ಈಗ ಸ್ಯಾರಿ ವಿತ್ ಬ್ಲೌಸ್ ಬರುತ್ತೆ. ಹೌದೌದು.
ಹಾಗಾಗಿ ಯಾರು ಸಪರೇಟ್ ಅಂತ ಹೇಳಿ ಯಾರು ಇಷ್ಟಪಡೋದಿಲ್ಲ. ಅದೇ ಆಗಿದ್ದು ಇರತ್ತಲ್ವಾ ಡಿಸೈನ್ ಎಲ್ಲ, ಅದನ್ನೇ ಬೇಕು ಅಂತ ಹೇಳಿ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಈ ಬ್ಲೌಸ್ ಪೀಸ್ ಯೂಸ್ ಮಾಡೋದಿಲ್ಲ. ಅಲ್ಲ ಇವಾಗ ಹೆಣ್ಣು ಮಕ್ಳಿಗೆ ಕೊಡ್ಬೇಕಾರೆ ಒಂದು ಏನ್ ಗೊತ್ತಾ ಬಟ್ಲು ಆತರ ಒಂದು ಉಪಯೋಗ ಬರೋ ಅಂತ ಕೊಡ್ಲಿ ಅಂತ ಅದು ಸರ್ಕ್ಯುಲೇಟ್ ಆಗಲ್ಲ. ಈಗ ಗಂಡ್ ಮಕ್ಳಿಗೆಲ್ಲ ಕೊಡ್ಬೇಕಾರೆ ಏನಾಯ್ತು ಒಂದು ಒಂದ್ ಪುಸ್ತಕ ಕೊಟ್ಟಾಗ ಓದೋ ಅಭಿರುಚಿ ಬೆಳಿತೈತೆ ಮನೆ ಒಳಗೆ. ನೋಡಿ ಪುಸ್ತಕ ಕೊಟ್ಟಾಗ ಅದು ಕೊಳೆಯೆಲ್ಲ ಉಳಿಯಲ್ಲ, ಮನೆಗಿರುತ್ತೆ. ಯಾವತ್ ಎನಿ ಟೈಮ್ ಮನೆಗಿರುತ್ತೆ, ಅದು ಅವತ್ತು ಎಲ್ಲೂ ಹೋಗಲ್ಲ. ಒಂದ್ ಬುಕ್ ಏನೋ ಇಟ್ಟಿರ್ತ ಅಂತ ತಿಳ್ಕೊಳ್ಳಿ. ನಾನು ಎಕ್ಸಾಂಪಲ್ ಹೇಳ್ತೀನಿ. ನಾನು ಒಂದು ಆಸ್ಪತ್ರೆಗೆ ಹೋಗಿದ್ದೆ ಮೊನ್ನೆ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಕನ್ನಡ ಬುಕ್ ಇತ್ತು, ಅಪ್ಪು ಅಂತ ಬುಕ್ ಇತ್ತು. ಅವ್ರು ಯಾರೋ ಕೊಟ್ಟ ಅಲ್ಲಿ ಇಟ್ಟಿದ್ರು, ಅದು ನನಗೆ ತುಂಬಾ ಸಂತೋಷ ಕೊಡ್ತು. ಬುಕ್ ನೋಡ್ದಕ್ಕೆ ಅಲ್ಲಿ ಅಪ್ಪದ ಬುಕ್ ಆಯ್ತು ಬರ್ದಾರಲ್ಲ ಯಾರ ಅಂತ ಒಂದು ಬುಕ್ ಇತ್ತು. ನೋಡಿ ಸಂತೋಷ, ಖುಷಿ ಆಯ್ತು. ಹಂಗೆ ಖುಷಿ ಆಗುತ್ತೆ ಬುಕ್ ನೋಡಿದಾಗ, ಪ್ರತಿಯೊಬ್ಬರು ಖುಷಿ ಆಗುತ್ತೆ. ಅದ್ರಾಗೆ ಅಂದ್ರೆ ಏನು ವಸ್ತು ಇರ್ಬೋದು ತಗೊಂಡು ಓದ್ಬೇಕು ಅನ್ನೋ ಮನೋಭಾವನೆ ಬರ್ತದೆ, ಕುತೂಹಲ ಇರುತ್ತೆ. ಆಗ ವಸ್ತು ಕೊಟ್ಟಾಗ ಸುಮ್ನೆ ಆಗ್ಬಿಡ್ತಾರೆ, ಇಟ್ಬಿಡ್ತಾರೆ, ಅದು ಮರ್ತೋಗ್ಬಿಡ್ತಾರೆ. ಅವಾಗ ನಿಮ್ಮನ್ನ ನೆನ್ಸ್ಕೊಳಲ್ಲ. ಒಂದ್ ಯಾರೇ ಆಗ್ಲಿ ಒಂದ್ ನೆನಪು ಬರ್ಬೇಕಂದಾಗ ನೀವ್ ಕೊಟ್ಟಿದ್ ನೆನಪು ಬರ್ಬೇಕಂದ್ರೆ ಒಂದು ನೆನಪು ಬರ್ಬೇಕು. ಮುಟ್ಟಾಗ ಇಂತ ಕೊಟ್ಟಿದ್ರು ಅಂತ ನೆನಪು ಬರ್ಬೇಕು. ನಾನು ಅದನ್ನೇ ಹೇಳೋದು ಪ್ರತಿಯೊಬ್ಬರಿಗೂ. ಹೌದೌದು. ಸೊ ಕರೆ ಮಾಡಿದ್ಕೆ ಮತ್ತೊಂದು ಕರೆ ಬರ್ತಿದೆ, ಮಾತಾಡ್ತೀನಿ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ಯಾರು ಮಾತಾಡೋದು? ಎಸ್ ಮೇಡಮ್, ತಮ್ಮ ಹೆಸರು? ಯಾರು? ಹಲೋ ತಮ್ಮ ಹೆಸರು? ಹಾ ನಮಸ್ಕಾರ ಸುಜಾತ ಅವರೇ. ನಮ್ಮೊಂದಿಗೆ ಇವತ್ತು ರವೀಶ್ ಅವರು ಇದ್ದಾರೆ, ಮಾತಾಡಿಮ್ಮ. ನಮಸ್ತೆ, ಹೇಳಿ ಮೇಡಮ್. ಧನ್ಯವಾದಗಳು ಮೇಡಮ್. ಗೊತ್ತಾಯ್ತು ಮೇಡಮ್. ಏಕೆಂದ್ರೆ ನಿಮ್ಮ ಒಂದು ಜೀವನದ ಸಾಧನೆಯ ಬಗ್ಗೆ ಮಾತಾಡ್ತಾ ಇದ್ರೆ ಇವತ್ತು ಅಂತ. ಹೌದೌದು ಮೇಡಮ್. ನಮ್ಮ ಒಬ್ಬ ಹುಡುಗ ಈ ತರ ಒಂದು ಯಶಸ್ಸಿನ ಹಾದಿನಲ್ಲಿ ಮುನ್ನಡೀತಾ ಇದ್ದಾರೆ ಅಂತ ಸಂತೋಷ ಆಯ್ತು. ನಿಮ್ಮೆಲ್ಲ ಆಶೀರ್ವಾದ ಹಾರೈಕೆ ಮೇಡಮ್. ಇಲ್ಲ ನಿಮ್ಮ ಒಂದು ಶ್ರಮ ಇರುತ್ತಲ್ವಾ, ಪ್ರತಿಫಲ ನಿಮ್ಮ ಶ್ರಮ. ಅಲ್ಲ ಶ್ರಮನೂ ಇರುತ್ತೆ, ಅದ್ರ ಜೊತೆಗೆ ಎಲ್ಲರೂ ಆಶೀರ್ವಾದ, ಹಿರಿಯರ ಆಶೀರ್ವಾದ ಏನೋ ಬೇಕು, ಇಂಪಾರ್ಟೆಂಟ್ ಮೇಡಮ್. ಹಿರಿಯರ ಆಶೀರ್ವಾದ ಇಲ್ಲ ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಮುಂದೆ ಹೋಗ್ಬೇಕಂದ್ರೆ ಪ್ರತಿಯೊಬ್ಬ ಹಿರಿಯರ ಆಶೀರ್ವಾದ ಮಾರ್ಗದರ್ಶನ ಮುಖ್ಯ ಮೇಡಮ್. ನಾನ್ ಹೇಳೋದು ನನ್ನ ಅಭಿಪ್ರಾಯದಾಗೆ, ನನ್ನ ಅನುಭವದಾಗೆ. ಅದನ್ನೆಲ್ಲ ನಾವು ಬಿಡಕ್ಕಾಗಲ್ಲ. ಹಿರಿಯರ ಆಶೀರ್ವಾದ, ಅವ್ರು ನಡೆದಿರ್ತಕ್ಕಂಥ ದಾರಿ, ಹಿರಿಯರ ಮಾರ್ಗದರ್ಶನ. ನೀವು ಈಗ ಸಾಹಿತ್ಯ ಸೇವೆಯಲ್ಲಿ ತೊಡಗಿರೋಂಥದ್ದು, ಆಮೇಲೆ ಎಷ್ಟೇ ಒಂದು ಹೆಸರಿಗೆ ಹೋದ್ರು ಕೂಡ ನೀವು ಮಾಡ್ತಕ್ಕಂತಹ ಒಂದು ಪೂಜೆ ಪುನಸ್ಕಾರಗಳು, ಪ್ರತಿ ವರ್ಷವೂ ಕೂಡ ಯಾರೇ ನಿಲ್ಸಿದ್ರು ಕೂಡ ನೀವು ಬಸವ ಜ್ಯೋತಿ ಕಾರ್ಯಕ್ರಮನ ನಿರಂತರವಾಗಿ ನಡೆಸ್ತಾ ಬಂದಿರೋದು ನಮ್ಗೆ ತುಂಬಾ ಸಂತೋಷ ತಂದಿದೆ. ಇಲ್ಲ, ಅದು ಬಸವಣ್ಣವ್ರು ಹೇಳ ಕಾಯಕವೇ ಕೈಲಾಸ ಅಂತ. ಬಸವಣ್ಣವ್ರದ್ದು ನಾವು ನೆನ್ಸ್ಕೊಂಡ್ಲೇಬೇಕು, ವರ್ಷಕ್ಕೊಂದ್ಸಲ ನೆನ್ಸ್ಕೊಬೇಕು. ಜನಕ್ಕೆ ನಾವು ತೋರಿಸ್ಬೇಕು ಯಾವ ರೀತಿ. ನೋಡಿ, ನಾನು 1000 ಜನ ಕವಿಗೋಷ್ಠಿ ಇಟ್ರು, ಅದ್ರೊಳಗೆ ನಾವು ಬಸವಣ್ಣ 17ನೇ ಶತಮಾನದ ಶರಣ ಶಣಿಯರ ಬಗ್ಗೆನೂ ವಚನಗಳು ಹಾಡಿ ಬರೀರಿ ಅಂತಾನು ಹೇಳಿದೀನಿ ನಾನು. ಅದನ್ನ ಕೆಲವರು ಅದನ್ನ ತಪ್ಪಾಗಿ ತಿಳ್ಕೊಂಡ್ರು. ವಚನಗಳು 20 ಸಾರಿ ಹೆಂಗ್ ಬರೆಯಕ್ಕಾಗುತ್ತೆ, 20 ಸಾರಿ ಹೆಂಗಿರುತ್ತೆ. ನಾನು 20 ಸಾಲು ವಚನ ರೂಪ ಬರೀರಿ ಅಂತ ನಾನು ಹೇಳಿಲ್ಲ. 20 ಸಾಲು ಕವಿತೆಗಳಿಗೆ ಹೇಳಿದ್ದು, 20 ಕವಿ ವಚನಗಳನ್ನ ಬರೀರಿ ಅಂತಾನು ಹೇಳಿದೀನಿ. ಅದು ಕಮೆಂಟ್ ಮಾಡಿರೋ, ಫೇಸ್ಬುಕ್ ಕಮೆಂಟ್ ಮಾಡಿರೋ. ನಮ್ಮ ಜೀವನಕ್ಕೆ ದಾರಿ ದೀಪ. ಹೌದು ಸರಳವಾಗಿ ಸುಲಭವಾಗಿ ಅವರೇನು ಯಾವುದೇ ಒಂದು ವಿದ್ಯಾ ಕೇಂದ್ರಕ್ಕೆ ಹೋಗಿ ಅಥವಾ ಯಾವುದೇ ಒಂದು ಯೂನಿವರ್ಸಿಟಿ ಹೋಗಿ ಕಲ್ತಂತವ್ರಲ್ಲ. ದಿನನಿತ್ಯ ನಮ್ಮ ಕಾಯಕವನ್ನ ಮಾಡ್ತೇವೆ, ಅದರಲ್ಲಿ ಬಂದಿರ್ತಕ್ಕಂಥ ಅನುಭವಗಳನ್ನ ಮಂಟಪದಲ್ಲಿ ಕಾಯಕ ಕಲ್ಪವನ್ನ ಮಾಡ್ತಾ ಇದ್ರು. ಅದನ್ನು ಕೂಡ ನಾವು ಇವತ್ತು ಡಿಕ್ಷನರಿ ಇಟ್ಕೊಂಡು ಓದ್ಬೇಕು, ಆ ತರ ಹುಡುಕ್ಬೇಕು ಆ ಪದಗಳ ಅರ್ಥವನ್ನ. ಆ ತರ ಅವ್ರು ಬಂದಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಅವರ ಒಂದು ಸಾಧನೆ ಎಷ್ಟಿತ್ತು ಅನ್ನೋದನ್ನ ತಿಳಿಸ್ತಕ್ಕಂತಹ ಕೆಲಸವನ್ನ ನೀವು ಮಾಡೋದಕ್ಕೆ ಹೊರಟ್ರಿ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನಮ್ಗೆ. ಮತ್ತೆ ಈ ಒಂದು ಜೀವನ ಸಾಧನೆ ಅನ್ನೋದ್ರಲ್ಲಿ ಲಕ್ಷ್ಯವರ್ಧನ್ ಅಲ್ಲ, ವರ್ಧನ್ ಅವರು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಾ ಇದಾರೆ, ಈ ತರ ಎಲ್ಲ ತಿಳಿಸ್ತಾ ಇದಾರೆ ಅಂತಂದ್ರೆ ನಮ್ಗೆ ಖುಷಿ ಆಯ್ತು. ಅದಕ್ಕೆ ಅವಾಗೇ ಒಂದ್ಸರಿ ಮಾಡಿ ಬಿಸಿ ಬಂತು, ಮತ್ತೆ ಅದಕ್ಕೆ ಇನ್ನೊಂದ್ಸರಿ ಮತ್ತೆ ನಿಮ್ಮ ಒಂದು ಯಶೋಗಾಥೆ ಹೀಗೆ ಮುಂದುವರಿಯಿರಿ. ಹೆಚ್ಚಿನ ಸಾಧನೆಗಳನ್ನ ಮಾಡುವಂತಹ ಒಂದು ಶಕ್ತಿಯನ್ನ ಭಗವಂತ ನಿಮ್ಗೆ ಹೋಗಿ ಕವಿಯಾಗಿ, ಸಾಹಿತಿಯಾಗಿ, ಮತ್ತೆ ಒಂದು ಮಾರ್ಗದರ್ಶನ ಮಾಡ್ತಾ ಇಂಡಿವಿಜುವಲ್ ವೈಯಕ್ತಿಕವಾಗಿರ್ತಕ್ಕಂತಹ ವಿಚಾರಗಳನ್ನ ಎಲ್ಲರಿಗೂ ಕೂಡ ಮುಟ್ಟಿಸುವಂತಹ ಕೆಲಸದಲ್ಲಿ, ಅದು ಯಾರಿಗಾದ್ರು ಒಂದು ಏನು
ಒಂದು ಸಾಧನೆ ಮಾಡ್ಬೇಕು ಅಂತಂದ್ರೆ ಅವರಿಗೆ ಮಾರ್ಗದರ್ಶನ ಸ್ಫೂರ್ತಿ. ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಯಶಸ್ಸು ಸದಾ ಇರ್ಲಿ ಅಂತ ನಾನು ನಿಮ್ಗೆ ಶುಭವನ್ನ ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು ಮೇಡಮ್. ಪ್ರಬೋಧ ರವೀಶ್. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೀವು ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೆ ನೀವು ಹಾರೈಸಿದ್ದಕ್ಕೆ ನಿಮ್ಮ ಆಶೀರ್ವಾದ ನಮ್ಮ ಚಾನೆಲ್ ಮೇಲೆ ಕೂಡ ಇರಲಿ ಅಂತ ನಾನು ಆಶಿಸ್ತೀನಿ. ಖಂಡಿತ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಷ್ಟು ಅದ್ಭುತವಾಗಿ ಅವರು ನಿಮ್ಮ ಬಗ್ಗೆ ವಿಶೇಷವಾಗಿ ಹೇಳಿದ್ರು. ಅಂದರೆ ನೋಡಿ, ಒಂದು ಸರ್, ಮತ್ತೊಂದು ವಿಷಯ ಮತ್ತೊಬ್ರ ಬಗ್ಗೆ ಹೇಳ್ಬೇಕು. ಏನಂದ್ರೆ Yes, yes, yes. ನನ್ನ ಇವಾಗ ಫೇಸ್ಬುಕ್ ನನಗೆ ಗೊತ್ತಿಲ್ಲ. Okay. ಮೊಬೈಲ್ ಇತ್ತು, ಪುಸ್ತಕ ಗೊತ್ತಿರಲಿಲ್ಲ. ಮೊಬೈಲ್ ಇತ್ತು, ಓಕೆ ಫೇಸ್ಬುಕ್ ಗೊತ್ತಿರಲಿಲ್ಲ. ಓಕೆ. ಫೇಸ್ಬುಕ್ ಪ್ರಪ್ರಥಮವಾಗಿ ನಾನು ಸೇರ್ಪಡೆ ಮಾಡಿದ್ದು ಲಿಂಗೇಶ್ ಹುಣಸೂರ್ ಅಂತ. ಓಹೋ, ಅಂದ್ರೆ ನಿಮಗೆ ಒಂದು ಸೋಷಿಯಲ್ ಮೀಡಿಯಾನ ಪರಿಚಯ ಮಾಡಿಸಿದ್ದು ಲಿಂಗೇಶ್ ಹುಣಸೂರ್ ಅಂತ. ಓಕೆ. ಇವತ್ತು ಅವತ್ತು ನೆನ್ಸ್ಕೊಬೇಕು. ಯಾಕ ನಾನು ಈ ಮಟ್ಟಕ್ಕೆ ಎಲ್ಲಾ ಇಷ್ಟೊಂದು 1,100 ಗ್ರೂಪ್ ಇದೆ ಅಂದ್ರೆ ಹೌದು ಹೌದು. ನನಗೆ ಅವ್ರು ಫಸ್ಟ್ ಅವ್ರಿಗೆ ನಾನು ಕೇಳ್ದೆ, ಸರ್ ನನ್ಗೆ ಹೆಂಗ್ ಸೇರ್ಸ್ಕೊಂಡ್ರಿ, ನನ್ನಲ್ಲಿ ಏನ್ ಕಂಡ್ರಿ ಅಂದ್ರೆ, ರವಿ ನೀನ್ ಬರೆದಂತ ಕವಿತೆ ನನ್ಗೆ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿ ಬರ್ದಿದೆ ಕವಿತೆಗಳನ್ನ, ನನ್ಗೆ ಇಷ್ಟ ಆಯ್ತು, ಪೇಪರ್ ನೋಡಿದೆ, ಹಂಗಾಗಿ ನಿನ್ನ ಫೇಸ್ಬುಕ್ ನಾನು ಸೇರಿಸ್ದೆ, ನನ್ನ ಗ್ರೂಪಿಗೆ ಸೇರ್ಸ್ಕೊಂಡಿನಿ ಅಂತ ಹೇಳಿದ್ರು ಸರ್. ನನಗೆ ತುಂಬಾ ಖುಷಿ ಆಗೋಯ್ತು. ಸರುದಯ ಅಂತ ಒಂದು ಗ್ರೂಪ್ ಇದೆ, ಆ ಗ್ರೂಪಿಗೆ ಸೇರ್ಸ್ಕೊಂಡ್ರು. ಅಲ್ಲಿಂದ ನನ್ನ ಜರ್ನಿ, ಫೇಸ್ಬುಕ್ ಜರ್ನಿಲಿ ಎಲ್ಲ ವಾಟ್ಸ್ಆಪ್ ನನ್ನ ಹೆಸರು ಬಂದಿದೆ. ಅವ್ರು ಅವತ್ತಿನ ಜನ ಸೇರ್ಸ್ಕೊಂಡ್ಲಿಲ್ಲ ಅಂದ್ರೆ ನಾನು ಈ ಲೆವೆಲಿಗೆ ಆಗ್ತಿರ್ಲಿಲ್ಲ. ಹಂಗ ಅವರು ಒಬ್ರು ನನ್ನ ಕಾರಣಕರ್ತರು ನನಗೆ, ಲಿಂಗೇಶ್ ಹುಣಸೂರ್ ಅಂತ. ಇವತ್ತು ಪ್ರತಿಯೊಬ್ರು ನೆನ್ಸ್ಕೊಬೇಕು. ಲಿಂಗೇಶ್ ಹುಣಸೂರ್ ಆಗಿರ್ಬೋದು, ಟಿ ನಿರಂಜನ ಮೂರ್ತಿ ಆಗಿರ್ಬೋದು, ಮೂಡ್ಲವಂಡಿ ಶಿವಕುಮಾರ್ ಆಗಿರ್ಬೋದು, ನಮ್ಮ ತಾತಜ್ಜಿ ಆಗಿರ್ಬೋದು, ನಮ್ಮ ಅತ್ತೆ ಮಾವ ಆಗಿರ್ಬೋದು, ನಮ್ಮ ಅಜ್ಜಿ ಆಗಿರ್ಬೋದು. ಮೂಲ ಬೇರೆ ಅಂದ್ರೆ ಅವ್ರ ಅಜ್ಜಿ ಸೌಭಾಗ್ಯಮ್ಮ ಭರತಜ್ಜಿ ಅಂತ ಮೂಲ ಅವರೇ. ಮತ್ತೆ ನಮ್ಮ ಮಾವುದಿಯರು, ನಮ್ಮ ಇಂದುಶೇಖರ್ ಹೌದು, ಇಂದುಶೇಖರ್ ಅಂತ, ಮತ್ತೆ ಬಾಬು ಅಂತ ಅವ್ರ ಇದು. ಮತ್ತೆ ಎಲ್ಲಾಗಿಂತ ಹೆಚ್ಚಾಗಿ ಈಗ ನನ್ನ ಬೆನ್ನೆಲುಬಾಗಿ ನಿಂತಿರೋದು ನನ್ನ ಹೆಂಡತಿ ಪಿ.ಟಿ. ಸವಿತಾ ಅಂತ. ಅವರು ಸಹ ಚಾನೆಲ್ ನೋಡ್ತಾ ಇದ್ದಾರೆ. ನಾನು ಪ್ರತಿಯೊಂದು ಬರೆದಂತ ಕವಿತೆನ ಅವರೇ ಟೈಪ್ ಮಾಡೋದು. ಅವರು ಸಹ ಕರೆ ಮಾಡಿದ್ರೆ ಬಹಳ ಚೆನ್ನಾಗಿರ್ತಿತ್ತು. ಬಟ್ ಯಾಕೋ ಅವರು ಹಂಚ್ಕೊಂತಿದ್ದಾರೆ ಅನ್ಕೋತೀನಿ. ನಿಮ್ಮ ಮುಂದಿನ ಯೋಜನೆಗಳು? ಮುಂದಿನ ಯೋಜನೆ ಇದೆ. ಪ್ರತಿಯೊಂದು ನಾ ಕಾರ್ಯಕ್ರಮ ವಿಭಿನ್ನ ರೀತಿಯಲ್ಲಿ ನನ್ನ ಸ್ಲೋಗನ್ ಏನ್ ಇಟ್ಕೊಂಡಿನ, ನಮ್ಮ ನಡೆಗೆ ಪರಿವರ್ತನೆ ಕಡೆಗೆ ಅಂತ ಏನು ಸ್ಲೋಗನ್ ಇಟ್ಕೊಂಡಿನ, ಅದೇ ರೀತಿ ನಾನು ಸಮಾಜನ ನಾನು ತಿದ್ದುಪಡಿ ಮಾಡತ್ತಿದ್ದಕ್ ಆಗಲ್ಲ. ನನ್ನ ಕೈಲಿ ಎಷ್ಟಾಗುತ್ತೆ ಪ್ರಯತ್ನ ಅಷ್ಟೇ. ನಾನು ಪೂರ್ತಿ ತಿದ್ದುಪಡಿ ಮಾಡ್ತೀನಿ, ನಾನು ಪೂರ್ತಿ ಇದು ಮಾಡ್ತೀನಿ ಅಂತ ನಾನು ಹೇಳ್ಕೊಳಲ್ಲ. ನನ್ನ ಕೈಲಿ ಎಷ್ಟಾಗುತ್ತೆ, ಯಾರೋ ಎಲ್ಲೋ ಒಂದ್ ಕಡೆ ಬದಲಾವಣೆ ಆಯ್ತಂದ್ರೆ ಅದು ನಮ್ ಸಾರ್ಥಕ ಅಷ್ಟೇ. ನಾನು ಒಟ್ಟು ನನ್ನ ಸಾಧನೆ ನಾನು ಬಿಡಕ್ ಹೋಗಲ್ಲ. ನನ್ನ ಜೀವ ಇರೋವರೆಗೂ, ನನ್ನ ಹುಷೂರು ಇರೋವರೆಗೂ ಪರಿವರ್ತನೆ ನಮ್ಮ ಸಂಸ್ಥೆ ಹೆಸರೇ ಇಟ್ಕೊಂಡಿದೀನಿ, ವಿಶ್ವಕರ್ಮ ಕಲಾ ಸಂಸ್ಥೆ ಅಂತ. ಆ ಸಂಸ್ಥೆ ಹೆಸರಿಗೆ ಕಲಂಕ ತರದಂಗೆ ನಾನು ಅದು ತಕ್ಕಂತೆ ನಾನು ಕಾರ್ಯಕ್ರಮ ರೂಪಿಸ್ತೀನಿ. ಅದೇ ರೀತಿ ಕಾರ್ಯಕ್ರಮ ವರ್ಷಕ್ಕೆ ಒಂದೇ ಕಾರ್ಯಕ್ರಮ ಆಗ್ಲಿ ಅಚ್ಚುಕಟ್ಟ ಕಾರ್ಯಕ್ರಮ ಮಾಡ್ಕೊಂಡು ನನ್ನ ಉದ್ದೇಶ ಇದೆ. ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡ್ಬೇಕು ಅಷ್ಟೇ ನನ್ನ ಉದ್ದೇಶ. ಒಂದು ಸಮಾಜಕ್ಕೆ ಇಂಥ ವಿಷಯ, ನೋಡಪ್ಪ, ಇಂಥ ರವೀಶ್ ಇಂಥ ಕಾರ್ಯಕ್ರಮ ಮಾಡಿನಪ್ಪ ಅನ್ನೋ ಒಂದು ಮೆಚ್ಚುಗೆ ಇರಬೇಕು. ಆ ಉದ್ದೇಶದಿಂದ ಕಾರ್ಯಕ್ರಮ ಮಾಡ್ತೀನಿ. ನನ್ನ ಸಂಬಳದಾಗೆ ನಾನು ಯಾರ ಹತ್ರನೂ ಇಸ್ಕೊಳಕ್ ಹೋಗಲ್ಲ. ನಾನು ಇವಾಗ ಇತ್ತೀಚೆಗೆ ನಾನು ಇಸ್ಕೊಂತ ಇರೋದು ಮೊನ್ನೆ ರೀಸೆಂಟ್ ಆಗಿ. ಪ್ರತಿ ವರ್ಷ ನಾನು 7 ವರ್ಷದಿಂದ ಕಾರ್ಯಕ್ರಮ ಪ್ರಶಸ್ತಿ ಕೊಡ್ತೀನಿ. 1000 ಜನಕ್ಕೆ ಅವ್ರು ಕರೆ ಮಾಡ್ಬೋದು, ಕೇಳ್ಬೋದು, ಸರ್ ನೀವು ದುಡ್ಡು ಇಸ್ಕೊಂಡಿಲ್ಲ, ಕೆಲವು ದುಡ್ಡು ಇಸ್ಕೊಂಡು ಅವ್ರು ಹೇಳ್ಬೋದು ಏನಕ್ಕೆ ಇಸ್ಕೊಂಡಿ ಅಂತ. ಅವ್ರಿಗೂ ನಾನು ಎಕ್ಸಾಂಪಲ್ ಕೊಟ್ಬಿಟ್ಟಿದ್ದೀನಿ, ಏನಕ್ಕೆ ಇಸ್ಕೊಂಡಿನಿ ಅನ್ನೋದು ಇಸ್ಕೊಂಡಿನಿ. ಅದನ್ನ ಹೇಳ್ಬಿಟ್ಟು ಮನದಟ್ಟು ಮಾಡಿ ಅವ್ರ ಹತ್ರ ಇಸ್ಕೊಂಡಿದ್ದೀನಿ. 7 ವರ್ಷ ಉಚಿತ ಕೊಟ್ಟಿನಿ. ಆ ಉಚಿತ ಕೊಟ್ಟಿದ್ದು ಯಾರು ಕೇಳಲಿಲ್ಲ. ಯಾಕಕ್ಕೂ ಉಚಿತ ಕೊಟ್ಟೆ, ನೀನ್ ಹೆಂಗ್ ಕೊಟ್ಟೆ ಅಂತ ಯಾರು ಕೇಳಲ್ಲ. ಕಷ್ಟಪಟ್ಟ ಕೊಟ್ಟು ನೀನ್ ಯಾರ ಹತ್ರ ಇಸ್ಕೊಂಡ್ಕೊಟ್ಟು ನೋಡಿ. ಒಬ್ಬ ಸಂಘಟಿಕ, ಒಬ್ಬ ಭಿಕ್ಷುಕ ಇದ್ದಂಗೆ ಹೇಳ್ಬೇಕಂದ್ರೆ, ಭಿಕ್ಷುಕರು ಹೆಂಗೆ ಬೀದಿಗೆ ಬೇಡ್ತಾರ ಭಿಕ್ಷುಕರು, ಆ ರೀತಿ ಒಬ್ಬ ಸಂಘಟಕ ಭಿಕ್ಷೆ ಬೇಡ್ಬೇಕಾಗ್ತದೆ. ಒಂದ್ ಕಾರ್ಯಕ್ರಮ ಮಾಡಬೇಕಂದ್ರೆ 4 ಸರಿ ಹೋಗ್ಬೇಕು ಸರ್. ಒಬ್ಬ ಹತ್ರ ಸರ್ ದಾನ ಮಾಡಿ ಸರ್, ಏನೋ ಒಂದ್ ಕಾರ್ಯಕ್ರಮ ಮಾಡ್ತೀನಿ ಸರ್, ನಿಮ್ ಕೈ ಆದಷ್ಟು ಸಹಾಯ ಮಾಡಿ, ನಾಳೆ ಬರಪ್ಪ, ನಾಡ್ ಬರಪ್ಪ, ಏನ್ ಕಾರ್ಯಕ್ರಮ ಮಾಡ್ತೀಯ, ಅವ್ರು ಕೊಡ್ತಾರೋ ಬಿಡ್ತಾರೋ ಗೊತ್ತಾಗ 4 ಸರಿ ಮನೆಗೆ ತಿರ್ಬೇಕು. ಅದು ಒಂದು ನಾವು ಭಿಕ್ಷೆ ಬೇಡಂಗೆ ಸರ್. ನಾವು ಸಂಘಟಕರು ಒಬ್ರು ಭಿಕ್ಷುಕರು ಇದ್ದಾರೆ ಸರ್. ನಿಜ ನನ್ನ ಭಾವನೆಗೆ, ಬೇರೆ ಭಾವನೆಗೆ ಹೆಂಗಿಲ್ಲ, ನನ್ನ ಭಾವನೆಗೂ ನಾವು ಒಬ್ರು ಭಿಕ್ಷುಕರನ್ನ ಯಾವ ಏನಾಗಿ ಕಾಣ್ಬೇಡಿ. ನನ್ನ ಉದ್ದೇಶ ಅವ್ರದ್ದು ಏನಿರುತ್ತೆ ಕಷ್ಟ ಗೊತ್ತಿಲ್ಲ. ನಾವು ಇದಾಗಿರೋದು, ಕುರುಡಾಗಿರೋದು, ಯಾರೇ ಆಗಿರ್ಲಿ ಸರ್, ಕೈ ಚೆನ್ನಾಗಿದ್ರು ಅವ್ನು ಭಿಕ್ಷೆ ಬಿಡ್ಬೋದು. ಆದ್ರೆ ಅವ್ನಿಗೆ ಏನಕ್ಕೆ ಭಿಕ್ಷೆ ಬಿಡ್ತಾನೆ ಗೊತ್ತಿಲ್ಲ. ಸಮಸ್ಯೆ ಏನೋ ಸಮಸ್ಯೆ ಇರುತ್ತೆ. ಅವನು ಭಿಕ್ಷುಕ ಅಂತ ಹೇಳಕ್ ಕಾಣ್ಬೇಡಿ. ನಾನ್ ಹೇಳೋದು, ಕೈಲಾದ್ರೆ ಸಹಾಯ ಮಾಡಿ, ಇಲ್ಲ ಅಂದ್ರೆ ಅವನ್ನ ಹೀಯಾಳಿಸ್ಬೇಡಿ. ಸೈಲೆಂಟ್ ಆಗಿ ಹೀಯಾಳಿಸ್ಬೇಡಿ. ವ್ಯಕ್ತಿತ್ವ ಹೀಯಾಳಿಸ್ಬೇಡಿ. ಭಿಕ್ಷೆ ಬಿಡ್ತಾನಪ್ಪ, ಅವ್ನಿಗೇನಪ್ಪ ಏನು ದುಡಿಯಕ್ಕಾಗಲ್ವಾ, ಕೈ ಗಟ್ಟಿ ಇದೆ ಅಂತ ಅನ್ಬೇಡಿ. ಆಗುತ್ತಾ, ಕೈ ಕೊಡಿ ಮಾಡಿ, ಇಲ್ವಾ ಸೈಲೆಂಟ್ ಆಗಿ.
ನೋಡಿ ಪ್ರತಿಯೊಬ್ರು ಭಿಕ್ಷುಕರೇ ಸರ್, ಪ್ರತಿಯೊಬ್ರು ಕೆಲಸಗಾರನು ಭಿಕ್ಷುಕನೇ. ನಾನು ಒಬ್ಬ ಇವಾಗ ನೋಡಿ ಒಬ್ರು ಕೆಲಸ ಮಾಡ್ತೇನೆ ಅಂದ್ರೆ ನೀವು ಒಬ್ರು ಭಿಕ್ಷುಕ ಇದ್ದಾರೆ ನಾನು ಹೇಳೋದು. ಹೌದು ಇವಾಗ ನನಗೆ ಕಷ್ಟ ಐತೆ ಅದಕ್ಕೋಸ್ಕರ ಕೆಲಸ ಮಾಡ್ತೀವಿ, ಅಲ್ಲಿ ಏನ ಹೌದು. ಕೆಲಸ ಮಾಡಕ್ಕೆ ನೀವು ಕೆಲಸ ಕೊಡ್ತದೆ, ಹೌದು. ಅದು ಒಂದು ಭಿಕ್ಷೆ. ಸಂಬಳ ಸಂಬಳ ಅದೊಂದು ಭಿಕ್ಷೆ ತಾನೆ. ಸಂಬಳ ಹಿಂಗೆ ತಗೋತಲ್ಲ ಮತ್ತೆ ಹಿಂಗೆ ಫ್ರೀ ತಗೊಳಲ್ಲ. ತಗೊಳಲ್ಲ, ಹಂಗೆ ಅದು Yes, ನಾನು ಆ ರೀತಿ ಆ ರೀತಿ ಪ್ರತಿಯೊಬ್ಬ ಭಿಕ್ಷುಕನು ನಿಮ್ಗೆ, ಮರ್ಯಾದೆ ಕೊಡಿ, ನಿಮ್ಗೆ ಮರ್ಯಾದೆ ಕೊಡಿ, ಯಾರೇ ಆಗಿರ್ಲಿ. ಅವ್ನು ಯಾಕೆ ಕಷ್ಟನೋ ಸುಖ ಪಾಪ ಏನಕ್ಕೆ ಭಿಕ್ಷೆ ಬಿಡ್ತಾನೆ ಗೊತ್ತಿಲ್ಲ, ಅವ್ರಿಗೆ ಏನ್ ಸಮಾನ. ಕೆಲವ್ರು ಏನ್ ಕುಡಿಯೋಕೋಸ್ಕರ ಇಸ್ಕೊಂತಾರೆ, ಕುಡಿಯೋಕೆ ಇಸ್ಕೊಂತಾರೆ, ಏನಕ್ಕೆ ಇಸ್ಕೊಂಡ್ ಗೊತ್ತಿಲ್ಲ. ನಾವು ನಮ್ಮ ಮನಸ್ಸಾಗ ಅದನ್ನ ಎರಡನೇ ಆಲೋಚನೆ ಬರ್ಬಾರ್ದು, ದುರು ಆಲೋಚನೆ ಬರ್ಬಾರ್ದು. ನಾವು ಕೊಡೋ ಆಗುತ್ತಾ? ಮನ್ಸಾಗಬೇಕು ಅಷ್ಟೇ. ಕೊಡೋ ಮನ್ಸಿದ್ರೆ ಕೊಡಿ, ಅವ್ರ ಬಗ್ಗೆ ಮಾತಾಡ್ಬೇಡಿ. ಹೌದು. ನಾನು ಹೇಳೋದು ಹೌದು ಹೌದು ಹೌದು. ಒಬ್ಬ ಸಂಘಟಕರ ಬಗ್ಗೆನೂ ಮಾತಾಡಬಾರ್ದು. ನಿಜ. ಒಬ್ಬ ಸಂಘಟಕ ಆಗಿರ್ಬೋದು, ಆ ಸಂಘಟಕರ ಬಗ್ಗೆನೂ ಮಾತಾಡಬಾರ್ದು. ಯಾರೇ ಆಗಿ ಯಾರು ಅವ್ನಿಗೆ ಏನೋ ಮಾಡ್ತಿದ್ದಾನೆ ಮಾಡ್ಲಿ, ನೋಡ್ತಾ ಇರ್ಬೇಕಷ್ಟೇ, ನಾವು ನೋಡ್ಬೇಕು ಅಷ್ಟೇ. Yes, yes. ಮಾಡ್ತಿದ್ದಾನಪ್ಪ ಅವನು ಒಳ್ಳೆ ಮಾರ್ಗ ಕೊಡೋಣ, ಹೌದು ಒಳ್ಳೆ ಒಂದು ಉತ್ತಮ ಒಂದು ಸಂದೇಶ ನಾವು ಕೊಡೋಣ, ಅವನು ಒಂದು ಹೇಳ್ಬೇಕೆ ಹೊರತು ನಿಜ ನಿಜ. ಅವನಿಗೆ ಕಾಲು ಎಳೆಯೋದಾಗ್ಲಿ, ಒಂದ್ ಇದು ಮಾಡೋದಾಗ್ಲಿ ಹೌದು, ಮಾಡಬಾರ್ದು. ಹೌದು. ತಿರುಗಿ ಒಂದು ಕೆಲಸದಾಗ್ಲಿ, ಒಂದು ಯಾವ್ದೇ ಒಂದು ಸಪೋರ್ಟ್ ಮಾಡ್ಬೇಕು. ಕಂಪ್ನಿಗಳಾಗ್ಲಿ, ಕಾಲೇಜುಗಳಾಗ್ಲಿ, ಅವ್ನು ಏನೋ ಒಂದ್ ಮಾಡ್ತಾ ಇರ್ತಾನೆ, ಅವ್ನು ಮಾಡ್ತಿರೋದಕ್ಕೆ ಸಪೋರ್ಟ್ ಕೊಡ್ಬೇಕು ಹೊರತು ಹೌದು ಹೌದು. ಅವನಿಗೆ ಅವ್ನಿಗೆ ಏನೋ ಇದು ಮಾಡ್ತಾನಪ್ಪ ಮುಂದುವರಿದ್ ಬಿಡ್ತಾನೆ, ಏನಾದ್ರು ಮಾಡಿ ಕಾಳಕ್ಕೆ ಇಟ್ಬಿಟ್ಟು ಅವನಿಗೆ ಮನೆ ಕಳಿಸ್ಬೇಕು ಅನ್ನೋ ಒಂದು ಮನೋಭಾವನೆ ಯಾರು ಬರಬಾರ್ದು. ನಿಜ ನಿಜ ನಿಜ. ಇವತ್ತು ನನ್ ಕಳ್ಸಿರಿ, ನಾಳೆ ದಿವಸ ನಿಮ್ಮನ್ ಕಳ್ಸರಿರ್ತಾರೆ. ಖಂಡಿತ ಡೇ ಕಮ್ಸ್ ರಿವರ್ಸ್ Reverse ಆಗುತ್ತೆ. ಇವತ್ತು ನನ್ನ ಮನೆ ಕಳ್ಸಿರಿ, ನಾಳೆ ದಿವಸ ಇನ್ನೊಬ್ರು ನಿಮ್ಮನ್ನ ಮನೆ ಕಳಿಸ್ತಾರೆ. ಕಾಲಾಯ ತಸ್ಮೈ ನಮಃ. ಹೌದು, ಅದು ನಾನು ಕಣ್ಣಾರೆ ಕಂಡಿದ್ದೀನಿ, ಹೌದು, ನೋಡ್ಬಿಟ್ಟಿದ್ದೀನಿ. ಹೌದು. ಕೆಲವು ನನ್ನ ಎದುರಿಗೆ ಕೆಲವರನ್ನ ಹೀಯಾಳಿಸಿ ಇದು ಮಾಡಿ ಮನೆ ಕಳಿಸಿದ್ದು ಉಂಟು, ಇದು ಮಾಡಿದ್ದು ಉಂಟು. ನಿಜ. ಕೆಲವು ನಮ್ಮ ಏನಿದೆ ಅನುಭವದಾಗ ಪ್ರತಿಯೊಂದು ಅನುಭವಿಸ್ಬಿಟ್ಟಿದೆ ಸರ್. ನನ್ನ ಕಣ್ಮುಂದೆ ಅವರಿಗೆ ತಿರುವಾಗ್ಬಿಟ್ಟಿದೆ. ಆಮೇಲೆ ರವೀಶ್ ಅವರೇ, ನಿಮಗೆ ಯಾವತ್ತಿಗೂ ಮರೆಯಲಾದ ಒಂದು ಮಧುರ ಕ್ಷಣ ಯಾವುದು? ಮರೆಯಲಾಗದ ಮಧುರ ಕ್ಷಣ. ಎಸ್. ಮರೆಯಲ್ಲ ಮಧುರ ಕ್ಷಣ ಅಂದ್ರೆ ನಮ್ಮ ಅಪ್ಪ ಮನೆ ಸರ್, ನಾನು ಮರೆಯಕ್ ಆಗ್ತಾ ಇಲ್ಲ ಸರ್, ಇವತ್ತಿಗೂ ಮರೆಯಕ್ ಆಗ್ತಿಲ್ಲ. ಓಕೆ. ನನ್ನ ತಂಗಿನೂ ಮರೆಯಕ್ ಆಗ್ತದೆ, ನಮ್ಮ Okay. ತಂಗಿನ. ಯಾಕೊತ್ತಾ, ನಾನು ನಮ್ಮ ಫಸ್ಟ್ನೇ ತಂಗಿನ ಸಾಧಾರಣ, ನಾವು ಬಡತನ ಇದ್ದರಿಂದ ನಮ್ಮ ಸಾಧಾರಣ ಜನ ನಮ್ಮ ಮಾವು ಮನೆಗೆ ಕೊಟ್ಟಿದ್ದು. ಆದ್ರೆ ಬಡತನ ಇದೆ, ಇವತ್ತು ಇಂಪ್ರೂವ್ ಆಗಿಲ್ಲ, ಹಂಗೆ ಇದ್ದಾರೆ. ಓಕೆ. ಹಂಗಾಗಿ ನಾನು ಅವ್ರನ್ನ, ನಮ್ಮ ತಂಗಿನಂತೂ ಹಿಂಗೆ ಆಗ್ಬಿಡ್ತಲ್ಲ, ಅವ್ರು ಇಂಪ್ರೂವ್ ಆಗ್ಲಿಲ್ಲ ಅನ್ನೋ ಒಂದು ಉದ್ದೇಶ ನನಗೆ ಒಂದು ಇವತ್ತು ಕಾಡುತ್ತೆ. ಹಂಗಾಗಿ ಅದನ್ನ ನಾನು ಇವತ್ತು ಮರೆಯಕ್ ಆಗಲ್ಲ. ಅವ್ರ ಕೆಲವೊಂದು ಜೊತೆಗೆ ಏನು ಕಾಲ ಕಳೀತೀರ, ಅದು ಮಧುರ ಕ್ಷಣ ನಿಮಗೆ ತುಂಬಾ ಇದೆ ಅಲ್ಲ? ಸರ್. ಯಾಕಂದ್ರೆ ಎಷ್ಟು ಸ್ಮೂತ್ ಅಂದ್ರೆ ನಮ್ಮ ತಂಗಿ ಅಷ್ಟು ಸ್ಮೂತ್. ಹಂಗಾಗಿ ಅವಳನ್ನ ಇವತ್ತು ನಾವು ಮರೆಯಕ್ಕಾಗಲ್ಲ. ಹಂಗೆ ನಾವು, ನೀವು ಭಾವಜೀವಿ ಅಂದ್ಮೇಲೆ ಅವರು ಹಾಗೆ ಅಲ್ಲ? ಹೌದೌದು ಸರ್. ಎಸ್. ಅಣ್ಣ I ಅಂದ್ರೆ can make out ಅಣ್ಣ that. ಅಂದ್ರೆ ತುಂಬಾ ಪ್ರೀತಿ Yes, ನಮ್ಮ ತಂಗಿಗೆ. yes, ನಮ್ಮ yes. ನಾಗವಣಿ ಅಂತ ತುಂಬಾ ಫಸ್ಟ್ನೇ ಅವರೇ ನಮ್ಮ ತಂಗಿ. ಓಕೆ ಇಬ್ರು ತಂಗಿಯರೇ. ಹಂಗಾಗಿ ನನಗೆ ಅವ್ರನ್ನ ಇವತ್ತು ನಾನು ಮರೆಯಕ್ಕಾಗಲ್ಲ. ಓಕೆ. ಸ್ನೇಹಿತರಾಗಂತೂ ತುಂಬಾ ನನಗೆ ಮರೆಯಕ್ಕಾಗಲ್ಲ. ಅಚ್ಚಾ. ಇವು 4 ಜನ ಸ್ನೇಹಿತರಿದಾರಲ್ಲ, ಓಕೆ. ಅವ್ರನ್ನಂತೂ ಮರೆಯಕ್ಕಾಗಲ್ಲ, ಸಾಧ್ಯ ಇಲ್ಲ. 4 Okay. ಜನ ನಮ್ಮ ಸ್ನೇಹಿತರಾಗಿರ್ಬೋದು, ತಾತ ಅಜ್ಜಿ ಆಗಿರ್ಬೋದು, ಯಾವತ್ತೂ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡ್ರಾರ. ಹಂಗಾಗಿ ಅವ್ರನ್ನೂ ಮರೆಯಕ್ಕಾಗಲ್ಲ. ನಿರಂಜನ್ ಮೂರ್ತಿ ಆಗಿರ್ಬೋದು, ಹೌದು. ಶಿವಕುಮಾರ್ ಆಗಿರ್ಬೋದು, ಹ್ಮ್. ಇವರೆಲ್ಲ ಮರೆಯಕ್ಕಾಗಲ್ಲ, ಇವತ್ತು Yes. ಮರೆಯಕ್ಕಾಗಲ್ಲ. ಖಂಡಿತ. ಯುವ ಪೀಳಿಗೆಗೆ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ಸರ್? ಯುವ ಪೀಳಿಗೆ, ಈಗಿನ ನನ್ನ ಜನರೇಷನ್ ನಾನು ನೋಡ್ತಾ ಇರ್ಬೇಕಾದ್ರೆ ನಾನು ಮೊದಲಾಗಿ ನಾನು ಹೇಳೋದೇ ಅಂದ್ರೆ, ತಂದೆ ತಾಯಿಗಳನ್ನ ನೀವೆಷ್ಟೇ ಕೋಟಾಧಿಪತಿ ಆಗಿರ್ಲಿ, ಏನೇ ಆಗಿರ್ಲಿ ಸರ್, ಎಸ್, ವಾಟ್ ಎವರ್. ಒಂದು ಅವ್ರ ಮೂಲೆಗಿರ್ಲಿ, ಅವ್ರಿಗೆ ಒಳ್ಳೆ ಸ್ಥಾನ ಕೊಟ್ಟು ಅವ್ರು ಚೆನ್ನಾಗಿ ನೋಡ್ಕೊಳ್ಳಿ ಇರೋವರೆಗೂ. ಕಳ್ಕೊಂಡಾಗ ಹುಡ್ಕಕ್ ಹೋಗ್ಬೇಡಿ. ಉಪಯೋಗ ಇಲ್ಲ. ಕಳ್ಕೊಂಡಾಗ ಹುಡ್ಕಕ್ ಹೋದ್ರೆ ಏನಾಗುತ್ತಂದ್ರೆ ಏನು ಸಿಗೋದಿಲ್ಲ. ಮುತ್ತು ಕೊಡಕ್ ಬಂದು ತುತ್ತು ಇದ್ ಮಾಡೋದು ಮರಿಬಾರ್ದು. ಅವರು ಇರ್ಬೇಕು, ಇವ್ರು ಇರ್ಬೇಕು. Yes. ಆದ್ರೆ ತಂದೆ ತಾಯಿನ ಅಚ್ಚುಕಟ್ಟಾಗಿ ನೋಡ್ಕೊಳ್ಳಿ ಅನ್ನೋ ಒಂದು ಸಂದೇಶನ ನಾನು ಸಾರ್ತೀನಿ ಸರ್. ಖಂಡಿತ. ನಾನು ಹೇಳೋದ ಎಲ್ಲರಿಗೂ ಅದೇ, ಪ್ರತಿಯೊಂದು ಕಾರ್ಯಕ್ರಮಗಳು ನಾನು ಹೇಳೋದೇ, ತಂದೆ ತಾಯಿನೇ ಮೇನ್. ಎಸ್. ಅವರಿಂದ ನಾವು ಬಂದಿದ್ದೀವಿ, ಅವರಿಂದ ನಾವು ಏನು ಸಾಧನೆ ಮಾಡಕ್ ಆಗೋದಿಲ್ಲ. ಅವ್ರ ಆಶೀರ್ವಾದನೇ ಮೇನ್. ಎಸ್ ಎಸ್. ಅವ್ರ ಆಶೀರ್ವಾದ ಇಲ್ಲ ಅಂದ್ರೆ ಏನು ಸಾಧನೆ ಮಾಡಕ್ ಆಗೋದಿಲ್ಲ. ಆಮೇಲೆ ಬಹಳ ಒಂದು ವಿಶೇಷವಾದ ತಾವು ಹೇಳಿದ್ರೆ ಪುಸ್ತಕ ಓದೋದ್ ಬಗ್ಗೆ, ಮತ್ತೆ ಅದ್ರ ಬಗ್ಗೆ ಸ್ವಲ್ಪ ಅಭ್ಯಾಸ ಇಟ್ಕೊಂಡ್ರೆ ಹೌದು ಸರ್, ಇಷ್ಟು ಒಳ್ಳೇದಂತ. ಪುಸ್ತಕ ಓದ್ಬೇಕು ಸರ್. ಪುಸ್ತಕ ನಾವು ಈಗ ನೋಡಿ, ಪ್ರತಿಯೊಂದು ಓದೋ ಅಭ್ಯಾಸ. ನಾನು ಪ್ರತಿಯೊಂದು ಮದುವೆ ಕಾರ್ಯಕ್ರಮಗಳು ಹೇಳ್ತೀನಿ ಸರ್. Yes. ಯಾವ್ದೇ ಒಂದು ಸಮಾರಂಭಗಳು ಹೇಳ್ತೀನಿ, ಕೆಲವ್ರಿಗೆ ಹೇಳ್ತೀನಿ, ಪುಸ್ತಕ ಕೊಡ್ತೀನಿ. ಅದ್ ನೀವು ಪಾತ್ರೆ ಕೊಡ್ತೀರ, ಅವೆಲ್ಲ ಕೊಡ್ತೀರ. ಅವಾಗ ಏನ್ ಗೊತ್ತಾಗುತ್ತೆ ಸರ್, ಪಾತ್ರೆ ಕೊಡಿ ತೆಳ್ಳು ಐತೆ ಹಿಂಗೆ ಅನ್ನೋದು ಅಲ್ಲೇನು ಬರುತ್ತೆ, ಅಲ್ಲಿ ಪುಸ್ತಕ ಕಾಮೆಂಟ್ ಬರುತ್ತೆ, ಪುಸ್ತಕ ಬಗ್ಗೆ ನಾವು ಮಾತಾಡಕ್ಕಾಗಲ್ಲ. ಕಾಮೆಂಟ್ ಬರ್ತದೆ. ಹೌದು. ತೆಳುಗೈತೆ ಪಾತ್ರೆ, ತೆಳ್ಳಗೈತೆ, ಏನಕ್ಕೂ ಉಪಯೋಗ ಬರಲ್ಲ. ಆರ್ಟ್ ಬಾಕ್ಸ್ ಸಣ್ಣ ಆರ್ಟ್ ಬಾಕ್ಸ್, ಒಂದ್ ಏನು ಹಾಕೊಂಡು ಹೋಗ್ ಬರಲ್ಲ, ಬಿಸಿನೇ ಆಗಲ್ಲ. ಏನೋ ಒಂದು ಪ್ರಾಬ್ಲಮ್. ಏನೋ ಕಮೆಂಟ್ ಮಾಡ್ಬೋದು. ಆರ್ಟ್ ಬಾಕ್ಸ್ ಕೊಟ್ಟಾಗ, ಹೌದು, ಹೌದು. ಒಂದ್ ಪಾತ್ರೆ ಕೊಟ್ಟಾಗ, Yes. ಏನೋ ಕೊಟ್ರು ಕಮೆಂಟ್ ಬಂದೇ ಬರುತ್ತೆ. Yes. ಆ ಕಮೆಂಟ್ ತಪ್ಪಿಸ್ಬೇಕಂದ್ರೆ ನೆನ್ನೆ ಏನೇ ನೋಡ್ರಿ, ಎಷ್ಟೇ ಮನುಷ್ಯನಿಗೆ ತೃಪ್ತಿ ಪಡ್ಸಕ್ ಆಗಲ್ಲ. ಆಗಲ್ಲ ಆಗಲ್ಲ. ಮದುವೆ ಸಮಾರಂಭಗಳಿಗೆ, ಪ್ರತಿಯೊಂದು ಇದ್ರೊಳಗೆ ಹೌದು.
ಅದಕ್ಕೆ ಅದನ್ನ ಬಿಟ್ಬಿಡಿ. ಹಳೆ ಜನರೇಷನ್ ಪಾತ್ರೆ ಕೊಡೋದು ಇವೆಲ್ಲ ಕೊಡೋದು ಬಿಟ್ಬಿಡಿ. ಒಂದು ಪುಸ್ತಕ ಕೊಡಿ. ಪುಸ್ತಕ ಕೊಟ್ಟಾಗ ಒಂದ್ ನೆನಪು ಬರ್ತೈತೆ. ಚಿಕ್ಕ ಪುಸ್ತಕ ಕೊಡಿ ಸರ್, 10 ರೂಪಾಯಿ ಸಾಕು. ಒಂದು ವಚನಗಳು ಅಂತ ಸರ್ ನಾನ್ ಬರ್ದಂತದಾಗ್ಲಿ ಬೇರೆ ಬರ್ದಂತ ಕೊಡಿ ಅಂತ ನಾನು ಹೇಳಲ್ಲ, ಅವ್ರದೇ ಕೊಡಿ ಅಂತ ನಾನು ಹೇಳಲ್ಲ. ಪ್ರತಿಯೊಬ್ಬರಿಗೂ ನಿಮ್ಮ ಕೈಲಾದಷ್ಟು 10 ರೂಪಾಯಿ ಬುಕ್ಸ್ ಆಗ್ಲಿ, ವಚನಗಳಾಗ್ಲಿ, ಯಾರೇ ಆಗ್ಲಿ, ನಾನು ಕವಿ ಕುವೆಂಪುರದಾಗಿರ್ಬೋದು, ದ ರಾ ಬೇಂದ್ರ ಆಗಿರ್ಬೋದು, ಬಸವಣ್ಣವ್ರದಾಗಿರ್ಬೋದು, ಯಾರ್ದಾರ ಆಗ್ಬೋದು, ನನಗೆ ಇಂಥದ್ದೇ ಕೊಡಿ ಅಂತ ನಾನು ಹೇಳಲ್ಲ. ಒಂದ್ ಪುಸ್ತಕ ಕೊಟ್ಟಾಗ ಅವ್ರು ಓದ್ತಾರೆ, ಬೇರೆಯವ್ರಿಗೆ ಓದ್ ಸಂದೇಶ ಹೋಗುತ್ತೆ. ಬೇರೆ ಇವಾಗ ನಾನು ಓದ್ಬಿಟ್ಟಾಗ ಅಲ್ಲಿ ಇಟ್ಟಿರ್ತೀನಿ, ಎಷ್ಟೋ ಬದಲಾವಣೆ ಆಗುತ್ತೆ. ಪುಸ್ತಕ ಕೊಡೋದು. ಮೊನ್ನೆ ರಮೇಶ್ ಬಂದಿದ್ರು, ಅವ್ರು ಅದೇ ಹೇಳಿದ್ರು, ನಮ್ಮಪ್ಪ ನನಗೆ ಪುಸ್ತಕ ತರಿಸ್ತಿದ್ರು, ಅವ್ರ ಮುಖಾಂತರ ತರಿಸ್ತಿದ್ರಂತೆ. ಅವ್ರು ತರಿಸೋದ್ರಿಂದ ಅವ್ರಿಗೆ ಅದರಲ್ಲಿ ಒಂದು ಆಸಕ್ತಿ ಬೆಳೀತು. ಸೊ ಆ ರೀತಿ ಒಂದು ಒಳ್ಳೆಯ ಅಭ್ಯಾಸ ನಾನು ಹೇಳೋದು ಅದೇ ಸರ್, ಪುಸ್ತಕನೇ ಮೇನ್. ಯಾರು ಏನು ಕೊಡಬೇಡಿ ಸರ್. ಯಾರು ನೋಡಿ, ಮಕ್ಳಿಗೆ, ಸಣ್ಣ ಮಕ್ಳಿಗೆ ಬರ್ತಡೇ ಹುಟ್ಟುಹಬ್ಬ ಬರ್ತಾರೆ, ಆಚರಣೆ ಮಾಡ್ತಾರೆ, ಕೇಕ್ ಕಟ್ ಮಾಡೋದೇ ಅವಕಾಶತೆ ಇಲ್ಲ. ಕೇಕ್ ಬರ್ಲಿ, ಬೇರೆ ಅದೇನ ಮಾಡ್ತೀವಿ ಹುಡುಗರಿಗೆ. ಅವ್ರು ಅದೇಂದ್ರು, ನನ್ನ ಕೈಲಿ ಏನಾದ್ರು ಎಣ್ಣೆ ತರಿಸಿದ್ರೆ ನಾನು ಕುಡ್ಕ ಆಗ್ತಿದ್ದೇನೋ, ಪುಸ್ತಕ ತರಿಸಿದ್ರೆ ನಾನು ಬರಗಾರ ಅದೇ. ಆಡ ಮಕ್ಳಿಗೆ ಅವ್ರಿಗೆ ಏನು ಇವಾಗ ಜಾಮಿಟ್ರಿ ಆಗಿರೋ ಓದೋ ಮಕ್ಳಿಗೆ ಜಾಮಿಟ್ರಿ, ಪುಸ್ತಕಗಳು, ಎಕ್ಸೈಸು ಕೊಡಿ. ಒಂದ್ ಸ್ವಲ್ಪ ದೊಡ್ಡವರಿಗೆ ಅವ್ರಿಗೆ ಓದೋಂತ ಶಕ್ತಿ ಇರೋಕೆ ಅವ್ರಿಗೆ ಭಗವದ್ಗೀತೆ ನೋಡಿ. ಈಗ ನೋಡಿ, ಕೆಲವೊಂದು ಭಗವದ್ಗೀತೆನ ಬುಕ್ಸ್ ಯಾರಿಗೂ ಕೊಡೋದೇ ಇಲ್ಲ. ಅದಂತೂ ಹೌದು ಅಲ್ವಾ? ಭಗವದ್ಗೀತೆ ಬುಕ್ಸ್ ಕೊಡಿ, ಪ್ರತಿಯೊಂದು ಮನೆಗೂ ಇರುತ್ತೆ, ಪ್ರತಿಯೊಂದು ಇದೆ ಸರ್. ನಾನು ಭಗವದ್ಗೀತೆ ಬುಕ್ ಕೊಡಿ ಅಂತೀನಿ. ಇದು ಇಸ್ಲಾಮಿಕ್ ಬುಕ್ ಕೊಡಿ, ಯಾವ ಬುಕ್ ಕೊಡಿ. ಎಲ್ಲಾ ಧರ್ಮನೂ ಒಂದೇ. ನಾವು ಎಲ್ಲಾ ಧರ್ಮನೂ ಪ್ರೀತಿಸ್ಬೇಕು. ನಾನು ಹೇಳೋ ಪ್ರಕಾರ ಎಲ್ಲಾ ಧರ್ಮನೂ ಪ್ರೀತಿಸ್ಬೇಕು, ಯಾರನ್ನೂ ದ್ವೇಷಿಸ್ಬಿಡಬಾರ್ದು. ಎಲ್ಲರಕ್ಕೂ ಒಂದೇ, ನಾವೆಲ್ಲರೂ ಒಂದೇ ಅಂತ ತಿಳ್ಕೊಂಡು ಪ್ರಪಂಚನ ಬಾಳ್ಬೇಕು. ಖಂಡಿತ ನಾವೆಲ್ಲರೂ ಸಹೋದ್ಯೋಗಿಗಳು. ಸರ್, ರವೀಶ್ ಅವರು ಇವತ್ತು ತಾವು SVB ಆಫೀಷಿಯಲ್ ಚಾನೆಲ್ಗೆ ಆಗಮಿಸಿದ್ರ, ನಿಮ್ಮ ಅನುಭವನ ತಿಳಿಸಿ, ನಿಮ್ಮ ಅನಿಸಿಕೆ ತಿಳಿಸಿ ನಮ್ಮ ವೀಕ್ಷಕರಿಗೆ. ಅದೇ ಹೇಗೆ ಅನಿಸ್ತು ಅಂತ. SVB ಚಾನಲ್ ತುಂಬಾ ಚೆನ್ನಾಗಿದೆ. ನನಗೆ ನೋಡಿದ ತಕ್ಷಣ ಬಾಲು ಸಾರ್ನಾಥ್ ನೋಡಿದ ತಕ್ಷಣನೇ ನನಗೆ SPB ಬಾಲಸುಬ್ರಹ್ಮಣ್ಯನೇ ನೋಡ್ದಂಗ ಆಯ್ತು. ಅವ್ರನ್ನ ನೋಡಕ್ ನನ್ಗೆ ಅದೃಷ್ಟ ಸಿಕ್ಕಿದ್ದು ನಂದಿನಿ ಮೇಡಮ್, ದೊಡ್ಡ ಕಾಲೇಜಿಗರು. ಅವ್ರ ಮುಖಾಂತರ ನಾನು ಈ ಚಾನಲ್ ಬಂದಿದ್ದೀನಿ. ನನಗೆ ಒಳ್ಳೆ ಸಂದೇಶನೂ ಕೊಟ್ಟಿದ್ದಾರೆ, ಒಳ್ಳೆ ಇದಿದೆ. ಇನ್ನ ಮುಂದೆ ಒಳ್ಳೊಳ್ಳೆ ಸಾಧಕರು ಇದ್ರೆ ಇವ್ರ ಮೂಲಕ ನೀವು ಬಂದು ಚಾನಲ್ನ ಒಂದು ಪ್ರೋತ್ಸಾಹ, ಎಂಕರೇಜ್ ಕೊಡಿ ಅಂತ ನಾನು ಈ ಸಂದೇಶ ಸಾರ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಸಾಧನೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಮ್ಮ SVB ಆಫೀಸ್ ಚಾನಲ್ ಮುಖಾಂತರ ನಿಮ್ಮನ್ನು ಹಾರೈಸ್ತೀವಿ. ಸೊ ಇಷ್ಟೊತ್ತು ಕಥೆ, ಕವನ, ಸಾಹಿತ್ಯ ಬರಹಗಾರರು ಮತ್ತೆ ಈವೆಂಟ್ ಆರ್ಗನೈಸರ್ ಆಗಿರುವಂತಹ ರವೀಶ್ ಅವರಿಗೆ ನಮ್ಮ SVB ಆಫೀಷಿಯಲ್ ಚಾನಲ್ನ ಗೆಲುವು ಪಡೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಕ್ಕೆ ಅವರಿಗೆ ಅನಂತ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಿಮ್ಮೊಂದಿಗೆ ನಿಮ್ಮ ಸಹ ಹೃದಯಗಳು ಮತ್ತೆ ನಿಮ್ಮ ಅಭಿಮಾನಿಗಳು ಕರೆ ಮಾಡಿದ್ದಕ್ಕೆ ಅವರಿಗೂ ಸಹ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ನಮ್ಮ SVB ಆಫೀಷಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಕಮೆಂಟ್ ಮಾಡ್ತಾ ನೀವೆಲ್ಲ ನಿಮ್ಮ ಕಮೆಂಟ್ನ ನಾವು ನೋಡ್ತೀವಿ, ಖುಷಿ ಪಡ್ತೀವಿ. ಮತ್ತೆ ಅದನ್ನು ಶೇರ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಶೇರ್ ಮಾಡಿದಾಗ ಒಂದು ಒಳ್ಳೆ ವಿಚಾರ ನೋಡಿ, ಎಷ್ಟೋ ವಿಚಾರ ರವೀಶ್ ಅವರು ತಮ್ಮ ಮುಂದೆ ಹಂಚ್ಕೊಂಡ್ರು. ಆ ವಿಚಾರನ ಪ್ರತಿಯೊಬ್ಬರಿಗೂ ಅದು ತಲುಪುತ್ತೆ. ಯಾಕಂದ್ರೆ ಒಳ್ಳೆ ವಿಚಾರ ತಲುಪಲಿಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಲೇಟೆಸ್ಟ್ ಆಗಿ ಅದು ಎಲ್ರಿಗೂ ತಲುಪುತ್ತೆ. ಸೊ ಆ ರೀತಿ ತಲುಪಿದ್ರೆ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ನಮ್ಮಲ್ಲಿ ಇವತ್ತು ಅತಿಥಿಯಾಗಿ ಬಂದಂತಹ ಕಥೆ, ಕವನಗಳ ಸಾಹಿತ್ಯ ಬರಹಗಾರರು ಆಗಿರುವ ರವೀಶ್ ಅವರಿಗೆ ನಮ್ಮ SVB ಆಫೀಷಿಯಲ್ ಚಾನಲ್ನಿಂದ ನಾವು ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತೇವೆ. ಸೊ ನಮಗೆ ನಮ್ಮ ಚಾನಲ್ಗೆ ಸಹಕಾರ ನೀಡಿದಂತಹ ಸವಿತಾ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಮಗೆ ನೆನಪಿನ ಕಾಣಿಕೆ ನೀಡಿದಂತಹ ಮಹೇಂದ್ರ ಮನೋತ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ನಿಮ್ಮ ಸಹಕಾರ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಆಶಿಸ್ತೇನೆ. ಮತ್ತೆ ನಾಳೆ ಮತ್ತೆ ಸಿಗೋಣ ಹೊಸ ಸಾಧಕರೊಂದಿಗೆ. ಅಲ್ಲಿವರೆಗೂ ಸ್ಟೇ ವೆಲ್, ಸ್ಟೇ ಹ್ಯಾಪಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವೇ ಜನ ಸೃಜನೋ ಭವಂತು, ಸರ್ವೇ ಸೃಜನೋ ಸುಖಿನೋ ಭವಂತು. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ.